ಎಲ್ಲರೂ ಸಂಪೂರ್ಣವಾಗಿ ನಮ್ಮ ಶಾರೀರಿಕದ ಕಣ್ಣು ಮುಚ್ಚುತ್ತಾ ಈಗ ತಾನೇ ಆರಾಧನೆ ಮಾಡಿರುವಂತಹ ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬಿನ ದೇವರು ಅಷ್ಟು ಮಾತ್ರವಲ್ಲ, ನಮ್ಮೆಲ್ಲರ ರಕ್ಷಕರು, ತಂದೆಯು, ಮಾರ್ಗದರ್ಶಕರು, ಸಲಹೆಗಾರರು, ಸಹಾಯಕರಾಗಿರುವಂತಹ ನಮ್ಮ ತಂದೆಗೆ ನಮ್ಮನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂಥ ಪ್ರೀತಿಯುಳ್ಳ ತಂದೆಯೇ, ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಒಂದು ಭವನದಲ್ಲಿ ನಿಮ್ಮ ಯೋಜನೆಗೆ ಅನುಗುಣವಾಗಿ ನಮ್ಮ ಒಬ್ಬೊಬ್ಬರನ್ನ ಒಂದೇ ಕುಟುಂಬದ ಮಕ್ಕಳಾಗಿ ನಮ್ಮನ್ನು ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ವಿಶೇಷವಾಗಿ ಇಡೀ ದಿನ ನಾವು ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಾಗ ಆ ನಿಮ್ಮ ಪ್ರಸನ್ನತೆಯು ನಮ್ಮ ಜೀವಿತದಲ್ಲಿರುವಂತಹ ನಿಮ್ಮ ರಾಜ್ಯಕ್ಕೆ ಬೇಡದಿರುವಂಥ ಒಂದೊಂದು ಕಾರ್ಯಗಳನ್ನು, ಒಂದೊಂದು ಆಲೋಚನೆಗಳನ್ನು ನಮ್ಮಿಂದ ಸಂಪೂರ್ಣವಾಗಿ ಹೊರತೆಗೆದು ಮಾತ್ರವಲ್ಲ, ಆ ಒಂದೊಂದು ಕಾರ್ಯಗಳು ಎಷ್ಟೇ ವರ್ಷಗಳಿಂದ ಬೆಟ್ಟ ಗುಡ್ಡದ ರೀತಿಯಲ್ಲಿ ಬೆಳೆದಿದ್ದರೂ ಕೂಡ ಆ ಬೆಟ್ಟ ಗುಡ್ಡಗಳು ಮೇಣಂತೆ ಕರಗಿ ಹೋಗುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಯಾವುದೆಲ್ಲ ವಿಷಯದಲ್ಲಿ, ಯಾವುದೆಲ್ಲ ಏರಿಯಾದಲ್ಲಿ ನಾವು ನಿಮ್ಮೊಂದಿಗೆ ಅನುದಿನವೂ ಕೂಡ ಕಾಲ ಕಳೆಯಲಿಕ್ಕೆ ಸಾಧ್ಯವಾಗದಂತೆ ಯಾವುದೆಲ್ಲ ಕಾರ್ಯಗಳು ನಮ್ಮನ್ನು ಬಂಧಿಸಿವೆಯೋ, ಯಾವುದೆಲ್ಲ ಕಾರ್ಯಗಳು ನಮ್ಮನ್ನು ಬ್ಯುಸಿಯಾಗಿ ಲೋಕದಲ್ಲಿ ಮಾರ್ಪಡಿಸಿಬಿಟ್ಟಿವೆಯೋ ಅಂಥ ಒಂದೊಂದು ಕಾರ್ಯಗಳು ಯೇಸುವಿನ ನಾಮದಲ್ಲಿ ಡ್ಯಾಡಿ ಎಂದು ಮೇಣಂತೆ ಕರಗೋಗೋದು ಮಾತ್ರವಲ್ಲ, ನಾವು ಇಲ್ಲಿಂದ ಬಿಡುಗಡೆ ಹೊಂದಿರುವಂಥ ಮಕ್ಕಳಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನ ಈ ತರಗತಿಯಲ್ಲಿ ನೀವು ಬಲಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪ್ರಭು ಯೇಸುವೇ, ನೀವೇ ನಿಜವಾದ ದ್ರಾಕ್ಷ ಬಳ್ಳಿಯಾಗಿದ್ದೀರಿ, ನಾವೆಲ್ಲರೂ ಕವಲುಗಳಾಗಿದ್ದೇವೆ. ಒಬ್ಬನು ನಿಮ್ಮಲ್ಲಿಯೂ ನೀವು ಅವನಲ್ಲಿಯೂ ನೆಲೆಗೊಂಡಿರುವಾಗ ಅವನ ಯಥೇಚ್ಛವಾದ ಫಲಗಳನ್ನು ಹೊರಹೊಮ್ಮಿಸುವನು. ಅಷ್ಟು ಮಾತ್ರವಲ್ಲ ಪ್ರಭು ಯೇಸು, ನೀವು ಹೇಳಿದ್ದೀರಿ, ನಾನಿಲ್ಲದೆ ನೀವೇನನ್ನೂ ಮಾಡಲಾರರು ಎಂಬುದಾಗಿ. ನೀವಿಲ್ಲದೆ ಯಾವುದೆಲ್ಲ ಏರಿಯಾದಲ್ಲಿ ನಾವು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀವೋ ಅಂಥ ಒಂದೊಂದು ಏರಿಯಾಗಳನ್ನು ಕೂಡ ವಿಶೇಷವಾಗಿ ಈಗ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತಿದ್ದೇವೆ. ಪ್ರಭು ಯೇಸುವೇ, ನೀವು ದ್ರಾಕ್ಷ ಬಳ್ಳಿಯಾಗಿರುವುದರಿಂದ ನಾವು ನಿಮ್ಮೊಂದಿಗೆ ಸಂಬಂಧ ಹೊಂದಿರುವಂತಹ ಕವಲುಗಳಾಗಿದ್ದೇವೆ. ಕವಲುಗಳಾಗಿರುವಂಥ ನಾವು ಹೊರಗಡೆಯಿಂದ ಯಾವುದೇ ಕಾರ್ಯಗಳನ್ನು ಸ್ವೀಕರಿಸಿಕೊಳ್ಳದೆ ನಿಮ್ಮಿಂದ ಮಾತ್ರ ಜೀವವನ್ನು, ನಿಮ್ಮಿಂದ ಮಾತ್ರ ಸತ್ವಾಂಶವನ್ನು, ನಿಮ್ಮಿಂದ ಮಾತ್ರ ಆಹಾರ, ನೀರು ಸಕಲವನ್ನು ಕೂಡ ನಿಮ್ಮಿಂದಲೇ ಸ್ವೀಕರಿಸಿಕೊಂಡು ನೀವು ಬಯಸುವಂತಹ ನಿಮ್ಮ ಚಿತ್ತಾನುಸಾರವಾದ ಫಲಗಳನ್ನು ನಮ್ಮ ಅನುದಿನ ಜೀವಿತದಲ್ಲಿ ಹೊರಹೊಮ್ಮಿಸುವಂತೆ ನೀವೇ ನಮ್ಮನ್ನು ಈ ತರಗತಿಯಲ್ಲಿ ಬಲಪಡಿಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಓ ಪವಿತ್ರಾತ್ಮರೇ, ಇಡೀ ತರಗತಿ ನಿಮ್ಮ ಕರಳು ಒಪ್ಪಿಸಿಕೊಡುವಾಗ ಇಲ್ಲಿ ಬೋಧನೆ ಮಾಡುತ್ತಾ ನನ್ನನ್ನು, ಇಲ್ಲಿರುವಂಥ ಪ್ರತಿಯೊಬ್ಬೊಂದೊಂದು ಮಕ್ಕಳನ್ನು, ಈ ಜಾಗವನ್ನು, ಈ ಕುಟುಂಬವನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಕರಳು ಒಪ್ಪಿಸಿಕೊಡ್ತಿದ್ದೇವೆ. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಮಾತ್ರವಲ್ಲ, ಇನ್ನು ಬರಲಿಕ್ಕಿರುವಂಥ ಒಂದೊಂದು ಮಕ್ಕಳನ್ನು ಮತ್ತು ಇದೇ ತರಗತಿಯನ್ನು ಮುಂದಿನ ದಿನಗಳಲ್ಲಿ ಯಾರೆಲ್ಲ ಯೂಟ್ಯೂಬ್ ಮೂಲಕ ಈ ತರಗತಿಯಲ್ಲಿ ಭಾಗವಹಿಸ್ತಾರೋ ಅಂಥ ಪ್ರತಿಯೊಂದು ಮಕ್ಕಳನ್ನು ಒಪ್ಪಿಸಿಕೊಡುವಾಗ ಪ್ರತಿಯೊಬ್ಬೊಬ್ಬರು ಕೂಡ ನಿಮ್ಮ ಸ್ಪರ್ಶನ ಅನುಭವಿಸುವಂತಾಗಲಿ. ಪವಿತ್ರಾತ್ಮರೇ, ನೀವಿಲ್ಲದೆ ನಾವು ಯಾವ ಕಾರ್ಯವನ್ನು ಮಾಡದಂತೆ, ನಿಮ್ಮ ಸ್ವರವನ್ನು ಆಲಿಸದೆ ನಾವು ಯಾವ ಕಾರಣಕ್ಕೂ ಆ ದಿನವನ್ನು ಪ್ರಾರಂಭಿಸಿದಂತೆ ಅಷ್ಟರ ಮಟ್ಟಿಗೆ ನಿಮ್ಮೊಂದಿಗೆ ಐಕ್ಯವಾಗಿ ಜೀವಿಸುವಂತೆ, ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಈ ತರಗತಿ ನಮ್ಮೊಬ್ಬೊಬ್ಬರನ್ನ ಬಲಪಡಿಸುವಂತಾಗಲಿ. ಸರಳವಾಗಿ, ಸುಲಭವಾಗಿ ನೀವು ನಮ್ಮ ಮುಂದಿಗೆ ಮಾತನಾಡ್ರಿ. ಎಲ್ಲರಿಗೂ ಅರ್ಥ ಮಾಡಿಕೊಂಡಿದ್ದನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋ ರೀತಿಯಲ್ಲಿ ಸರಳವಾಗಿ, ಸುಲಭವಾಗಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯ ರಹಸ್ಯವನ್ನು ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಪವಿತ್ರಾತ್ಮರೇ, ಎಂದು ವಿಶೇಷವಾಗಿ ಥ್ಯಾಂಕ್ ಯು ರೆಡಿ. ನಿಮ್ಮ ಆತ್ಮ ನಮಗೆ ಧೈರ್ಯ ಕೊಟ್ಟಿದ್ದೀರಿ ಪವಿತ್ರಾತ್ಮರೇ. ಈಗ ನಮ್ಮ ಒಬ್ಬೊಬ್ಬರು ಕೂಡ ನಿಮ್ಮ ಹತೋಟಿ ತೆಗೆದುಕೊಂಡು, ವಿಶೇಷವಾಗಿ ನನ್ನನ್ನು ಕೂಡ ನಿಮ್ಮ ಹತೋಟಿ ತೆಗೆದುಕೊಂಡು ನನ್ನ ನಾಲಿಗೆ ಮೂಲಕ ನೀವು ಮಾತನಾಡುವಂತೆಯೂ ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಡ್ತಿದ್ದಾನೆ. ಪವಿತ್ರಾತ್ಮ, ನಿಮ್ಮ ಯೋಜನೆ ಆಗಿತ್ತು ಈ ಒಂದು ಭವನದಲ್ಲಿ ನಿಮ್ಮ ಶುಭ ಸಂದೇಶವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಆಲಿಸುವಂಥದ್ದು, ಧ್ಯಾನಿಸುವಂಥದ್ದು. ಇಂದು ನಮ್ಮೊಬ್ಬೊಬ್ಬರ ಜೀವನ ಬದಲಾವಣೆ ಆಗೋದು ಮಾತ್ರವಲ್ಲ ಪವಿತ್ರಾತ್ಮರೇ, ನಮ್ಮ ಮೂಲಕ ಸುತ್ತಮುತ್ತಲ ಪರಿಸರ, ನಮ್ಮ ಮೂಲಕ ಇಡೀ ಸುತ್ತಮುತ್ತಲ ಪ್ರತಿಯೊಬ್ಬರ ಜೀವನ ಬದಲಾವಣೆಯಾಗಿ ನಾವು ನಿಮಗೆ ಸಾಕ್ಷಿಯಾಗಿ, ಧರೆಗೆ ಒಂದು ಉಪ್ಪಾಗಿ, ಲೋಕಕ್ಕೆ ಒಂದು ಬೆಳಕಾಗಿ ಜೀವಿಸುವ ರೀತಿಯಲ್ಲಿ ನಮ್ಮ ನಡೆ, ನಮ್ಮ ನುಡಿಗಳು, ನಮ್ಮ ವರ್ತನೆಗಳು ಸಂಪೂರ್ಣವಾಗಿ ಮಾರ್ಪಾಡಾಗುವುದಕ್ಕಾಗಿ ಸ್ತೋತ್ರ. ಇಂದು ನೀವು ಕಲಿಸಿಕೊಡುವುದು ಒಂದೊಂದು ವಿಷಯಗಳು ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಬದಲಾಯಿಸಿ, ನಮ್ಮ ಆಲೋಚನೆ ಬದಲಾಯಿಸಿ, ನಮ್ಮ ನಂಬಿಕೆಯನ್ನು ಬದಲಾಯಿಸಿ, ನಾವು ಇನ್ನೆಂದಿಗೂ ಲೋಕದಿಂದ ಹೋಗದೆ, ಸಮಸ್ಯೆಗಳ ಬಗ್ಗೆ ಚಿಂತಿಸದೆ, ನಿಮ್ಮ ಬಗ್ಗೆ ಮಾತ್ರ, ನಿಮ್ಮ ವಾಕ್ಯದ ಬಗ್ಗೆ ಮಾತ್ರ ಚಿಂತಿಸುವಂತೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯ ಪ್ರಸಾದ ಪುಣ್ಯ. ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್.
ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಲಿದ್ದಾಗಲೂ ಈಗಲೇ ಯಾವ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಪ್ರಭು ಯೇಸುವಿನ ಘನಪಡಿಸೋಣ. ಹಲ್ಲೆಲೂಯಾ. ಓಕೆ, ಪ್ರೈಸ್ ಪ್ರಭು ಯೇಸುವಿನ ನಾಮದಲ್ಲಿ ನನ್ನ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಅತಿ ಸಂತೋಷದೊಂದಿಗೆ, ಆನಂದದೊಂದಿಗೆ, ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಅನೇಕರ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂದರೆ, ಅನೇಕ ಸಂದರ್ಭದಲ್ಲಿ ನಮ್ಮ ಮೈಂಡ್ಸೆಟ್ ಏನಂತಂದರೆ, ಹೌದು, ಕೆಲವು ಸಂದರ್ಭದಲ್ಲಿ ಅನೇಕರು ಭಾವಿಸುವಂಥದ್ದು ಏನಂದರೆ, ನನಗೆ ಚರ್ಚಲ್ಲಿ ಅನುಮತಿ ಸಿಕ್ಕಿದರೆ ಅಲ್ಲಿ ಹೋಗಿ ಎಲ್ಲ ಜನರಿಗೂ ಸುವಾರ್ತೆ ಸಾರ್ಬೋದಾಗಿತ್ತು. ಅಷ್ಟು ಮಾತ್ರ. ಇನ್ನು ಕೆಲವರಿಗೆ, ಬ್ರದರ್, ಚರ್ಚಲ್ಲಿ ಅವರು ಪ್ರಬೋಧನೆ ಮಾಡ್ತಾರಾ ಅಥವಾ ಬರೀ ಮನೆಗಳಲ್ಲಿ ಮಾಡ್ತಾರಾ, ಚರ್ಚಲ್ಲಿ ಅವ್ರಿಗೆ ಪ್ರಬೋಧನೆ ಮಾಡಲಿಕ್ಕೆ ಅನುಮತಿ ಇದೆಯಾ, ಈ ರೀತಿ ಅನೇಕ ಪ್ರಶ್ನೆಗಳನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಹೌದಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಈ ವಾಕ್ಯಗಳು ಹೇಳಿರ್ತವೆ. ಉದಾಹರಣೆಗೆ, ಹರ್ಷಿಸಿ ಆನಂದ ಪಡ್ರಿ, ನೀವು ಸದಾಕಾಲ ಆನಂದ ಪಡ್ರಿ. ಮತ್ತೆ ಒತ್ತು ಹೇಳ್ತೇನೆ, ಆನಂದ ಪಡ್ರಿ ಎಂಬುದಾಗಿ. ಯಾವ ಪತ್ರ ಅದು? ಯಾವ ಸಭೆಗೆ ಬರೀತಾರೆ ಒಂದು ಸಂತ ಪೌಲರು? ಫಿಲಿಪಿ ಸಭೆಗೆ. ಫಿಲಿಪಿ 4:4. ಅದೇ ಥರ ಫಿಲಿಪಿ 4:19 ಉಪಯೋಗಿಸ್ತೇವೆ. ನನ್ನ ದೇವರು ತಮ್ಮ ಮಹದೇಶ್ವರ ತಕ್ಕಂತೆ ನಮ್ಮ ಅನುದಿನದ ಅಗತ್ಯಗಳನ್ನು ಪೂರೈಸಿಕೊಡುವರು. ಅದೆಲ್ಲ ನಾವೆಲ್ಲ ಉಪಯೋಗಿಸ್ತೇವೆ ವಾಕ್ಯನ. ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಜೀವನ ನೋಡೋಕೆ ಹೋದರೆ, ಸಂತ ಪೌಲರು ಅಂಥ ದೊಡ್ಡ ಚರ್ಚ್ಗೆ, ಸಭೆಗೆ ಪತ್ರ ಬರೀಬೇಕಾದ್ರೆ, ಆ ಸಭೆ ಉದ್ಭವ ಆಗಿದೆ ಎಲ್ಲಿ ಗೊತ್ತಾ? ನೀವು 2ನೇ ಅಧ್ಯಾಯ ನೋಡಿದ್ರೆ ಗೊತ್ತಾಗ್ತದೆ. ಫಿಲಿಪ್ಪರು ಬರೆದ 2ನೇ ಅಧ್ಯಾಯದಲ್ಲಿ ಚಿಕ್ಕ ಮನೆಯಲ್ಲಿ, ಅದು ಒಂದು ಸಹೋದರಿ ಮೂಲಕ, ಒಂದು ಚಿಕ್ಕ ಮನೆಯಲ್ಲಿ ಒಂದು ಸಹೋದರಿ ಪ್ರಾರ್ಥನಾ ಕೂಟವನ್ನು ಆರಂಭಿಸಿದಲ್ಲಿ, ಅವ್ರ ಮನೆಯಲ್ಲಿ ಈ ಥರ ಅಕ್ಕಪಕ್ಕನ ಕರೆದು ಒಟ್ಟಿಗೆ ಸೇರಿ, ವಿಶ್ವಾಸರು ಒಟ್ಟಿಗೆ ಸೇರಿ, ಅದಾದಮೇಲೆ ಅನುದಿನ ಕೂಡ ಅವ್ರ ಮನೆಗೆ ಹೋಗುವಂಥದ್ದು, ಅವ್ರ ಮನೆ ಒಟ್ಟಿಗೆ ಸೇರಿ ದೇವರ ವಾಕ್ಯನ ಓದುವಂಥದ್ದು, ಧ್ಯಾನಿಸುವಂಥದ್ದು, ಈ ರೀತಿ ಪ್ರಾರಂಭವಾಗಿ ತದನಂತರ ಆ ಒಂದು ಕುಟುಂಬದಲ್ಲಿ ಆರಂಭವಾದಂಥ ಒಂದು ಸಣ್ಣ ಪ್ರಾರ್ಥನಾ ಕೂಟ ಕೊನೆಗೆ ದೊಡ್ಡ ಫಿಲಿಪಿಯ ಸಭೆಯಾಗಿ, ದೊಡ್ಡ ಚರ್ಚಾಗಿ ಮಾರ್ಪಾಡಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇನು ಹೇಳ್ತೇನೆ ಅಂತಂದರೆ, ಚರ್ಚ್ ನಮಗೆ ಸ್ಥಾಪನೆ ಆಗಬೇಕಾದ್ರೆ ಮುಖ್ಯವಾಗಿ ಮನೆಗಳಲ್ಲಿ ಪ್ರತಿದಿನ ಪ್ರಾರ್ಥನಾ ಕೂಟವನ್ನು ಭಾಗವಹಿಸೋದು ತುಂಬ ಮುಖ್ಯವಾದದ್ದು. ಉದಾಹರಣೆಗೆ ನಾವು ಚರ್ಚ್ಗೆ ಹೋಗ್ತೇವೆ, ಕರೆಕ್ಟಾ? ಪ್ರತಿ ಭಾನುವಾರ ಬಲಿಪೂಜೆಗೆ ಹೋಗ್ತೇವೆ. ಕರೆಕ್ಟಾ? ಭಾನುವಾರ ಒಂದಿನ ಸಾಕು ನಾವು ದೇವ್ರ ಜೊತೆ ಕಾಲ ಕಳೆಯುವಂಥದ್ದು. ಭಾನುವಾರ ಒಂದಿನ ಸಾಕು ಅಲ್ಲಿ ಹೋಗಿ ಜಸ್ಟ್ ಮೊದಲನೇ ವಾಕ್ಯ, 2ನೇ ವಾಕ್ಯ, 3 ವಾಕ್ಯಗಳನ್ನ ಓದ್ಕೊಂಡು ಬರುವಂಥದ್ದು. ನೋ, ನಾನು ಮತ್ತು ನೀವೆಲ್ಲರೂ ಕೂಡ ತಂದೆಯೊಂದಿಗೆ ಸದಾಕಾಲ ಜೀವಿಸಬೇಕೆಂಬುದಾಗಿ ತಂದೆಯು ನಮಗೋಸ್ಕರ ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸಿ ನನ್ನನ್ನು ಮತ್ತು ನಿಮ್ಮನ್ನು ಬೇರ್ಪಡಿಸಿದಂತಹ, ನನ್ನನ್ನು ಮತ್ತು ನಿಮ್ಮನ್ನು ತಂದೆಯಿಂದ ಬೇರ್ಪಡಿಸಿದಂತಹ ಆ ಪಾಪದಿಂದ ನಮ್ಮನ್ನು ಸಂಪೂರ್ಣ ನಾಶಗೊಳಿಸಿ, ಆ ಪಾಪವನ್ನು ತನ್ನ ಮಗನ ಮೇಲೆ ಹಾಕಿ, ಪಾಪವನ್ನು ನಮ್ಮಿಂದ ತೆಗೆದುಹಾಕಿ, ನನ್ನನ್ನು ಮತ್ತು ನಿಮ್ಮನ್ನು ತನ್ನ ಮನೆಗೆ, ತನ್ನ ಕುಟುಂಬಕ್ಕೆ ಬಾಧ್ಯಸ್ಥರಾಗಿ ಮಾಡ್ಕೊಂಡಿದ್ದಾರೆ. ಕರೆಕ್ಟಾ? ಯೋಚನೆ ಮಾಡಿ ಪ್ರಿಯರೇ, ಮಕ್ಕಳಿದ್ದಾರೆ, ಮಕ್ಕಳು ಅವ್ರ ಅಪ್ಪ ಅಮ್ಮನ ಜೊತೆಯಲ್ಲಿ ವಾರಕ್ಕೊಂದ್ಸಲ ಬಂದು ಒಂದು 2 ನಿಮಿಷ, 3 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಚರ್ಚಿಗೆ ಹೋಗಿ ನಾವು ಯಾವ ಥರ ಧ್ಯಾನಿಸ್ತೀವಿ, ಅದೇ ಥರ ಅರ್ಧ ಗಂಟೆ ಹೋಗಿ ಚರ್ಚಲ್ಲಿ ನಾವು ಧ್ಯಾನಿಸ್ಕೊಂಡು ಬರೋ ರೀತಿಯಲ್ಲಿ ಅಪ್ಪ ಅಮ್ಮನ ಜೊತೆಲಿ ಮಕ್ಕಳು ವಾರಕ್ಕೆ ಅರ್ಧ ಗಂಟೆ ಮಾತಾಡಿದ್ರೆ ಆ ಸಂಬಂಧ ಬೆಳೀತದ? ಅದಕ್ಕೆ ಇವತ್ತು ವಿಶ್ವಾಸಗಳ ಜೀವನ ಹಾಳಾಗ್ತಿರುವಂಥದ್ದು. ವಾರಕ್ಕೊಮ್ಮೆ ಚರ್ಚ್ಗೆ ಹೋದ್ರೆ ಸಾಕು, ಇನ್ನು ಉಳಿದ 6 ದಿನಗಳು ಲೋಕದಲ್ಲಿದ್ದರೆ ಸಾಕು. ಅದನ್ನಾಗಿ ನಾವು ಇವತ್ತು ಕಲೀಲಿಕ್ಕೆ ಹೋಗ್ತದವೆ. ಯಾಕೆ ಕ್ರೈಸ್ತ ಮಕ್ಕಳು, ಈವನ್ ಕ್ರಿಸ್ತ ಯೇಸು ನಮಗೆ ಯಥೇಚ್ಛ ಜೀವನ ಕೊಟ್ಟಿದ್ರು ಕೂಡ, ನಮಗೋಸ್ಕರ ಶಿಲುಬೆಯಲ್ಲಿ ಎಲ್ಲವೂ ನಮ್ಗೆ ಕೊಟ್ಟಿದ್ದಾರೆ, ಆರೋಗ್ಯ, ಸಮಾಧಾನ, ಸಮೃದ್ಧಿ, ಬಿಡುಗಡೆ ಎಲ್ಲವನ್ನು ಕೊಟ್ಟಿದ್ರು ಕೂಡ ನಾವು ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಾಯಿಲ್ಲ? ಯಾಕೆ ಕೊರತೆಯನ್ನು ಕಾಣ್ತಾ ಇದ್ದಾವೆ? ಯಾಕೆ ಸಮಸ್ಯೆಗಳ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಾವೆ? ಇವತ್ತು ಅದನ್ನು ನಾವು ಕಲೀಲಿಕ್ಕೆ ಹೋಗ್ತದವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಈ ರೀತಿ ನಮಗೆಲ್ಲರೂ ಕೂಡ ಒಂದು ಅನುಭವ ಆಗಿರ್ಬೋದು. ಅಂದರೆ ಕೆಲವರು ಹೇಳ್ಬೋದು, ನನ್ನ ಜೀವನದಲ್ಲಿ ಎಲ್ಲ ಸರಿಯಾಗಿದೆ ಎಂಬುದಾಗಿ ಅನಿಸ್ಬೋದು. ಆದರೆ ಇನ್ನೂ ಕೆಲವೊಮ್ಮೆ ಎಲ್ಲವೂ ಕೈ ಬಿಟ್ಟಂತೆ ನಮಗೆ ಆ ಒಂದು ಅನುಭವ ಆಗ್ಬೋದು. ನನ್ನ ಜೀವನದಲ್ಲಿ ಇವತ್ತು ಗಂಡ, ಹೆಂಡತಿ, ಮಕ್ಕಳು ಹೆಂಗೋ ಇವತ್ತು ಸಮಾಧಾನವಿದ್ದೀವಪ್ಪ, ಆ ಸಮಾಧಾನ ಪರ್ಮನೆಂಟಾ? ನಾಳೆ ಏನೋ ಒಂದು ಪರಿಸ್ಥಿತಿ ಬಂದಾಗ ಅಯ್ಯೋ ಎಲ್ಲ ಕೈ ಬಿಟ್ಟು ಹೋಯ್ತಲ್ಲ ಎಂಬುದಾಗಿ ಈ ರೀತಿಯ ಅನಿಸಿಕೆಗಳು ಬರ್ಬೋದು. ಅಂದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ, ಪರಿಸ್ಥಿತಿಗಳು ಬಂದು ನಮ್ಮನ್ನು ಅಲುಗಾಡಿಸ್ತವೆ, ನಮ್ಮನ್ನು ಕದಡ್ತವೆ, ನಮ್ಮ ಭಾವನೆಗಳನ್ನು ಪ್ರಚೋದನೆಗೊಳಿಸ್ತವೆ. ನಮ್ಮ ಭಾವನೆಗಳನ್ನು ಯಾವ ಕಾರಣಕ್ಕೂ ಈ ಪರಿಸ್ಥಿತಿಯನ್ನು ದಾಟಿಕೊಂಡು ನಾನು ಮುಂದೆ ಹೋಗ್ಬೋದು ಎಂಬುದಾಗಿ ಆಲೋಚನೆ ಬರದೆ ನಮ್ಮನ್ನು ಹಿಂದೆ ಕೆಳೀತವೆ. ನಿನ್ನ ಕತೆ ಮುಗಿದೋಯ್ತು, ಈ ಪರಿಸ್ಥಿತಿ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ,
ನಿನ್ನ ಪರಿಸ್ಥಿತಿ ನೋಡು, ನಿನ್ನ ರಿಪೋರ್ಟ್ ನೋಡು, ನಿನ್ನ ರೋಗ ನೋಡು, ನೀನು ಯಾವ ಕಣ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಭಾವನೆಗಳು ಬಂದು ನಮ್ಮನ್ನು ಇನ್ನೂ ಕೆಳಮಟ್ಟಕ್ಕೆ ಎಳ್ಕೊಂಡೋಗಿ ಕುಗ್ಗಿಸ್ಲಿಕ್ಕಾಗಿ ಪ್ರಯತ್ನ ಪಡ್ತವೆ. ಹೌದಾ? ಆ ಸಂದರ್ಭದಲ್ಲಿ ಕೆಲವೊಮ್ಮೆ ನಮ್ಮ ವಿಶ್ವಾಸ ಕುಸಿದು ಹೋಗ್ತದೆ, ನಮ್ಮ ನಂಬಿಕೆ ಕುಸಿದು ಬೀಳ್ತದೆ, ಕೆಲವೊಮ್ಮೆ ನಮ್ಮ ಮನಸ್ಸು ಕುಗ್ಗಿ ಹೋಗ್ತದೆ. ಈ ರೀತಿ ಅನುಭವ ಆಗ್ತದಾಗಲ್ವ? ಅದು ಯಾವಾಗಲೂ ಯಾವಾಗಲೂ ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಒಂದೇ ಸಮಾನವಾಗಿ ಬ್ರದರ್ ಜೀವಿಸ್ತೀವಿ ಅನ್ನೋರು ಯಾರು ಇದ್ದೀವ? ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಪರಿಸ್ಥಿತಿಗಳಲ್ಲಿ ಬರುವಂಥ ಒಂದೇ ಒಂದು ಪ್ರಶ್ನೆ, ನಾವು ನಿಜವಾಗ್ಲೂ ಅಂಥ ಸಂದರ್ಭದಲ್ಲಿ ಕೆಟ್ಟ ಪರಿಸ್ಥಿತಿ ಬಂದು ನಮ್ಮ ಸಮಾಧಾನವನ್ನು ಕದಡುವಾಗ, ನಮ್ಮ ಭಾವನೆಗಳು ವಾಪಸ್ ನಮ್ಮನ್ನು ಕೆಳಮಟ್ಟಕ್ಕೆ ಕುಗ್ಗಿಸುವಾಗ, ನಮ್ಮ ಮನಸ್ಸು ಅಲ್ಲೋಲ ಕಲ್ಲಾಗುವಾಗ, ನಮ್ಮ ವಿಶ್ವಾಸ ಕುಗ್ಗಿ ಹೋಗುವಾಗ, ಕೆಟ್ಟ ಪರಿಸ್ಥಿತಿಗಳು ಬಿಗಡಾಯಿಸ್ಕೊಳ್ಳುವಾಗ, ಅಂಥ ಸಂದರ್ಭದಲ್ಲಿ ಇರುವಂಥ ಪ್ರಶ್ನೆ ಅಂತಂದರೆ, ನಾನು ಏನನ್ನು ಹಿಡಿದಿಟ್ಟುಕೊಂಡಿದ್ದೇನೆ? ಹಲೋ, ನೀವು ನೋಡಿರ್ಬೋದು, ಸುನಾಮಿ ಅಲೆಗಳು ಬಂದಾಗ ಅಥವಾ ಜೋರು ಮಳೆ ಬಂದಾಗ, ಪ್ರವಾಹ ಉಕ್ಕಿ ಹರಿಯುವಾಗ, ಕೆಲವೊಬ್ರು ನೋಡಿ ಪ್ರವಾಹ ಕೊಚ್ಕೊಂಡು ಹೋಗುವಾಗ ಎಲ್ಲೋ ಒಂದು ಮರ ಸಿಗ್ತದೆ, ಮರನ ಬಿಗ್ಗೆ ತಪ್ಪಿಕೊಂಡಿರ್ತಾರೆ. ನೋಡಿದ್ದೀರಾ? ಟಿ ವಿಯೆಲ್ಲ ತೋರಿಸ್ತಾಯಿದ್ರು. ಆಗ ಹೆಲಿಕಾಪ್ಟ್ರಲ್ಲಿ ರೆಸ್ಕ್ಯೂ ಡಿಪಾರ್ಟ್ಮೆಂಟ್ ಬಂದು ಅವರ ಕಾಪಾಡೋರು ಅಂತ ಬಂದು ಅವ್ರನ್ನ ಮೇಲೆ ಎತ್ಕೊಂಡು ಹೋಗಿದ್ದಾರೆ. ನೋಡಿದ್ದೀರಾ? ಸೊ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಬಲವಾಗಿರುವಂಥ ಮರವನ್ನು ಕಷ್ಟ ಆದರೂ ಪರವಾಗಿಲ್ಲ ತಬ್ಬಿಕೊಂಡಿದ್ದರಿಂದ ಆ ವ್ಯಕ್ತಿ ಕೊಚ್ಚಿಕೊಂಡು ಹೋಗುವಂಥ ಜನರ ಮಧ್ಯದಲ್ಲಿ ಆ ವ್ಯಕ್ತಿ ಬಚಾವಾಗಲಿಕ್ಕೆ ಸಾಧ್ಯ ಆಯಿತು. ಕರೆಕ್ಟ್? ಇನ್ ದ ಸೇಮ್ ವೇ ನಮ್ಮ ಜೀವನದ ಸಮಸ್ಯೆಗಳು ಬರುವಾಗ, ಸಮಸ್ಯೆಗಳು ಬಂದು ನಮ್ಮನ್ನು ಕೊಚ್ಕೊಂಡು ಹೋಗುವ ರೀತಿಯಲ್ಲಿ ಸಮಾಧಾನ ಕೊಚ್ಕೊಂಡು ಹೋಗ್ಬೋದು, ಆರೋಗ್ಯ ಕೊಚ್ಕೊಂಡು ಹೋಗ್ಬೋದು, ದಾಂಪತ್ಯ ಜೀವನ ಕೊಚ್ಕೊಂಡು ಹೋಗ್ಬೋದು, ನಮ್ಮ ಬಿಸ್ನೆಸ್ ಕೊಚ್ಕೊಂಡು ಹೋಗ್ಬೋದು. ಇಂಥ ಸಂದರ್ಭದಲ್ಲಿ ನಮ್ಮ ವಿಶ್ವಾಸನ ಕೊಚ್ಕೊಂಡು ಹೋಗ್ತಾ ಇರ್ಬೋದು, ಭಯದ ಅನಿಸಿಕೆಗಳಾಗ್ತಾ ಇರ್ಬೋದು. ಅಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಯಾವುದನ್ನು ಬಿಗಿಯಾಗಿ ಹಿಡಿದಿಟ್ಕೊಂಡಿದ್ದೀರಿ? ನೀವು ಯಾವುದನ್ನು ಬಿಗಿ ಹಿಡಿದಿಟ್ಕೊಳ್ತೀರಿ? ಅದು ನಿಮ್ಮನ್ನು ಕಾಪಾಡಬೇಕಾ? ಇಲ್ಲ ಅಂದರೆ ಆ ಹುಚ್ಚುವಳಿಯಲ್ಲಿ ನಿಮ್ಮನ್ನು ಕೂಡ ಒಂದೇ ಸಮೇತ ಬುಡ ಸಮೇತ ಕೊಚ್ಕೊಂಡು ಹೋಗ್ಬೇಕೆಂಬುದು ನಿರ್ಧರಿಸುವಂಥದ್ದು. ಆ ಸಂದರ್ಭದಲ್ಲಿ ವಿಶ್ವಾಸಿಗಳಾಗಿರುವಂಥ ನಾನು ಮತ್ತು ನೀವು ಅಂಥ ಪರಿಸ್ಥಿತಿ ಮಧ್ಯದಲ್ಲಿ ಲೋಕದ ರೀತಿಯಲ್ಲಿ ಲೋಕದ ಸಿಸ್ಟಮನ್ನು ಬಿಗಿ ಹಿಡಿದುಕೊಂಡ್ವಿ. ಲೋಕದ ಮಕ್ಕಳು ಯಾವ ಥರ ಕೊಚ್ಕೊಂಡು ಹೋಗ್ತದಾರೋ ಆದರೆ ನಾವು ಕೂಡ ಕೊಚ್ಕೊಂಡು ಹೋಗ್ತೇವೆ. ಈವನ್ ನಮ್ಮ ಜೊತೆ ದೇವರಿದ್ದರೂ ಕೂಡ. ಹಾಗಾದ್ರೆ ಏನನ್ನು ಬಿಗಿ ಹಿಡ್ಕೊಳ್ಬೇಕು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂಥದ್ದೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಮಗೆ ಒಂದು ಶಕ್ತಿಯುತವಾದದ್ದನ್ನು ಕೊಟ್ಟಿದ್ದಾರೆ. ಎಲ್ಲರೂ ಹೇಳೋಣ, ಶಕ್ತಿಯುತವಾದದ್ದು, ಪ್ರಬಲವಾದದ್ದು, ಜೀವಂತವಾದದ್ದು, ಆತ್ಮಭರಿತವಾದದ್ದು. ಸೊ ದೇವರು ನಮಗೆ ಇಂಥ ಪರಿಸ್ಥಿತಿ ಮಧ್ಯದಲ್ಲಿ ದುರಾತ್ಮನು ಎಷ್ಟೇ ಪರಿಣಾಮಗಳು ಬೀರಿ ನಮ್ಮ ಜೀವಿತವನ್ನು ಹುಚ್ಚುವಳಿಯಲ್ಲಿ ಕೊಚ್ಕೊಳ್ಬೇಕೆಂಬುದಾಗಿ ಪ್ರಯತ್ನ ಪಟ್ಟರೂ ಕೂಡ ನಾವು ಬಿಗಿಯಾಗಿ ಹಿಡಿದಿಟ್ಕೊಳ್ಳಿಕ್ಕಾಗಿ ನಮಗೊಂದು ಶಕ್ತಿಯುತವಾದನ್ನು ಕೊಟ್ಟಿದ್ದಾರೆ. ಯಾರು ಹೇಳ್ತಿರೋದೇನು ಶಕ್ತಿಯುತವಾದದ್ದು? ಅವರ ವಾಕ್ಯ. ಅದು ಕೂಡ ಅವರ ವಾಕ್ಯ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಅದನ್ನು ಯಾವಾಗಲೂ ಒಂದು ಸಮಯ ಓದೋದಲ್ಲ. ಯಾವಾಗಲೂ ಒಂದು ಸಮಯದಲ್ಲಿ ನಾನು ಟೈಮ್ ಸಿಕ್ಕರೆ ಓದ್ತೇನೆ, ಟೈಮ್ ಸಿಗಲ್ಲ ಅಂದರೆ ಮರ್ತು ಬಿಡ್ತೇನೆ, ಇಲ್ಲ. ಅದನ್ನು ಜೀವನ ಪೂರ್ತಿ ಗಟ್ಟಿಯಾಗಿ ಬಿಗಿಯಾಗಿ ಹಿಡಿದಿಟ್ಕೊಂಡಾಗ ಮಾತ್ರ ಆ ದಿನದಲ್ಲಿ ಆ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಆ ವಾಕ್ಯವು ನಿಮ್ಮನ್ನು ಕೊಚ್ಚಿಕೊಂಡು ಹೋಗದಂತೆ ನಿಮ್ಮನ್ನು ಕಾಪಾಡ್ತದೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರೂ ಕೂಡ ಗೊತ್ತಿದೆ, 24 ವರ್ಷಗಳ ಹಿಂದೆ ಆರೋಗ್ಯ ಕೊಚ್ಕೊಂಡು ಹೊಟ್ಟೋಗಿತ್ತು. ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ ನನ್ನ ಜೀವನದಲ್ಲಿ ಕೊಚ್ಕೊಂಡು ಹೋಗಿತ್ತು. ಕೊನೆಗೆ ಹಣಕಾಸು ಕೊಚ್ಕೊಂಡು ಹೋಗಿತ್ತು. ನೆಮ್ಮದಿ ಇಲ್ಲ, ದಾಂಪತ್ಯ ಜೀವನ ಎಲ್ಲ ಕೊಚ್ಕೊಂಡು ಹೋಗ್ತಾಯಿತ್ತು. ಬಟ್ ಆ ಸಮಯದಲ್ಲಿ ಥ್ಯಾಂಕ್ ಗಾಡ್ ಒಂದು ಸಲ ಯಾವಾಗ ಪ್ರಭು ಯೇಸು ಸುರೇಶನ ವ್ಯಕ್ತಿಯನ್ನು ಕಳಿಸ್ಕೊಟ್ಟು ನನಗೆ ರಕ್ಷಣೆ ಕೊಟ್ಟರು. ರಕ್ಷಣೆ ಕೊಟ್ಟಾದಾಗ ಪ್ರಿಯರೇ ಸತ್ಯ ಗೊತ್ತಾಯಿತು, ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡೆ. ಬಟ್ ಆದರೆ ಆ ಸಂದರ್ಭದಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ತಕ್ಷಣ ಪ್ರಿಯರೇ ಆ ಪರಿಸ್ಥಿತಿಗಳು ಒಂದೇ ದಿನ ಕಡಿಮೆ ಆಗಲಿಲ್ಲ. ಎಷ್ಟು ನಿರಂತರವಾಗಿ ಆ ದಿನಗಳಲ್ಲಿ ದೇವರ ವಾಕ್ಯ ಎಂಬುದಾಗಿ ದೇವರ ವಾಕ್ಯ ಬಿಗಿ ಹಿಡ್ಕೊಂಡು ಆವತ್ತು ಬಿಗಿ ಹಿಡ್ಕೊಂಡ ವಾಕ್ಯಗಳು ಮೈ ಗಾಡ್ ಇವತ್ತೂರು ಕಾಪಾಡ್ತದೆ. ನನ್ನ ಮಾತ್ರವಲ್ಲ, ನನ್ನ ಮಕ್ಕಳನ್ನು, ನನ್ನ ಹೆಂಡತಿಯನ್ನು, ನನ್ನ ವ್ಯವಹಾರಗಳನ್ನು, ನನ್ನ ಸೇವೆಯನ್ನು, ನಾನು ಹೋಗುವಂಥ ಎಲ್ಲ ಕಡೆಯಲ್ಲೂ ಕೂಡ ಸಂರಕ್ಷಣೆ ಎಲ್ಲವನ್ನು ಕೂಡ ಆ ವಾಕ್ಯವೇ ಕಾಪಾಡ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕೋಸ್ಕರ ಪ್ರಿಯರೇ, ಕಳ್ಳನಾಗಿರುವ ಸೈತಾನನು ನಿಮಗೊಂದು ಪರಿಸ್ಥಿತಿ ತಂದು ಆ ಪರಿಸ್ಥಿತಿಯ ಮಧ್ಯ ಮೊದಲು ಏನನ್ನು ಕೊಂಡ್ಕೊಂಡು ಹೋಗ್ಲಿಕ್ಕೆ ಅವ್ನು ಪ್ರಯತ್ನ ಪಡ್ತಾನೆ ಗೊತ್ತಾ? ಯಾರು ಹೇಳ್ತೀರಾ? ಕಳ್ಳ ಬರೋದು ಏನಕ್ಕಾಗಿ? ಯೋವನ 10 ಹೇಳ್ತದೆ, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲೆ ಮಾಡ್ಲಿಕ್ಕಾಗಿ, ನಾಶ ಮಾಡ್ಲಿಕ್ಕಾಗಿ. ಈ ಕೊಲೆ ಮಾಡುವುದು, ನಾಶ ಮಾಡೋದಕ್ಕೆ ಮುಂಚಿತವಾಗಿ ಅವನು ಕಳ್ತನ ಮಾಡ್ಲಿಕ್ಕೆ ಬರ್ತಾನೆ. ಫಸ್ಟ್ ಕಳ್ತನ, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ವಾಕಿಂಗ್ ಹೇಳ್ತದೆ. ಅವ್ನು ಬಂದು ಮೊದಲೇ ಕಳ್ತನ ಮಾಡ್ಲಿಕ್ಕೆ ಬರ್ತಾನೆ. ಏನು ಕಳ್ತನ ಮಾಡ್ಲಿಕ್ಕೆ ಬರ್ತಾನೆ?
ನಿಮ್ಮ ಆರೋಗ್ಯವನ್ನ, ನಿಮ್ಮ ಹಣಕಾಸನ್ನ, ನಿಮ್ಮ ದಾಂಪತ್ಯ ಜೀವನ ಸಮಾಧಾನವನ್ನ, ಪ್ರೀತಿಯನ್ನ, ನಿಮ್ಮ ಮಕ್ಕಳ ಭವಿಷ್ಯವನ್ನ ಅವುಗಳೆಲ್ಲವನ್ನೂ ಕೂಡ ಕಳ್ತನ ಮಾಡಲು ಬಂದರೂ ಕೂಡ ಅದಕ್ಕಿಂತ ಮೊದಲು ಅವನು ಕಳ್ತನ ಮಾಡಿದ ಯಾವುದನ್ನ? ದೇವರ ವಾಕ್ಯವನ್ನ. ಒಂದ್ಸಲ ನೀವು ದೇವರ ವಾಕ್ಯವನ್ನ ಏನು ಬಿಗಿ ಹಿಡಿದುಕೊಂಡಿದ್ರಿ, ಅದನ್ನ ಬಿಟ್ಟು ಬೇರೆ ಆ ಕಡೆ ನಿಮ್ ಗಮನ ಕೊಟ್ರಿ, ಬೇರೆ ರೀತಿಯಲ್ಲಿ ನಿಮ್ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಆ ಕಡೆ ಗಮನ ಕೊಟ್ರಿ, ಆಗ ಖಂಡಿತವಾಗಿಯೂ ಸುಲಭವಾಗಿ ಅವನು ನಿಮ್ಮ ಜೀವನ ಪ್ರವೇಶಿಸಿ ದೇವರ ವಾಕ್ಯ ಯಾವ ಕಲ್ಕೊಂಡು ಹೋಗ್ತಾನೋ, ಆಗ ಅವನ ಜೊತೆ ಫೈಟ್ ಮಾಡ್ಲಿಕ್ಕಾಗಿ ದೇವರ ವಾಕ್ಯ ಎಂಬ ಖಡ್ಗವನ್ನ ನೀವೇ ಕೊಟ್ಟುಬಿಟ್ಟಿದ್ದೀರಿ. ಆಗ ನೀವು ಅವನ ಜೊತೆ ಫೈಟ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಯಾವುದೇ ಆಯುಧಗಳಿಲ್ಲ. ಆಗ ಸುಲಭವಾಗಿ ನಿಮ್ಮನ್ನು ಕೊಲೆ ಮಾಡ್ತಾನೆ. ಆನಂದ, ಸಮಾಧಾನ, ಪ್ರೀತಿ, ವ್ಯವಹಾರಗಳು ಎಲ್ಲವನ್ನ ಕದ್ಕೊಳ್ಳೋದು ಮಾತ್ರವಲ್ಲ, ಅವನು ಕೊಲೆ ಮಾಡೋದು ಮಾತ್ರವಲ್ಲ, ನಿಮ್ಮ ಭವಿಷ್ಯವನ್ನೇ ನಾಶ ಮಾಡಿಬಿಡ್ತಾನೆ. ಬಟ್ ಪ್ರಶ್ನೆ ಏನಂತಂದ್ರೆ, ಎಷ್ಟು ಮಂದಿ ಪ್ರಿಯರೇ ಒತ್ತಡಗಳ ಮಧ್ಯದಲ್ಲಿ ನಾವು ದೇವರ ವಾಕ್ಯವನ್ನ ಬಿಗಿಯಾಗಿ ಪ್ರತಿದಿನ ಹಿಡ್ಕೊಳ್ತಾ ಇದ್ದಾವೆ? ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈವನ್ ಜಸ್ಟ್ ನಮ್ಮ ಸಹೋದರರು ನಿಮ್ಗೆಲ್ಲರೂ ಫೋನ್ ಮಾಡಿರ್ಬೋದು, ನಮ್ಮ ಮನೇಲಿ ಪ್ರಾರ್ಥನಾ ಕೂಟ ಇದೆ ಬನ್ನಿ ಎಂಬುದಾಗಿ. ಥ್ಯಾಂಕ್ ಗಾಡ್, ನೀವು ಬಂದಿರೋದು ತುಂಬ ಒಳ್ಳೆಯದು. ಬಟ್ ಆದರೆ ಇದು ಯಾವಲ್ಲ ಒಂದ್ಸಲ ಆಗುವಂಥದ್ದು. ಈ ಪ್ರಾರ್ಥನಾ ಕೂಟ ಎಷ್ಟು ತಿಂಗಳಿಂದ ನಾವು ಮಾಡಿದ್ದೀವಿ? 3 ತಿಂಗಳಾಯಿತು. 3 ತಿಂಗಳು ಒಂದಿನ ಇದು ನಡೆಯುವಂಥದ್ದು. ಬಟ್ ಆದರೆ ಜಸ್ಟ್ 3 ತಿಂಗಳು ಒಂದ್ಸಲ ನಮ್ಗೆ ಸಮಸ್ಯೆ ಬರೋದು? ಪ್ರತಿದಿನ ಸಮಸ್ಯೆ ಬರ್ತದೆ ಅಥವಾ 3 ತಿಂಗಳು ಒಂದ್ಸಲನ? ಪ್ರತಿದಿನ ನೀವು ಸಮಸ್ಯೆ ಬರುವಾಗ ಇಲ್ಲೇನನ್ನು ದೇವ್ರು ಕಲಿಸ್ಕೊಡ್ತಾರೋ ಅವ್ರು ವಾಕ್ಯದ ಬಿಗೆ ಇಟ್ಕೊಳ್ತೀರಾ. ಆ ಸಮಸ್ಯೆಗಳು ಬಂದಾಗ ನೀವು ವಾಕ್ಯನ ಬಿಗೆ ಇಟ್ಕೊಳ್ಬೇಕಾದ್ರೆ ಪ್ರತಿದಿನ ಆ ವಾಕ್ಯದೊಂದಿಗೆ ನೀವು ಕಾಲ ಕಳಿಬೇಕು. ಅದು ಚೆಕ್ ಮಾಡ್ಕೊಳ್ಳೋಣ, ಪ್ರತಿದಿನ ದೇವ್ರ ವಾಕ್ಯದೊಂದಿಗೆ ನಾವು ಕಾಲ ಕಳೀತಾ ಇದ್ದೀವ? ಹಲೋ, ನನಗೂ ಆ ವಾಕ್ಯಕ್ಕೂ ಇರುವ ಸಂಬಂಧ ಅನುದಿನವೂ ಕೂಡ ದಿನಕ್ಕೆ ಇನ್ನೂ ಗಾಢವಾಗಿ ಹತ್ರ ಆಗ್ತಾ ಇದೆಯಾ, ಅಥವಾ ದಿನಕ್ಕೆ ನನಗೂ ದೇವ್ರ ವಾಕ್ಯ ಇರೋ ಸಂಬಂಧ ದೂರ ಆಗ್ತಾ ಇದೆಯಾ? ಯೋಚನೆ ಮಾಡಿ ಪ್ರಿಯರೇ. ಪ್ರತಿದಿನ ಪ್ರೈಸ್ ಗಾಡ್ ನಾವು ಹೇಳ್ತೀವಿ, ನಾವೆಲ್ಲ ಕ್ರೈಸ್ತರು, ನನ್ನ ಜೊತೆಲಿ ಯೇಸು ಸ್ವಾಮಿ ಇದ್ದಾರೆ, ನನ್ನ ಜೊತೆಲಿ ಬೈಬಲ್ ಇದೆ, ನಾವು ಹೇಳ್ತೇವೆ. ಅದೇ ಥರ ಗಂಡ ಹೆಂಡತಿ ಇಬ್ಬರು ಕೂಡ ಯಾವಾಗಲೂ ಕೂಡ ಇಬ್ಬರು ಜೊತೆಲಿ ಇದ್ದಾರೆ. ಇಬ್ಬರು ಕುತ್ಕೋಬೇಕಾ ಚೇರಲ್ಲಿ ಅಕ್ಕಪಕ್ಕನೇ ಕುತ್ಕೊಳ್ತಾರೆ, ಬೆಡ್ಡಲ್ಲಿ ಕುತ್ಕೋಬೇಕಾ ಅಕ್ಕಪಕ್ಕನೇ, ಇವ್ರು ಬೆಡ್ಡಲ್ಲಿ ಮಲ್ಬೇಕಾ ಅಕ್ಕಪಕ್ಕನೇ ಮಲ್ತಾರೆ. ಬಟ್ ಒಂದೊಂದು ಮಾತುಕತೆ ಇಲ್ಲ. ನಿಜವಾಗ್ಲೂ ಸಂಬಂಧ ಬೆಳೀತದ? 24 ಗಂಟೆ ಜೊತೆಲಿ ಇದ್ದಾರೆ. ಬಟ್ ಅವ್ರು ಮಾತಾಡದೆ ಹೋದರೆ, ಒಬ್ರಿಗೊಬ್ಬರು ಮಾತಿನ ಮೂಲಕ ಅವರಿಬ್ಬರು ಹೆಚ್ಚಿನ ಸಮಯ ಕಾಲ ಕಳೆದೇ ಹೋದರೆ ಆ ಸಂಬಂಧ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಇನ್ ದ ಸೇಮ್ ವೇ ನಮ್ಮ ಜೊತೆಲಿ ಪ್ರಭು ಇದ್ದಾರೆ, ನಮ್ಮ ಕೈಯಲ್ಲಿ ಬೈಬಲ್ ಇದೆ, ದೇವ್ರ ವಾಕ್ಯ ಇದೆ, ನಾವು ಡೈಲಿ ಟೀಚಿಂಗ್ ಕೇಳಿಸ್ಕೊಳ್ತಾ ಇದ್ದಾವೆ. ಬಟ್ ಅದರ ಪ್ರಶ್ನೆ ಅಂತಂದರೆ, ನಾನು ನನ್ನ ದೇವರೊಂದಿಗೆ ಪ್ರತಿದಿನ ಮಾತಾಡ್ತಾ ಇದ್ದೀನ? ನನ್ನ ದೇವರೊಂದಿಗೆ ಅನುದಿನ ಕೂಡ ನಿಕಟ ಸಂಬಂಧ ಇದೆಯಾ? ಯಾಕಂದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಮಸ್ಯೆ ಬಂದಾಗ ಮಾತ್ರ ನೀವು ದೇವರ ವಾಕ್ಯವನ್ನು ನಾನು ನುಡಿತೇನೆ, ನಾನು ಪ್ರಾರ್ಥನೆ ಮಾಡ್ತೇನೆ, ಅದು ಪ್ರಾರ್ಥನೆಗಳು ಬರ್ತೇನೆ ಎಂಬುದಾಗಿ ಈ ರೀತಿ ನೀವೇನು ಸಮಸ್ಯೆ ಬಂದಾಗ ಮಾತ್ರ ನೀವೇನಾದರೂ ದೇವರವಾಗಿ ಇಟ್ಕೊಂಡ್ರೆ ಖಂಡಿತ ಪ್ರಿಯರೇ ನಿಮಗೂ ಪ್ರಭು ಯೇಸುವಿನ ಸಂಬಂಧ ಬೆಳೆಯೋದಿಲ್ಲ. ಕೊನೆಗೆ ಒಂದು ದಿನ ಜಸ್ಟ್ ಆ ವಾಕ್ಯವನ್ನು ಸುಲಭವಾಗಿ ಬಿಟ್ಕೊಟ್ಟು ಬಿಡ್ತೀರಿ. ಹಲೋ, ಅರ್ಥ ಆಗ್ತದೆಯಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ನಿಮ್ಮಲ್ಲಿ ಅನೇಕರು ಮೊದಲೇ ಗೊತ್ತಿದೆ, ನನ್ನ ಮಗಳು ಜಾಬ್ಗೋಸ್ಕರ ಚೆನ್ನೈಲಿದ್ದಾಳೆ. ಜಸ್ಟ್ ಇವತ್ತು ಬೆಳಿಗ್ಗೆ ಅವಳು ಮನೆಗೆ ಬಂದಿದ್ದಾಳೆ. ನಾನು ಸಂಜೆ ಅವಳು ಚೆನ್ನೈಯಿಂದ ಬಸ್ ಹತ್ತಿದ್ಲು ಮೈಸೂರು ಬರಲಿಕ್ಕೆ, ನಾನು ಮೈಸೂರಿಂದ ಬಸ್ ಹತ್ತಿದ್ದೆ ಕಾರವಾರ ಬರಲಿಕ್ಕೆ. ಯೋಚನೆ ಮಾಡಿ, ನನಗೂ ಆಸೆ ಇಲ್ವ ನನ್ನ ಮಗಳು ನೋಡಬೇಕು ಎಂಬುದಾಗಿ? ನನ್ನ ಮಗಳಿಗೂ ಆಸೆ ಇಲ್ಲ ನಮ್ಮ ಪಪ್ಪನ ನೋಡಬೇಕು ಅಂತೇಳಿ? ಪ್ರತಿದಿನ ಜೊತೆಲಿದ್ದವರು, ಪ್ರತಿದಿನ ಜೊತೆಲೇ ಒದ್ದಾಡ್ತಾ ಇದ್ದವರು, ಈಗ ತಿಂಗಳುಗಟ್ಟಲೆ ಆಗಿದೆ ಜಾಬ್ಗೆ ಹೋಗಿ, ಉದ್ಯೋಗಕ್ಕೆ ಹೋಗಿ. ಆಸೆ ಇದೆಯಾ? ಆಸೆ ಇಲ್ವಾ? ಬಟ್ ಅದರ ಪ್ರೈಸ್ ಬಿಡಿ ಗಾಡ್ ಯಾವುದು? ಮತ್ತೆ ಈವನ್ ನನ್ನ ಮಗಳು ಬರ್ತೀನಿ ಅಂತ ಹೇಳಿದ್ರು ಕೂಡ ಜಸ್ಟ್ ನನ್ನ ಮಗಳನ್ನು ಆಯ್ತಮ್ಮ ಅಂಥೇಳಿ ಮಗಳ ನೋಡಬೇಕೆಂಬ ಹಂಬಲವನ್ನು ಜಸ್ಟ್ ಸ್ವಲ್ಪ ಕಡಿಮೆಗೊಳಿಸಿ ಜಸ್ಟ್ ನಿಮ್ಮನ್ನೆಲ್ಲರೂ ನೋಡಬೇಕು, ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯ ಹಂಚ್ಕೊಳ್ಬೇಕೆಂಬುದಾಗಿ ಯಾವುದು ಪ್ರಿಯರೇ ಬಲಪಡಿಸಿದ್ದು? ಒಂದೇ ಒಂದು. ಅಷ್ಟು ದಿನದಿಂದ 23-24 ವರ್ಷಗಳಿಂದ ದೇವರ ವಾಕ್ಯ ಎಂಬುದಾಗಿ ನನ್ನ ಹೆಂಡತಿ ಜೊತೆಲಿ ಕಾಲ ಕಳೆಯೋಕ್ಕಿಂತ ಮಿಗಿಲಾಗಿ, ನನ್ನ ಮಕ್ಕಳ ಜೊತೆಲಿ ಕಾಲ ಕಳೆಯೋಕ್ಕಿಂತ ಮಿಗಿಲಾಗಿ, ಇನ್ಯಾವುದೋ ವ್ಯವಹಾರಗಳ ಜೊತೆಲಿ ಕಾಲ ಕಳೆಯೋಕ್ಕೆ ಮಿಗಿಲಾಗಿ ದೇವರ ವಾಕ್ಯ ಜೊತೆಲಿ ಕಾಲ ಕಳೆದಿದ್ದರಿಂದ ಇವತ್ತು ನನ್ನ ಮಗಳು ಮನೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಪ್ರೈಸ್ ಬಿಟ್ಟು ಗಾಡ್ ಆಯ್ತಮ್ಮ ಆಮೇಲೆ ನಾನು ಸಿಗ್ತೇನೆ ಅಂತೇಳಿ ಅಲ್ಲಿಂದ ಜಸ್ಟ್ ಈ ಕಡೆ ಬರಲಿಕ್ಕಾಗಿ ಆ ವಾಕ್ಯದೊಂದಿಗಿನ ಸಂಬಂಧ ಬಲಪಡಿಸಿದ್ದು. ಕರೆಕ್ಟಾ? ಹಲೋ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನಗೆ ಸಮಸ್ಯೆ ಇರೋದಕ್ಕಾಗಿ ನನಗೆ ಇಲ್ಲಿ ಬಂದಿಲ್ಲ, ನಿಮಗೆ ಸಮಸ್ಯೆ ಇದೆ ಬಂದಿದ್ದೀರಿ. ಕರೆಕ್ಟ್?
ನಾನು ಮೊದಲ ಸಲ ಯೇಸು ಬಳಿ ಬಂದಾಗ ನನಗೆ ಸಮಸ್ಯೆ ಇತ್ತು, ಅದಕ್ಕೋಸ್ಕರ ನಾನು ಕೂಡ ಇದೇ ಥರ ಪ್ರಾರ್ಥನೆ ಕೊಡ್ಗೆ ಹೋಗಿದ್ದೆ. ಬಟ್ ಇವತ್ತು ನನಗೆ ಸಮಸ್ಯೆ ಇಲ್ಲ. ಬದಲಾಗಿ ನಮ್ಮ ಅಪ್ಪನ ಮನೆಯಲ್ಲಿ ಸಮಸ್ಯೆ ಇದೆ. ನಮ್ಮ ಅಪ್ಪನ ಮನೆಯಲ್ಲಿ ನಾವೆಲ್ಲರೂ ಕೂಡ, ಪ್ರೈಸ್ ಗಾಡ್, ನಾವೆಲ್ಲರೂ ಕೂಡ ಅಪ್ಪನ ಮನೆಯಲ್ಲಿ ಕುಳಿತುಕೊಂಡು ಅಪ್ಪನ ಮನೆಯಲ್ಲಿದ್ದು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಅನುಭವಿಸ್ತದವೆ. ನಮ್ಮ ತಂದೆಯ ಮನೆ ಇನ್ನೂ ದೊಡ್ಡದಾಗಬೇಕು, ತಂದೆ ರಾಜ್ಯ ದೊಡ್ಡದಾಗಬೇಕು. ಬನ್ನಿ ಬನ್ನಿ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನಾನು ಹೇಳಿದ ಅರ್ಥ ಆಗ್ತದೆಯಾ? ನಾನೇನು ಹೇಳಿದೆ ಬ್ರದರ್? ನಿಮ್ಮ ಕಡೆ ಗಮನ ಕೊಡಲಿಲ್ಲ, ಅವಾಗಿಂದ ನಿಮ್ಮ ನೋಡಿ ಬೋರ್ ಆಯಿತು, ಅದಕ್ಕೆ ಇಬ್ಬರು ಬಂದ್ರಲ್ಲ ಈಗ ನೋಡ್ತಾ ಇದ್ದೀವಿ ಬ್ರದರ್. ಏನು ಹೇಳಿದೆ? ನನಗೆ ಸಮಸ್ಯೆ ಇಲ್ಲ, ಆದರೂ ಯಾಕೆ ಇಲ್ಲಿ ಬಂದಿದ್ದೇನೆ ಅಂತಂದರೆ ನಮ್ಮ ತಂದೆ ಮನೇಲಿ ಸಮಸ್ಯೆ ಇದೆ. ನಮ್ಮ ತಂದೆ ಮನೇಲಿ ಬರೋ ನಾನು ಒಬ್ಬನೇ ಅಲ್ಲ, ನಾವೆಲ್ಲರೂ ಇದ್ದೇವೆ ತಂದೆ ಮನೆಯಲ್ಲಿ, ಕರೆಕ್ಟಾ? ಬಟ್ ನಮ್ಮ ಸಹೋದರ ಜೀವನದಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಯಲ್ಲಿ ಅನೇಕರು ಒದ್ದಾಡ್ತಾ ಇದ್ದೀರಿ. ಯಾವ ಥರ ಹೊರ ಬರಬೇಕೆಂಬುದಾಗಿ ನಾನಾ ವಿಧವಾದ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಟ್ ಪ್ರೈಸ್ ಗಾಡ್, ಒಂದು ಗುಡ್ ನ್ಯೂಸ್ ಏನಂತಂದರೆ, ದೇವರ ಮಕ್ಕಳಾದ ಮೇಲೆ ಪ್ರಿಯರೇ, ದೇವರು ನಮಗೆ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು, ಜೀವನದಲ್ಲಿ ಬರುವಂಥ ಪರಿಸ್ಥಿತಿಗಳು ನಮ್ಮ ಜೀವನ ಕೊಚ್ಕೊಂಡು ಹೋಗದಂತೆ ನಾವು ಬಿಗಿಯಾಗಿ ಹಿಡಿದಿಟ್ಕೊಳ್ಳಿಕ್ಕಾಗಿ ಆ ಬಿಗಿಯಾಗಿ ಹಿಡಿದಿಟ್ಕೊಳ್ಳುವಂತಹ ಶಕ್ತಿಶಾಲಿ ಹೇಳುವಂತಹ ಅವ್ರ ವಾಕ್ಯವನ್ನು ದೇವರು ನಮ್ಗೆ ಕೊಟ್ಟಿರೋದ್ರಿಂದ ನನ್ನ ಮಕ್ಕಳು ನನ್ನ ವಾಕ್ಯನ ಮಾತ್ರ ಬಿಗಿ ಹಿಡಿದಿಟ್ಕೊಳ್ಬೇಕೆಂಬುದಾಗಿ ನಮ್ಮ ತಂದೆ ಬಯಸ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ನೋಡೋಣ ಪ್ರಿಯರೇ, ಪ್ರೈಸ್ ಗಾಡ್, ಇವತ್ತು ನಾವು ತುಂಬ ಸರಳವಾದ ವಿಷಯವನ್ನು ಧ್ಯಾನಿಸ್ಲಿಕ್ಕೆ ಹೋಗ್ತಿದ್ದೇವೆ. ಬಟ್ ಅದು ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಆಲಿಸ್ಬೇಕು. ಯಾಕಂದರೆ ಈಗ ನಾವೇನು ವಾಕ್ಯ ಓದ್ಲಿಕ್ಕೆ ಹೋಗ್ತೀವಿ ಅದು ಕೇವಲ ವಾಕ್ಯ ಮಾತ್ರ ಅಲ್ಲ. ಹಲೋ, ಕೇವಲ ಅದು ಒಂದು ವಾಕ್ಯ ಮಾತ್ರ ಅಲ್ಲ. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಏರಿಯಾದಲ್ಲಿ ನೀವು ಯಶಸ್ವಿನ ಕಾಣಬೇಕು, ಏಳಿಗೆನ ಕಾಣಬೇಕು, ಜಯವನ್ನು ಹೊಂದ್ಕೊಳ್ಬೇಕು, ಅದೆಲ್ಲ ಹೊಂದ್ಕೊಳ್ಳಿಕ್ಕಾಗಿ ಒಂದು ಸೂತ್ರ. ಎಲ್ಲರೋಣ ಸೂತ್ರ. ಎಸ್ಪೆಷಲಿ ಮಕ್ಕಳೆಲ್ಲ ಶಾಲೆಗೆ ಹೋಗೋ ಮಕ್ಕಳು ಗಣಿತದಲ್ಲಿ ಸೂತ್ರ ಕಲ್ತ್ಕೊಂಡ್ರೆ ಅದು ತಕ್ಕಂತೆ 100 ಲೆಕ್ಕಗಳು ಕೊಟ್ಟರು ಕೂಡ ಆ ಸೂತ್ರ ಒಂದು ಗೊತ್ತಿದ್ರೆ ನಾವು ಒಳ್ಳೆ ರಿಸಲ್ಟ್ ಪಡ್ಕೊಳ್ಬೋದು. ಹೌದಾ? ಸೂತ್ರ ಗೊತ್ತಿದ್ರೆ. ಇನ್ ದ ಸೇಮ್ ವೇ ಫಾರ್ಮುಲಾ ಅದೇ ಥರ ನಮ್ಮ ಜೀವನದಲ್ಲೂ ಅಷ್ಟೇ. ಪ್ರಭು ಯೇಸು ನಮ್ಗೇನು ಕಲಿಸ್ಕೊಡ್ತಾರೆ ಅಂತಂದರೆ, ಈಗೇನು ನಾವು ಕಲಿಲಿಕ್ಕೆ ಹೋಗ್ತೀವಿ ಆ ವಾಕ್ಯ ಕೇವಲ ಒಂದು ವಾಕ್ಯವಲ್ಲ, ಅದು ನಮ್ಮ ಜೀವನದಲ್ಲಿ ಯಾವುದೇ ಏರಿಯಾದ ಸಮಸ್ಯೆ ಇದ್ದರೂ ಕೂಡ, ಹಣಕಾಸು ನಿಮ್ಗೆ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ನಿಮ್ಮ ದಾಂಪತ್ಯ ಜೀವನ ಸಮಸ್ಯೆ ಇರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಸಮಸ್ಯೆ ಇರ್ಬೋದು, ನೀವು ಕೆಲಸ ಮಾಡ್ತಿರೋ ಕಂಪ್ನಿ ಸಮಸ್ಯೆ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಲ್ಲಿ ಸಮಸ್ಯೆ ಇರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಒಂದು ವ್ಯಕ್ತಿಗಳ ಜೊತೆ ಜೀವನದಲ್ಲಿ ಸಮಸ್ಯೆ ಇರ್ಬೋದು. ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಎಲ್ಲ ಸುಲಭವಾಗಿ ಜಯಶಾಲಿಗಳಾಗಿ ಹೊರಬರಲಿಕ್ಕಾಗಿ ದೇವರು ಒಂದು ಸೂತ್ರನ ಕಲಿಸ್ಕೊಡ್ತಾ ಇದ್ದಾರೆ. ಸೂತ್ರ ಬೇಕಾ ಬೇಡ? ಬೇಕು. ಪ್ರೈಸ್ ಗಾಡ್. ಗುಡ್. ಯೋಶುವನಿಗಂತ 1ನೇ ಅಧ್ಯಾಯ 8 ಓದಿ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ. ಈ ಧರ್ಮಶಾಸ್ತ್ರ, ಹಲೋ, ಈ ಧರ್ಮಶಾಸ್ತ್ರ, ಎಲ್ಲರೂ ಈ ಧರ್ಮಶಾಸ್ತ್ರ. ನನ್ನ ಪ್ರಿಯ ಸಹೋದರರೇ, ಲೋಕದಲ್ಲೂ ಕೂಡ ಅನೇಕ ವಾಕ್ಯಗಳಿವೆ, ಅನೇಕ ಶಾಸ್ತ್ರಗಳಿವೆ. ಆ ಶಾಸ್ತ್ರ ಅಲ್ಲ, ಈ ಧರ್ಮಶಾಸ್ತ್ರ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ. ಆಮೇಲೆ ಹಗಲಿರುಳು ಅದನ್ನೇ ಧ್ಯಾನಿಸು. ಜೋರಿಗೆ ಸಿಸ್ಟರ್, ಜೋರಿಗೆ. ಹಗಲಿರುಳು ಅದನ್ನೇ ಧ್ಯಾನಿಸು. ಹಗಲಿರುಳು ಅದನ್ನೇ ಧ್ಯಾನಿಸು. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಕಾರ್ಯಗಳು ಒಂದು ಮಾತ್ರ ಅಲ್ಲ, ನಿನ್ನ ಕಾರ್ಯಗಳೆಲ್ಲ ಕೈಗೂಡುವುದು. ನೀನು ಕೃತಾರ್ಥನಾಗುವೆ, ಅಥವಾ ನೀನು ಜಯಶಾಲಿಯಾಗುವೆ, ಅಥವಾ ನೀನು ಮಹಾಜಯಶಾಲಿಯಾಗುವೆ. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಏರಿಯಾದಲ್ಲಿ ಮಹಾ ಜಯಶಾಲಿಗಳಾಗಿ ಜೀವಿಸಬೇಕು, ಯಾವ ಪರಿಸ್ಥಿತಿಯನ್ನು ನಾನು ಜಯಿಸಬೇಕೆಂಬುದಾಗಿ ನೀವು ಅಂದ್ಕೊಂಡಿದ್ದೀರಿ, ಆ ಒಂದೊಂದು ಪರಿಸ್ಥಿತಿಯನ್ನು ಜಯಿಸಲಿಕ್ಕಾಗಿ ದೇವರು ಇವತ್ತು ನಮಗೆ ಒಂದು ಸೂತ್ರನ ಕಲಿಸ್ಕೊಡ್ತಾ ಇದ್ದಾರೆ. ಇಟ್ಕೊಳ್ಳಿ, ಅಲ್ಲಿ ಇಟ್ಕೊಳ್ಳಿ. ಒಂದು ಸೂತ್ರನ ಕಲಿಸ್ಕೊಡ್ತಾ ಇದ್ದಾರೆ. ಆ ಸೂತ್ರ ಏನು? ಯೋಶುವ 1:8 ಒಂದು ವ್ಯಕ್ತಿ ಯಶಸ್ವಿಯಾದ ಜೀವನ ಅನುಭವಿಸಬೇಕಾದ್ರೆ, ಜಯದ ಜೀವನ ಅನುಭವಿಸಬೇಕಾದ್ರೆ, ಆರೋಗ್ಯದಲ್ಲಿ ನಂಬರ್ 1, ಹಣಕಾಸಲ್ಲಿ ನಂಬರ್ 1, ಪ್ರೀತಿಯಲ್ಲಿ ನಂಬರ್ 1, ನಮ್ಮ ದಾಂಪತ್ಯ ಜೀವನ ನಂಬರ್ 1, ನಮ್ಮ ವ್ಯವಹಾರಗಳು, ನಮ್ಮ ಬಿಸ್ನೆಸ್ಗಳು, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ಅವರೆಲ್ಲರೂ ಕೂಡ ಸಮಾಧಾನದಲ್ಲಿ ನಂಬರ್ 1 ಉನ್ನತ ಮಟ್ಟದಲ್ಲಿ ನಾವು ಜೀವಿಸಬೇಕಾದ್ರೆ ಇದು ದೇವರು ನಮ್ಗೆ ಕಲಿಸ್ಕೊಡೋ ಸೂತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರಿಯರೇ, ದೇವರು ಒಂದು ಶಕ್ತಿಯುತವಾದ ಒಂದು ಸತ್ಯವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ. ಮೊದಲನೇದು,
ಯಾರೆಲ್ಲ ಎಷ್ಟು ಮಂದಿ ಇಲ್ಲಿಗೆ ನಿಮ್ಮ ಜೀವನದಲ್ಲಿ ಎಲ್ಲ ಏರಿಯಾದಲ್ಲೂ ಕೂಡ ಜಯಶಾಲಿಗಳಾಗಿ ಜೀವಿಸಬೇಕು ಅಂತ ಇಷ್ಟಪಡ್ತೀರಿ? ಕೈ ಮೇಲೆ ಮಾಡಿ. ಎಷ್ಟು ಮಂದಿ ಇಷ್ಟಪಡ್ತೀರಿ ನಾವು ಜಯಶಾಲಿ ಜೀವಿಸಬೇಕು? ಎಲ್ಲದರಲ್ಲೂ ಎಲ್ರಿಗೂ ಆಸೆ ಇದೆ. ಆಸೆ ಇದೆಯಲ್ಲ? ಕೈ ಮೇಲೆ ಮಾಡಬೇಕು ಮತ್ತೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನೀವು ಜಯಶಾಲಿಗಳಿಗೆ ಜೀವಿಸಬೇಕಾದ್ರೆ, ನೀವು ಯಶಸ್ಸಿನ ಜೀವಿತ ಅನುಭವಿಸಬೇಕಾದ್ರೆ, ಆರೋಗ್ಯದಲ್ಲಿ ಜಯ, ಹಣಕಾಸು, ಸಮಾಧಾನ, ದೇವರ ರಾಜ್ಯ ಕಟ್ಟುವಂಥದ್ರಲ್ಲಿ, ದೇವರೊಂದಿಗಿನ ಸಂಬಂಧದಲ್ಲಿ ನೀವು ಬಲಗೊಂಡು ಜಯವನ್ನು ಅನುಭವಿಸಬೇಕಾದ್ರೆ ನಂಬರ್ 1 ಮೊದಲ ಸೂತ್ರ ಏನು? ಫಸ್ಟ್ ಲೈನ್ ಓದಿ ಸಿಸ್ಟರ್. ಈ ಧರ್ಮಶಾಸ್ತ್ರವು ಸದಾ ನಿನ್ನ ಬಾಯಲ್ಲಿ ಇರಲಿ ಅಂತ ಇದೆಯಾ, ಅಥವಾ ಒಂದು ಪೀಠದ ಮೇಲೆ ಬೈಬಲ್ ಒಂದು ಪೀಠದ ಮೇಲೆ ಇರಲಿ ಅಂತ ಇದೆಯಾ? ಅಥವಾ ಈ ಬೈಬಲ್, ಈ ಧರ್ಮಶಾಸ್ತ್ರ ಅಂದೇನು? ದೇವರ ವಾಕ್ಯ ಅಥವಾ ಬೈಬಲ್. ಈ ವಾಕ್ಯ ಎಲ್ಲಿರಲಿ ಅಂತೇಳಿ ಈ ದೇವರ ವಾಕ್ಯ ಹೇಳ್ತದೆ? ಬಾಯಲ್ಲಿರಲಿ. ಅಥವಾ ವಾಕ್ಯ ಬರೀ ಮೊಬೈಲ್ ಇರಲಿ ಅಂತ ಹೇಳ್ತಾ ಇದೆಯಾ? ಯಾರನ್ನ ಕೇಳಿ ನೋಡಿ, ನೀವು ಡೈಲಿ ಬೈಬಲ್ ಓದ್ತಾ ಇದ್ದೀರಾ ಅಥವಾ ದೇವ್ರ ವಾಕ್ಯ ಆಲಿಸ್ತಾ ಇದ್ದೀರಾ, ದೇವ್ರ ವಾಕ್ಯ ನುಡಿತಾ ಇದ್ದೀರಾ ಅಂತ ಹೇಳುವಾಗ, ಬ್ರದರ್ ಮೊಬೈಲೆಲ್ಲ ಬರೀ ಬೈಬಲ್ ವಾಕ್ಯನೇ ಬ್ರದರ್. ಹೌದು, ಮೊಬೈಲ್ ಇದೆ, ಬಟ್ ಬಾಯಲ್ಲಿದೆಯಾ? ಅಲ್ಲಿ ಮೊಬೈಲ್ ಇರಲಿ ಎಂಬುದಾಗಿ ಹೇಳ್ತಾಯಿಲ್ಲ. ಈ ಧರ್ಮಶಾಸ್ತ್ರ ಅಂದೇನು? ದೇವರ ವಾಕ್ಯ. ದೇವರ ವಾಕ್ಯವು ಸದಾ ನಿನ್ನ ಬಾಯಲ್ಲಿರಲಿ. ಸದಾ ಇದೆಯಾ? ಇಲ್ಲ ವಾರಕ್ಕೊಮ್ಮೆ ಇರಬೇಕು, ಬಲಿ ಪೂಜೆಗೆ ಹೋದಾಗ ಮಾತ್ರ. ಸದಾ ಅಂತ ಇದೆಯಾ ಅಲ್ಲಿ ಬೈಬಲಲ್ಲಿ? ಅಲ್ಲೂ ಇದೆಯಾ ಸಿಸ್ಟರ್? ನಿಮ್ಮ ಬೈಬಲ್ ಇದೆಯಾ? ಏನಂತಿದೆ ಓದಿ. ಈ ಧರ್ಮಶಾಸ್ತ್ರ ಯಾವಾಗಲೂ, ಎಲ್ಲರೂ ಹೇಳೋಣ, ಯಾವಾಗಲೂ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವಾಗಲೂ ನಿಮ್ಮ ಬಾಯಲ್ಲಿ ಏನಿರ್ತದೋ ಅದು ನಿಮ್ಮ ಜೀವನ ರೂಪಿಸ್ತದೆ. ವಾವ್, ಬ್ಯೂಟಿಫುಲ್. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿಮ್ಮ ಬಾಯಲ್ಲಿರಲಿ. ಸೊ ಮತ್ತೆ ಹೇಳಿದ್ರೆ, ದೇವರ ವಾಕ್ಯವು ಸದಾ ತಮ್ಮ ಮಕ್ಕಳ ಬಾಯಲ್ಲಿ ಇರಬೇಕೆಂಬುದಾಗಿ ನಮ್ಮ ತಂದೆ ದೇವರ ಬಯಕೆಯಾಗಿದೆ. ಯಾಕೆಂದರೆ ನಾವು ಯಾವುದನ್ನು ಪದೇ ಪದೇ ಬಾಯಿ ನುಡಿತಾ ಇರ್ತೀವಿ, ಯಾವಾಗಲೂ ನಾವು ಬಾಯಿ ತೆಗೆದು ಯಾವುದನ್ನು ಮಾತನಾಡ್ತೇವೆ, ಆ ನುಡಿಗಳು ನಮ್ಮ ಜೀವನವನ್ನು ಆ ದಿಕ್ಕಿನಲ್ಲಿ ಮುನ್ನಡೆಸ್ತವೆ, ನಮ್ಮ ಜೀವನವನ್ನು ಅದೇ ರೀತಿಯಾಗಿ ಮಾರ್ಪಡಿಸ್ತವೆ. ಇವತ್ತು ನಾನಾಗಲಿ ಅಥವಾ ನೀವೇ ಆಗಲಿ ಯಾವ ಜೀವನವನ್ನು ಅನುಭವಿಸ್ತಾ ಇದ್ದೇವೋ, ಕೆಲವರು ಸೋಲಿನ ಜೀವನ ಅನುಭವಿಸ್ತಾ ಇದ್ದಾವೆ, ಕೆಲವರು ಜಯದ ಜೀವನ ಅನುಭವಿಸ್ತಾ ಇದ್ದಾವೆ, ಕೆಲವೊಂದು ಏರಿಯಾಗಳಲ್ಲಿ ಸೋಲನ್ನು ಕಾಣ್ತಾ ಇದ್ದಾವೆ, ಕೆಲವೊಂದು ಏರಿಯಾದಲ್ಲಿ ಜಯವನ್ನು ಕಾಣ್ತಾ ಇದ್ದಾವೆ. ಯಾಕೆ ಈ ರೀತಿಯ ಕಾರ್ಯಗಳನ್ನು ಅನುಭವಿಸ್ತದೆ ಅಂತಂದರೆ ಕಾರಣ ಒಂದೇ ಒಂದು, ನೀವು ಯಾವುದನ್ನು ಬಾಯಲ್ಲಿ ಇಟ್ಕೊಂಡಿದ್ದೀರಿ, ಯಾವಾಗಲೂ ಯಾವುದನ್ನು ಬಾಯಿ ನುಡಿತಾ ಇದ್ದೀರಿ, ಆ ನುಡಿಗಳು ನಿಮ್ಮನ್ನು ಈ ಪರಿಸ್ಥಿತಿಗೆ ಕರ್ಕೊಂಡು ಬಿಟ್ಟಿವೆ. ಚೆಕ್ ಮಾಡಬೇಕಾದ್ರೆ. ಹಲೋ, ಅರ್ಥ ಆಗ್ತದೆಯಾ? ಅದಕ್ಕೆ ಯಾರು ಕೂಡ ಹೇಳಂಗಿಲ್ಲ, ನನ್ನ ಜೀವನ ಹಾಳಾಗಲಿಕ್ಕೆ ನನ್ನ ಗಂಡ ಕಾರಣ, ನನ್ನ ಹೆಂಡತಿ ಕಾರಣ, ಅಕ್ಕಪಕ್ಕದವ್ರ ಕಾರಣ, ಅದು ಯಾರೋ ಏನೋ ಮಾಟ ಮಾತ್ರ ಮಾಡಿಸ್ಬಿಟ್ಟಿದ್ದಾರೆ ಕಾರಣ, ಅದು ಸೈತನ ಕಾರಣ. ಯಾರು ಕಾರಣಕರ್ತರಲ್ಲ. ನಿಮ್ಮ ಭವಿಷ್ಯ ಇರುವಂಥದ್ದು ಯಾವಾಗಲೂ ನಿಮ್ಮ ಬಾಯಲ್ಲಿ ಏನು ನುಡಿತಾ ಇದ್ದೀರಿ, ಯಾವುದನ್ನು ನಿಮ್ಮ ಬಾಯಲ್ಲಿ ಇಟ್ಕೊಂಡಿದ್ದೀರಿ, ಅದು ನಿಮ್ಮನ್ನು ಇವತ್ತು ಈ ಪರಿಸ್ಥಿತಿ ಕರ್ಕೊಂಡ್ಬಿಟ್ಟಿದೆ. ಹೌದಾ? ಹಾಗಾದ್ರೆ ಯಾವಾಗಲೂ ದೇವರ ವಾಕ್ಯ ನಮ್ಮ ಬಾಯಲ್ಲಿ ಇರಬೇಕೆಂಬುದಾಗಿ ನಮ್ಮ ತಂದೆ ದೇವರು ಬಯಸ್ತಾ ಇದ್ದಾರೆ. ಚೆಕ್ ಮಾಡ್ಕೊಳ್ಳೋಣ. ಬೆಳಗ್ಗಿಂದ ಸಂಜೆ ತನಕ, ನಾವು ರಾತ್ರಿ ಮಲಗೋ ತನಕ ದೇವ್ರ ವಾಕ್ಯ ಹೆಚ್ಚಿಗೆ ಇದೆಯಾ ಅಥವಾ ಸಮಸ್ಯೆಗಳು ಹೆಚ್ಚಿಗೆ ಇದೆಯಾ? ಹಲೋ, ಆನ್ಸರ್ ಕೊಡಿ. ಯಾವುದು ಹೆಚ್ಚಿಗೆ ಇದೆ? ಅದು ಕೂಡ ಚೆನ್ನಾಗಿರುವಾಗ ಏನಿಲ್ಲ, ಚೆನ್ನಾಗಿರೋ ತೊಂದರೆ ಇಲ್ಲ. ಬಟ್ ಆದರೆ ಸಮಸ್ಯೆಗಳು ಬಂದಾಗ, ಸಮಸ್ಯೆಗಳ ಮಧ್ಯದಲ್ಲಿ ಗಂಡ ಹೆಂಡತಿ ಮಧ್ಯೆ ಏನೋ ಸಣ್ಣ ವಿಷಯಕ್ಕೆ ಜಗಳ ಆಯಿತು, ಆ ಸಂದರ್ಭದಲ್ಲಿ ಬೆಳಗ್ಗಿನ ಸಂಜೆ ತನಕ ಯಾವ ನುಡಿಗಳನ್ನು ಬಾಯ್ತಿ ಮಾತಾಡ್ತಾ ಇರ್ತವೆ, ಯಾವ ನುಡಿಗಳನ್ನು ಪದೇ ಆಲೋಚನೆ ಮಾಡ್ತಾ ಇರ್ತವೆ? ದೇವ್ರ ವಾಕ್ಯನ ಅಥವಾ ಸಮಸ್ಯೆಗಳ? ದೇವ್ರ ವಾಕ್ಯನ ಅಥವಾ ಗಂಡನ ಮಾತುಗಳ? ಅತ್ತೆ ಮತ್ತು ಸೊಸೆ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಏನೋ ಜಗಳ ಆಯಿತು, ಬೆಳಗಿನ ಸಂಜೆ ತನಕ ಜಸ್ಟ್ ದೇವರ ವಾಕ್ಯ ಬಾಯಲ್ಲಿರ್ತದ ಅಥವಾ ಅತ್ತೆ ಮಾತುಗಳ ಬಾಯಲ್ಲಿರ್ತದ? ಹಲೋ, ಯಾರೋ ಕೇಳಿದ್ರು, ನಲ್ಲಿ ಹತ್ರ ನೀವು ನೀರು ಹಿಡಿಲಿಕ್ಕೆ ಹೋದ್ರಿ, ಯಾಕೆ ಸಿಸ್ಟರ್ ಅಥವಾ ಯಾಕೆ ಅಕ್ಕ ನೀವು ಸಪ್ಗಿದ್ದೀರಲ್ಲ ಅಂತ ಹೇಳುವಾಗ, ನಾವು ಬಾಯಿ ತೆಗೆದ ತಕ್ಷಣ ಯಾವ ನುಡಿಗಳು ಬರ್ತದೆ? ದೇವ್ರ ವಾಕ್ಯ ಬರ್ತದ ಅಥವಾ ಅತ್ತೆಯ ನುಡಿಗಳು, ಕತ್ತೆಯ ನುಡಿಗಳು ಬರ್ತದ? ನೀವು ಯಾವ ನುಡಿಗಳು ಮಾತಾಡ್ತೀರಿ, ನಿಮ್ಮ ಭವಿಷ್ಯ ದಿಕ್ಕಿನಲ್ಲಿ ಹೋಗ್ತದೆ. ಹಲೋ, ಅದಕ್ಕಾಗಿ ದೇವ್ರು ಹೇಳ್ತಿರುವಂಥದ್ದು, ನನ್ನ ವಾಕ್ಯವನ್ನು ಯಾವ ಕಾರಣಕ್ಕೂ ನಿನ್ನ ಬಾಯಿಯಿಂದ ಹೊರಟು ಹೋಗದಂತೆ ನೀನು ಯಾವ ಕಾರಣಕ್ಕೂ ಆ ವಾಕ್ಯನ ಕಾಪಾಡ್ಕೋ. ನಿನ್ನ ಬಾಯಿ ತೆಗೆದರೆ ನನ್ನ ವಾಕ್ಯ ಬರಬೇಕು. ಯಾವಾಗ? ಸಮಸ್ಯೆ ಬಂದಾಗಲ್ಲ, ಅದು ಸಮಸ್ಯೆ ಮುಗಿದ ಮೇಲೆ ಅಲ್ಲ, ಅಥವಾ ಎಲ್ಲ ಪರಿಸ್ಥಿತಿ ಚೆನ್ನಾಗಿರುವಾಗ ಹೋಗಲ್ಲ, ಬದಲಾಗಿ ಯಾವಾಗಲೂ, ಎಲ್ಲರೂ ಹೇಳೋಣ, ಯಾವಾಗಲೂ ನನ್ನ ಬಾಯಿಯಿಂದ ದೇವರ ವಾಕ್ಯವೇ ಬರುವಂತೆ ನೋಡಿಕೊಳ್ಳುತ್ತೇನೆ. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್.
ನಿಮ್ಮ ಬಾಯಿಂದ ದೇವರ ವಾಕ್ಯವನ್ನು ನೀವು ಬಿಟ್ಟು ಹೋಗದಂತೆ ನೀವು ಬಿಗಿಗೆ ಹಿಡಿದಿಟ್ಟುಕೊಂಡಿದ್ರೆ ಆ ವಾಕ್ಯವು ನಿಮಗೆ ಜಯವನ್ನು ತಂದು ಕೊಡುವುದನ್ನು ಕೂಡ ಬಿಡೋದಿಲ್ಲ. ಜಯವನ್ನು ತಂದು ಕೊಡೋದೇ ಬಿಡೋದಿಲ್ಲ. ನೀವು ಎಲ್ಲಿ ತನಕ ವಾಕ್ಯವನ್ನು ಬಿಗಿ ಇಟ್ಕೊಂಡಿರ್ತೀರಿ, ಆ ವಾಕ್ಯವು ನೀವು ಅನುಭವಿಸಬೇಕಾದ ಜಯವನ್ನು ಬಿಗಿಗೆ ಹಿಡಿದಿಟ್ಕೊಂಡಿರ್ತದೆ. ಶತ್ರು ಕದ್ಕೊಂಡು ಬಿಡೋದಿಲ್ಲ. ಅರ್ಥ ಆಗ್ತದೆಯಾ? ಒಳಗಡೆ ಇರೋ ಅರ್ಥ ಆಗ್ತದೆಯಾ? ಅದು ನಿದ್ರೆ ಮಾಡ್ತಾ ಇದ್ದೀರಿ. ನೀವು ಆ ಕಡೆ ಆನ್ಸರ್ ಕೊಡಿ, ನನಗೆ ಅರ್ಥ ಆಗ್ತದೆ. ನಾವು ಯಾವುದನ್ನು ಬಿಟ್ಕೊಡ್ಬಾರ್ದು? ದೇವರ ವಾಕ್ಯವನ್ನು ಬಿಟ್ಕೊಡ್ಬಾರ್ದು. ನೀವು ದೇವರ ವಾಕ್ಯವನ್ನು ಬಿಟ್ಕೊಡದೆ ಹೋದರೆ ಆ ವಾಕ್ಯವು ನೀವು ಅನುಭವಿಸಬೇಕಾದ ಜಯವನ್ನು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ. ಸೈತನ ಎಷ್ಟೇ ಪರಿಸ್ಥಿತಿಯನ್ನು ಬಿಗಡಾಯಿಸ್ಬೋದು, ಒತ್ತಡ ಜಾಸ್ತಿ ಮಾಡ್ಬೋದು, ನಿಮ್ಮ ಭಾವನೆಗಳನ್ನು ಕೆರಳಿಸ್ಬೋದು, ನಿಮ್ಮ ಮನಸ್ಸಲ್ಲಿ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾ ಇರ್ಬೋದು. ಬಟ್ ನೀವು ಎಲ್ಲಿಯ ತನಕ ಬಾಯಲ್ಲಿ ದೇವರ ವಾಕ್ಯ ದೇವರ ವಾಕ್ಯ ದೇವರ ವಾಕ್ಯ ಎಂಬುದಾಗಿ ದೇವರ ವಾಕ್ಯವನ್ನು ಬಿಗ್ಗಿಯಾಗಿ ಹಿಡಿದಿಟ್ಕೊಂಡು ಪದೇ ಪದೇ ನುಡಿತಾ ಇರ್ತೀರಿ, ಆ ವಾಕ್ಯವು ನಿಮಗೆ ಕೊಡುವಂಥ ಬಿಡುಗಡೆಯನ್ನು, ನಿಮಗೆ ಕೊಡುವ ಜಯವನ್ನು, ನಿಮಗೆ ಕೊಡಬೇಕು ಸಮೃದ್ಧಿಯನ್ನು, ನಿಮಗೆ ಕೊಡುವಂಥ ಆರೋಗ್ಯವನ್ನು, ಸಮಾಧಾನ, ಸಮೃದ್ಧಿ, ಐಶ್ವರ್ಯ ಎಲ್ಲವನ್ನು ಆ ವಾಕ್ಯವು ಹಿಡಿದಿಟ್ಕೊಂಡಿರ್ತದೆ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ, ಕರೆಕ್ಟಾ? ಅಥವಾ ಕ್ರೈಸ್ತ ಮಕ್ಕಳು ಅಂತೇಳಿ ಇವರು ಯೇಸುವಿನ ನಂಬಿರೋಂಥ ವ್ಯಕ್ತಿಗಳು ಅಂತೇಳಿ ಸಮಸ್ಯೆಗಳು ಬರೋದಿಲ್ವಾ? ಲೋಕದ ಮಕ್ಕಳಿಗೆ ಯಾವ ಥರ ಸಮಸ್ಯೆ ಬರ್ತವೋ ಅದೇ ಥರ ನಮ್ಮ ಜೀವನದಲ್ಲಿ ಕೂಡ ಸಮಸ್ಯೆಗಳು ಬರ್ತವೆ. ಸಮಸ್ಯೆ ಬಂದಾಗ ಏನಾಗ್ತದೆ? ಜನರು ಬದಲಾವಣೆ ಆಗ್ತಾರೆ. ಚೆನ್ನಾಗಿರುವಾಗ ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ ಜೀಸಸ್. ಬಟ್ ಸಮಸ್ಯೆ ಬಂತ, ಸಮಸ್ಯೆ ಬಿಗಡಾಯಿಸ್ಕೊಳ್ತಾ ಆಗ ನಾವೇನು ಮಾಡ್ತೇವೆ? ಏಸಪ್ಪ ಎಲ್ಲಿ ಹೋಗಿದ್ದಾರೆ? ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೇನೆ, ಏಸಪ್ಪ ಎಲ್ಲೋದ್ರು? ಏಸಪ್ಪ ಯಾಕೆ ನನ್ನ ಸಮಸ್ಯೆನ ಪರಿಹಾರ ಮಾಡಲಿಲ್ಲ? ಯಾಕೆ ಏಸಪ್ಪ ನನಗೆ ಬಿಡುಗಡೆ ಕೊಡಲಿಲ್ಲ? ಈ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾ ನಾವು ಬದಲಾವಣೆ ಆಗಿಬಿಡ್ತೇವೆ. ಅಂದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಪರಿಸ್ಥಿತಿ ಬಂದೇ ಬರ್ತವೆ. ಜನರು ಖಂಡಿತ ಬದಲಾವಣೆ ಆಗ್ತಾರೆ. ಪರಿಸ್ಥಿತಿಗಳು ನಮ್ಗೆ ವಿರೋಧ ಬರ್ತವೆ. ನಾನು ಪ್ರೀತಿ ಮಾಡುವ ನನ್ನ ಪ್ರೀತಿ ಪಾತ್ರರು ಕೂಡ ನನಗೆ ವಿರೋಧವಾಗಿ ಆಗ್ತಾರೆ. ನಾನು ಕೂಡ ಸಮಸ್ಯೆ ಮಧ್ಯದಲ್ಲಿ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೂಡ ಬದಲಾವಣೆ ಆಗ್ತಾನೆ. ಬಟ್ ಆದರೆ ಒಂದು ವಿಷಯ ಮಾತ್ರ ಯಾವತ್ತಿಗೂ ಕೂಡ ಬದಲಾವಣೆ ಆಗೋದಿಲ್ಲ, ಅದು ಶಾಶ್ವತವಾದದ್ದು. ಯಾವುದು? ದೇವರ ವಾಕ್ಯ. ಯಾವ ಕಾರಣಕ್ಕೂ ದೇವರು ಒಂದು ಸಲ ಬಾಯಿ ತೆಗೆದು ನುಡಿದ ಮೇಲೆ ಆ ವಾಕ್ಯವನ್ನು ಕಿಂಚಿತ್ತು ಕೂಡ ಮಾರ್ಪಾಡು ಮಾಡೋದಿಲ್ಲ, ಕಿಂಚಿತ್ತು ಕೂಡ ಬದಲಾಯಿಸೋದಿಲ್ಲ. ಒಂದು ಸಲ ದೇವರು ನುಡಿದ ಮೇಲೆ ಆ ವಾಕ್ಯ ಶಾಶ್ವತವಾದದ್ದು, ಅದು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ಪ್ರತಿಯೊಬ್ಬರು ಹೇಳೋಣ, ದೇವರ ವಾಕ್ಯವು ಎಂದಿಗೂ ಬದಲಾಗುವುದಿಲ್ಲ, ಶಾಶ್ವತವಾದದ್ದಾಗಿದೆ. ನೀವೇನು ಹೇಳ್ತಿದ್ದೀರಿ ಅದನ್ನು ನೀವು ನಂಬ್ತಾ ಇದ್ದೀರಾ ಅಥವಾ ಸುಮ್ಮನೆ ಬ್ರದರ್ ಹೇಳ್ತಿದ್ದಾರೆ ಅಂತೇಳಿ ಜಸ್ಟ್ ನೀವು ಸುಮ್ಮನೆ ವಟ ಅಂತ ಇದ್ದೀರಾ? ನೀವೇನು ಹೇಳ್ತೀರಿ ಅದ್ರ ಕಡೆ ಗಮನ ಕೊಡಬೇಕು. ದೇವರ ವಾಕ್ಯವು ಎಂದಿಗೂ ಬದಲಾವಣೆ ಆಗೋದಿಲ್ಲ. ನನ್ನ ಪರಿಸ್ಥಿತಿ ಬದಲಾವಣೆ ಆಗ್ಬೋದು, ನಾನು ಬದಲಾವಣೆ ಆಗ್ಬೋದು, ನನ್ನ ಭಾವನೆಗಳು ಬದಲಾವಣೆ ಆಗ್ಬೋದು, ನನ್ನ ಮನಸ್ಸು ಬದಲಾವಣೆ ಆಗ್ಬೋದು. ಬಟ್ ಒಂದಂತೂ ಬದಲಾವಣೆ ಆಗೋದಿಲ್ಲ, ದೇವರು ತನ್ನ ವಾಕ್ಯದ ಏನಂತ ನುಡಿದಾರೋ ಅದು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ. ನಾನು ಅದನ್ನು ಬಿಗಿ ಹಿಡ್ಕೊಂಡ, ಪ್ರೈಸ್ ಗಾಡ್, ಆ ವಾಕ್ಯವು ನನ್ನನ್ನು ಕೂಡ ಎಂದಿಗೂ ಬದಲಾವಣೆ ಆಗದಂತೆ ನನ್ನ ಜೀವ ಅದ್ಭುತ ಕಾರ್ಯ ಆದಾಗ ಉತ್ಸುಕತೆ ಮೇಲ್ಕೆ ಹೋಗುವಂಥದ್ದು, ಸಮಸ್ಯೆ ಬಂದ ಕುಗ್ಗಿ ಹೋಗುವಂಥದ್ದು, ಈ ರೀತಿ ಕೂಡ ನಾಗದೆ ನಾನು ಕೂಡ ದೇವರ ವಾಕ್ಯದಲ್ಲಿದ್ದರೆ ದೇವರ ವಾಕ್ಯವು ನಾನು ಅದ್ಭುತ ಕಾರ್ಯ ಆದಾಗ ಅಹಂಕಾರ ಪಡದಂತೆ, ಅದು ಸಮಸ್ಯೆ ಬಂದ ಕುಗ್ಗಿ ಹೋಗದಂತೆ ಸದಾಕಾಲ ಒಂದೇ ರೀತಿಯಲ್ಲಿ ದೇವರ ವಾಕ್ಯವು ನನ್ನನ್ನು ಮುನ್ನಡೆಸ್ಕೊಂಡು ಹೋಗ್ತದೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಬದಲಾವಣೆ ಆಗದಿರುವಂತಹ ಆ ವಾಕ್ಯವನ್ನು ನಮಗೇನು ಕೊಟ್ಟಿದ್ದಾರೋ ಆ ವಾಕ್ಯ ಎಷ್ಟು ಅಮೂಲ್ಯವಾದ್ದು ಅಂತಂದರೆ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಹಣಕಾಸಿಗಿಂತಲೂ ಕೂಡ ತುಂಬ ದೊಡ್ಡದಾಗಿದೆ. ಹಾಲೆಲೂಯ, ಹಾಲೆಲೂಯ. ಜನರ ಸಹಾಯಕ್ಕಿಂತಲೂ ಕೂಡ ತುಂಬ ದೊಡ್ಡದು. ಉದಾಹರಣೆಗೆ ಪ್ರಿಯರೇ, ಉದಾಹರಣೆಗೆ ನನಗೇನು ಹಣಕಾಸಿನ ಕೊರತೆ ಇದೆ, ನನ್ನ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಅರ್ಜೆಂಟಾಗಿ 5,000 ರೂಪಾಯಿ. ನನಗೆ ಗೊತ್ತು ಪ್ರದೀಪ್ ಬ್ರದರ್ ಒಳ್ಳೆ ಮೀನುಗಾರರು, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಅಂತೇಳಿ. ಸೊ ನನಗೆ ಮನಸ್ಸಲ್ಲಿ ಬರ್ತಾದೆ, ನಾನು ಖಂಡಿತವಾಗಿಯೂ ಪ್ರದೀಪ್ ಹತ್ರ ಹೋದರೆ ಖಂಡಿತ 5,000 ರೂಪಾಯಿ ತಾನೆ, ಅವ್ರಿಗೇನು ಭಾರಿ ದೊಡ್ಡದೇನಲ್ಲ, 5,000 ರೂಪಾಯಿ ಕೇಳಿದ್ರೆ 5,000 ರೂಪಾಯಿ ಕೇಳಿದ್ರೆ ಕೊಡ್ತಾರೆ. ಇನ್ನು ನಾನು ಬಂದೆ, ನಾನು ಹಣದ ಸಹಾಯವನ್ನು ಅವ್ರ ಹತ್ರ ಬೇಡ್ಕೊಳ್ಳಿಕ್ಕೆ ಬಂದೆ, ಬ್ರದರ್ ಇತ್ತು ಹಿಂಗೆ ಆಗ್ಬಿಟ್ಟಿದೆ, 5,000 ರೂಪಾಯಿ ಬೇಕಿತ್ತು. ಅವ್ರು 5,000 ರೂಪಾಯಿನ ಕೊಟ್ಟರು. ಓಕೆ, ಸರಿಯಾ ತಪ್ಪ? ಅದು ಒಳ್ಳೆಯದೇ ಕೆಟ್ಟದ? ಒಳ್ಳೆಯದು. ಅವರು ಕೊಟ್ಟರು, ನಾನು ತೊಗೊಂಡೋಗಿ ಶಾಲೆ ಫೀಸ್ ಕಟ್ಟಿದೆ, ನನ್ನ ಮಕ್ಕಳ ಸಮಸ್ಯೆ ಪರಿಹಾರ ಆಯಿತು. ಬಟ್ 5,000 ರೂಪಾಯಿ ವರ್ಷಕ್ಕೆ 5,000 ರೂಪಾಯಿ ಸಾಕ ಫೀಸ್ ಇಸ್ಕೊಳ್ಳೋರು? 3 ತಿಂಗಳು ವಜಾ ಮಾಡಿಕೊಂಡು ಪುನಃ 3 ತಿಂಗಳು ಲೆಟ್ರ್ ಕೊಟ್ಟು ಕಳಿಸ್ತಾರೆ,
ಮತ್ತು ಇನ್ನೊಂದು ಇನ್ಸ್ಟಾಲ್ಮೆಂಟ್ ಫೀಸ್ ಕಟ್ಟಬೇಕು ಅಂತೇಳಿ. ಆಗ ನಾನು ಯಾರನ್ನ ಜ್ಞಾಪಿಸ್ಕೊಳ್ತಾನೆ? ನಾನು ಯಾರು ಸಡನ್ನಾಗಿ ಜ್ಞಾಪಕ ಹೋಗ್ತಾರೆ? ಮಾತಾಡಿ ಪ್ಲೀಸ್ ಮಾತಾಡಿ. ಏಸು ಏಸು ಅಂತೇಳಿ ಹೆಸರು ಬರ್ತದ ಅಥವಾ ಪ್ರದೀಪ ಅಂತ ಬರ್ತದ? ಸರಿಯಾ ನನ್ನ ಪ್ರಿಯ ಸಹೋದರ ಆ ಸಮಯದಲ್ಲಿ ಪ್ರೈಸ್ ಗಾಡ್ ನಾನು ಹೌದು ಸಲ ಹೆಲ್ಪ್ ಮಾಡಿದರು ಖಂಡಿತವಾಗಿ. ಈಗ ಆಲ್ರೆಡಿ 3 ತಿಂಗಳಾಗಿದೆ. 3 ತಿಂಗಳಲ್ಲಿ ಅವ್ರು ಹೆಂಡ್ತಿ ಹೇಳ್ತಾಯಿದ್ರು, ನಮ್ಮ ಬ್ರದರ್ ಜಸ್ಟ್ ನಿಮ್ಗೆ ಯಾವಾಗ 5,000 ರೂಪಾಯಿ ಕೊಟ್ವಿ, ನನ್ನ ಬಿಸ್ನೆಸ್ ಟಾಪ್ ಲೆವೆಲ್ಗೆ ಹೋಗಿದೆ ಬ್ರದರ್ ಅಂಥೇಳಿ ಅವ್ರ ಹೆಂಡ್ತಿರು ಕೂಡ 2-3 ಸಾರಿ ಬಂದು ಸಾಕ್ಷಿ ಹೇಳಿದ್ದಾರೆ. ಆಗ ನಾವು 3 ತಿಂಗಳಾದಮೇಲೆ ಈಗ 5,000 ರೂಪಾಯಿ ಮತ್ತೆ ಅಗತ್ಯ ಬಂದಿದೆ. ಮತ್ತೆ ಪ್ರದೀಪ್ ಹತ್ರ ಬಂದು ಕೇಳಿದೆ, ಬ್ರದರ್ 5,000 ರೂಪಾಯಿ ಬೇಕಿತ್ತು. ಆಗ ಅವ್ರು ಹೇಳಿದ್ರು, ಓಸಲ್ಲಿ ಕೊಟ್ಟಿರೋದನ್ನೇ ತೀರಿಸಿಲ್ಲ ಅಂತೇಳಿ ನೆನ್ನೆ ಬಂದು ಕೇಳಬೇಕಿತ್ತು ಬ್ರದರ್. ನೀವು ನೆನ್ನೆ ಬಂದಿದ್ದರೆ 5,000 10,000 ಕೊಡುವೆ. ನೆನ್ನೆ ರಾತ್ರಿ ಯಾರೋ 11 ಗಂಟೆಗೆ ಬಂದುಬಿಟ್ಟು ನಾನು ಜಸ್ಟ್ ನಾಳೆ ಬೋಟ್ಗೆ ಹೋಗ್ಬೇಕು ಅಂತೇಳಿ ಇರೋ ದುಡ್ಡನ್ನೆಲ್ಲ ಇಸ್ಕೊಂಡು ಹೊಟ್ಟೋದು. ಅವ್ರು ನಿಜವಲ್ಲ ಅವ್ರು ಸತ್ಯ ಹೇಳ್ತದಾರ? ಹಾಂ, ಸುಳ್ಳು ಹೇಳ್ತದಾರ? ಕರೆಕ್ಟ್. ಆಗ ಆ ರೀತಿ ಅವ್ರು ಹೇಳಿದಾಗ ನಾನು ಜಸ್ಟ್ ಈ ಕಡೆ ಹೋಗುವ ಖುಷಿಯಾಗಿ ಹೋಗ್ತೀನಾ ಅಥವಾ ಗೊಣಗುಟ್ಕೊಂಡು ಹೋಗ್ತೀನಾ? ನಾನು ಗೊಣಗುಟ್ಲಿಕ್ಕಾಗಿ ಅಥವಾ ನಾನು ಕುಗ್ಗಿ ಹೋಗ್ಲಿಕ್ಕೆ ಕಾರಣ ಯಾರು? ಪ್ರದೀಪ್ ಇರ್ಬೋದರ? ಇಲ್ಲ. ಬದಲಾಗಿ ನಾನು ಕಳೆದ ಸಲ 5,000 ರೂಪಾಯಿ ಏನು ಇಸ್ಕೊಂಡಿದ್ನೋ ಅದನ್ನ ವಾಪಸ್ ಕೊಟ್ಟಿದ್ರೆ ಈಗ 5,000 10,000 ರೂಪಾಯಿ ಕೊಡೋರು. ಸಪೋಸ್ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಆಯಿತು, ಫೋನ್ ಮಾಡಿದೆ ಫಸ್ಟ್ ಪ್ರದೀಪ್ ಬ್ರದರ್ಗೆ. ಪ್ರದೀಪ್ ಬ್ರದರ್ ಜಸ್ಟ್ ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳಬೇಕೋ ಬೇಡ ಅಂತ ಗೊತ್ತಾಗ್ತಿಲ್ಲ. ಹೇಳಿ ಸರ್, ಹೇಳಿ ಬ್ರದರ್, ಪರವಾಗಿಲ್ಲ. ಏನಿಲ್ಲ ಬ್ರದರ್, ನನಗೆ ಗೊತ್ತು ಹೋದ ಸಲ 5,000 ರೂಪಾಯಿ ಇಸ್ಕೊಂಡಿದ್ದೆ, ನಿಮ್ಗೆ ಅದನ್ನೇ ಕೊಟ್ಟಿಲ್ಲ. ಬಟ್ ಆದರೆ ಈಗೇನಾದರೂ ಪುನಃ ನನ್ನ ಮಕ್ಕಳನ್ನ ಎಕ್ಸಾಮ್ ಬೇರೆ ಕೂರ್ಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 5,000 ರೂಪಾಯಿ ಒಂದು ಹೆಲ್ಪ್ ಮಾಡ್ತೀರಾ ಬ್ರದರ್? 10,000 ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೇನೆ. ನಾನು ನೆಕ್ಸ್ಟ್ ನಾಳೆಯಿಂದ ನಾನು ಕೂಡ ಬೋಟ್ಗೆ ಹೋಗ್ತಾ ಇದ್ದೇನೆ, ಕೊಟ್ಬಿಡ್ತಾನೆ. ಅದಾದಮೇಲೆ ಫೋನ್ ಇಟ್ಟ ತಕ್ಷಣ ಅವ್ರು ಹೆಂಡ್ತಿ ಜಸ್ಟ್ ರೂಮಿಂದ, ಯಾರ ಜೊತೆ ಮಾತಾಡ್ತಾಯಿದ್ರಿ? ಅದೇ ಆಲ್ವಿನ್ ಅಂತ ಇದ್ದಾರಲ್ಲ ನಮ್ಮ ವಿಚಾರಣೆಯಲ್ಲಿ, ಆಲ್ವಿನ್ ಅಂತೇಳಿ ಅವ್ರು. ಹೌದು, ಏನಂತೆ? ಇಲ್ಲ, ಅವ್ರಿಗೆ ಏನೋ ಪಾಪ ಮಕ್ಕಳನ್ನ ಶಾಲೆಯಿಂದ ಕಳಿಸ್ಬಿಟ್ಟಿದ್ದಾರಂತೆ ಎಕ್ಸಾಮ್ ಕಟ್ಟಲಿಕ್ಕೆ. ಎಕ್ಸಾಮ್ ಕಟ್ಟಲಿಕ್ಕೆ ಅಂದರೆ ಫೀಸ್ ಕಟ್ಟದೆ ಓದೋದ್ರಿಂದ ಎಕ್ಸಾಮ್ ಬರಲಿಕ್ಕೆ ಕೂರಿಸಲಿಲ್ಲಂತೆ. ಅದಕ್ಕೆ ಏನು ಹೇಳಿದ್ರಿ? ಬರ್ತೀನಿ ಅಂತ ಹೇಳಿದ್ರಿ. ಬರ್ತೀನಿ ಅಂತ ಹೇಳಿದ್ರೆ ಕಳೆದ ಸಲ ಕೊಟ್ಟಿರೋದನ್ನ 5,000 ಕೊಟ್ಟಿಲ್ಲ. ಇನ್ನು 5,000 ರೂಪಾಯಿನ ಕೊಡೋಕ್ಕಾಗದಿರೋ ವ್ಯಕ್ತಿ 10,000 ಕೊಡ್ತಾರಾ? ನೀವು ಸುಮ್ಮನೆ ಹೊಗಳಿದ್ ಬಿಡಿ, ನಾನು ಈಗ ತಾನು ಹೊಟ್ಟೋದ್ರು ಅಂತ ಹೇಳ್ತೀನಿ. ನಾನೇ ಹೇಳ್ತೀನಿ ಅವ್ರಿಗೆ, ಬ್ರದರ್ ಅವ್ರಿಗೆ ಬರಲಿ ನಮ್ಮ ಮನೆ ಹತ್ರ. ಆಗ ಮನೆ ಹತ್ರ ಬಂದೆ ಖುಷಿಯಾಗಿ. ಹಬ್ಬ ಸದ್ಯ ನನ್ನ ಹೆಂಡ್ತಿ ಹೋಗಿ ಬಂದೆ, ಏನಿಲ್ಲಮ್ಮ ಪ್ರದೀಪ್ ಬ್ರದರ್ ಬಾ ಮನೆ ಹತ್ರ ಬಾ ಅಂತ ಹೇಳಿದ್ದಾರೆ, ಹೋಗ್ತಾನೆ. ಮನೇಲಿ ಬಂದರೆ ಅಣ್ಣ ಮಂಚಕ್ಕೆ ಅಲ್ಲ ರೂಮಲ್ಲಿ. ಆಗ ಎದುರುಗಡೆ ಸಿಸ್ಟರ್ ಬಂದರು, ಅವ್ರ ಹೆಂಡ್ತಿ ಬಂದ್ಬಿಟ್ಟು, ಬನ್ನಿ ಸರ್ ಕೂತ್ಕೊಳ್ಳಿ. ಒಂದು 5 ನಿಮಿಷ ಕೂತ್ಕೊಂಡ್ರು. ಬ್ರದರ್ ಏನು ಬಂದ್ರಿ? ಅವ್ರಿಗೆ ಗೊತ್ತಿದೆ, ಎಲ್ಲ ವಿಷಯ ಗೊತ್ತಿಲ್ವಾ? ಗೊತ್ತಿದೆ. ಆದರೂ ಕೇಳೋದೇನು, ಏನು ಬಂದ್ರಿ? ಏನಿಲ್ಲ ಬ್ರದರ್ಗೆ ಹೇಳಿದ್ದೆ. ಹೌದು ಬ್ರದರ್, ನಿಮ್ಮ ವಿಷಯಕ್ಕೆ ಯಾರ ಹತ್ರ ಬರ್ತೀನಿ ಅಂತ ಹೋದ್ರು, ಇನ್ನೂ ಬಂದೇ ಇಲ್ವಲ್ಲ. ಇರಿ ಫೋನ್ ಮಾಡ್ತೀನಿ. ಬ್ರದರ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಮೋಸ್ಟ್ ಅವರು ಒಂದು ಕೆಲಸ ಮಾಡಿ, ಅವರೇನಾದರೂ ಖಂಡಿತವಾಗಿಯೂ ಜಸ್ಟ್ ಹಣವನ್ನು ಕೊಟ್ಟಿದ್ರೆ ಈ ಮನೆ ಬಂದ ತಕ್ಷಣ ನಾನೇ ಫೋನ್ ಮಾಡಿಸ್ತೇನೆ. ನಿಜ ನೆಕ್ಸ್ಟ್ ಫೋನ್ ಮಾಡಿಸ್ತಾರಾ? ನೆಕ್ಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಫೋನ್ ಮಾಡಿಸ್ತಾರೆ. ಏನಂತ? ಬ್ರದರ್ ನೀವು ಹೇಳಿದ ತಕ್ಷಣ ನಾನು ಹೋಗಿದೆ ಹಣ ಇಸ್ಕೊಬರೋಣ ಅಂತೇಳಿ, ಅವರು ಮನೇಲಿರಲಿಲ್ಲ, ಹಾಗಾಗಿ ಸಾರಿ ಬ್ರದರ್. ಹಲೋ, ಈ ರೀತಿ ಆಗ್ಲಿಕ್ಕೆ ಸಾಧ್ಯತೆ ಇದೆಯಲ್ವಾ? ಅಂದರೆ ನಾನು ಏನು ಹೇಳ್ತೇನೆ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತುಂಬ ಮುಖ್ಯವಾದ ಕಾರ್ಯ ಏನಂತಂದರೆ, ಪರಿಸ್ಥಿತಿ ಬಂದಾಗ, ಒತ್ತಡ ಬಂದಾಗ ಖಂಡಿತವಾಗಿಯೂ ಜಸ್ಟ್ ನಮಗೆ ಹಣವನ್ನು ಕೊಡ್ತೀನಿ ಎಂಬುದಾಗಿ ಯಾರೇ ಹೇಳಿದಾರೋ ಖಂಡಿತ ಹಣವನ್ನು ಕೊಡದಂತೆ ಅವರು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಕಾರಣ ನಾವೇ, ಯಾಕಂದ್ರೆ ಕಳೆದ ಸಲ ಕೊಟ್ಟಿರೋದನ್ನ ವಾಪಸ್ ಕೊಟ್ಟಿಲ್ಲ. ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಬೇಕಾಗಿರುವಂಥದ್ದು ಆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ಎಕ್ಸಾಮ್ ಕೂರಿಸಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕಟ್ಕೊಳ್ಲಿಕ್ಕಾಗಿ ಹಣ ಎಲ್ಲ ಬೇಕಾಗಿರೋದು. ಹಣಕ್ಕಿಂತಲೂ ದೊಡ್ಡದು. ನೀವು ಯಾವಾಗ ಬರೀ ಹಣವನ್ನು ಹುಡುಕ್ತೀರಿ, ಆಗ ಲೋಕದ ರೀತಿಯಲ್ಲಿ ಜನಗಳ ಬಳಿಯಲ್ಲಿ ಹೋಗಿ ಹಣವನ್ನು ಹುಡುಕ್ತೀರಿ. ದೇವ್ರೇನು ಮಾಡ್ತಾರೆ ಅಂತಂದರೆ, ಮೊದಲನೇ ಸಲ ಹೆಲ್ಪ್ ಮಾಡಿಸಿದ್ರು, 2ನೇ ಸಲ ಯಾತಕ್ಕಾಗಿ ಅವ್ರು ನನಗೆ ಸಹಾಯ ಮಾಡದಂತೆ ದೇವರೇ ತಡೆಗಟ್ಟಿದ್ರು, ಸೈತಾನ ತಡೆಗಟ್ಟಿಲ್ಲ. ದೇವರೇ ತಡೆಗಟ್ಟಿದ್ರು. ಯಾಕೆ? ನನ್ನ ಮಗು ಹಣಕ್ಕಿಂತಲೂ ಮಿಗಿಲಾಗಿ ನನ್ನ ವಾಕ್ಯವನ್ನು ನನ್ನನ್ನು ಅವಲಂಬಿಸ್ಕೊಳ್ಬೇಕು, ನನ್ನ ವಾಕ್ಯವನ್ನು ನನ್ನನ್ನು ಬಿಗಿ ಹಿಡಿದಿಟ್ಕೊಳ್ಬೇಕು. ಬಟ್ ಇದು ನನ್ನ ಪ್ರಜ್ಞೆ ಬರಲಿಲ್ಲ. ಅದಾದಮೇಲೆ ಪ್ರದೀಪ್ ಬ್ರದರ್ ಬಿಟ್ಟೆ. ನಿಮ್ಮ ಹೆಸರೇನು? ವೆಂಕಟರಮಣ್. ಪ್ರದೀಪ್ ಬ್ರದರ್ ಬಿಟ್ಟೆ, ವೆಂಕಟರಮಣ ಹತ್ರ ಹೋದೆ. ಕ್ರಿಶ್ಚಿಯನ್ರೇ ಹೆಂಗೆ ಕೊಡ್ತೀನಿ ಅಂದ್ಬಿಟ್ಟು ಕೈ ಎತ್ಬಿಡವ್ರೆ, ಕ್ರಿಶ್ಚಿಯನೇ ಸರಿಯಿಲ್ಲಪ್ಪ ಅಂಥೇಳಿ ವೆಂಕಟರಮಣವ್ರ ಹತ್ರ ಹೋದೆ.
ಆಗ ವೆಂಕಟರಮಣ ಹತ್ರ ಹೋಗಿ ಜಸ್ಟ್ ಸರ್ ಒಂದು 5,000 ರೂಪಾಯಿ ಬೇಕಿತ್ತು ಕೇಳಿದೆ. ಅದು ಅಷ್ಟಕ್ಕೆ ಬಿಟ್ಬಿಡ್ತೀನಾ ಸರ್? ನಾನು ಎಷ್ಟು ಹೆಲ್ಪ್ ಮಾಡಿದ್ದೀನಿ ಗೊತ್ತಾ? 1 ರೂಪಾಯಿ ಹೆಲ್ಪ್ ಮಾಡಿಲ್ಲ ಪ್ರದೀಪ್ಗೆ, ಅದು ಕೊಚ್ಕೊಳ್ಳೋದು. ಎಷ್ಟು ಹೆಲ್ಪ್ ಮಾಡಿದ್ದೀನಿ ಗೊತ್ತಾ? 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ, ಕೊಡಿ ಅಂತ ಕೇಳಿದ ತಕ್ಷಣ ಅವ್ರು ಹ್ಞೂ ಅಂದರು. ಬಟ್ ಆಮೇಲೆ ಅವರು ಹೆಂಗ್ಸ್ರು ಹೇಳ್ತಿದ್ರೆ ಎಲ್ಲೋ ಇಸ್ಕೋರಕ್ಕೆ ಹೋದ್ರು, ಎಲ್ಲೋದ್ರು ಏನೋ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ನೋಡಿ ಅವಾಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಗೊತ್ತಾ? ಕೊಚ್ಕೊಂಡು ಸ್ವಲ್ಪ ಹೊಗಳ್ಕೊಂಡು ಕೊನೆ ವೆಂಕಟರಮಣ ಎಲ್ಲ ಕೇಳ್ಕೊಂಡ್ರು. ಹೌದಾ ಸರ್, ಹೌದಾ ನಿಮ್ಗೆ ಈ ಥರ ಸಮಸ್ಯೆ ಬಂದಿದೆಯಾ, ಹೌದಾ ಅಂತ ಎಲ್ಲ ಕೇಳ್ಕೊಂಡ್ರು. 1 ಗಂಟೆ ನಾನು ಹೇಳೋದನ್ನೆಲ್ಲ ಅವ್ರ ಬಗ್ಗೆ ಚಾಡಿ ಹೇಳ್ತಾ ಇದ್ದೆಲ್ಲ ಎಲ್ಲ ಕೇಳಿಸ್ಕೊಂಡು ಆದಮೇಲೆ ಅವ್ರು ಹೇಳಿದ್ರು, ಸರ್ ನೀವು ನೆನ್ನೆ ಬಂದಿದ್ರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾ ಇದ್ದೇನೋ, ನೆನ್ನೆ ಹಾಸ್ಪಿಟ್ಲಿಗೆ ಹೋಗಿ ಜಸ್ಟ್ ಏನೋ ಡಯಾಲಿಸಿಸ್ ಮಾಡಿಸ್ಬೇಕಾಗಿತ್ತು, ಅದು ನೆನ್ನೆ ಹಾಸ್ಪಿಟ್ಲಿಗೆ ಏನೋ ಖರ್ಚು ಮಾಡ್ಕೊಂಡ್ಬಿಟ್ಟೆ. ಇಲ್ಲವೇ ಇಲ್ಲ, 1 ಗಂಟೆ ಟೈಮ್ ವೇಸ್ಟಾ? ಹಲೋ, ಅದಾದ್ಮೇಲೆ ಇವ್ರು ಸರಿಯಿಲ್ಲ ಅಂತೇಳಿ, ಪರವಾಗಿಲ್ಲ ಗಂಡಸರೇ ಸರಿಯಿಲ್ಲ ಅಂತೇಳಿ ಹೆಂಗ್ಸ್ರ ಹತ್ರ ಹೋದೆ. ಸಿಸ್ಟರ್ ನಾನು ಹಿಂಗಾಗ್ಬಿಟ್ಟಿದೆ ಅಂತೇಳಿ ಅವರು ಕೂಡ ಕೈ ಎತ್ತಿದ್ರು. ಆಗ ನನ್ನ ಮನಸ್ಸಲ್ಲಿ ಭಾವನೆ ಯಾವ ಥರ ಬರ್ತದೆ? ಹಲೋ, ಯಾತಕ್ಕಾಗಿ ದೇವರು ಎಲ್ಲ ಮನೆ ಬಾಗಿಲು ಮುಚ್ಚಿದ್ರು? ಪ್ರದೀಪ್ ಬ್ರದರ್ ಬಾಗಿಲು ಮುಚ್ಚೋಯ್ತು, ವೆಂಕಟರಮಣವ್ರ ಬಾಗಿಲು ಮುಚ್ಚೋಯ್ತು. ನಿಮ್ಮ ಹೆಸರು ಕಮಲ್? ಹಾಂ, ಕಮಲ ಅಳಬೇಕಾಗಿತ್ತು, ಅಳವಿಲ್ಲ, ಅವ್ರು ಮುಚ್ಕೊಂಡ್ರು, ಬಾಗಿಲು ಮುಚ್ಕೊಂಡ್ರು. ಯಾಕೆ ದೇವರು ಎಲ್ಲ ಕಡೆ ಬಾಗಿಲು ಮುಚ್ಚಿದ್ರು? ನೀನು ನನ್ನ ಮಗು ಆಗಿರೋದ್ರಿಂದ, ನನ್ನ ಕುಟುಂಬಕ್ಕೆ ನೀನು ಮಗು ಆಗಿರೋದ್ರಿಂದ, ನೀನು ಲೋಕದ ವ್ಯಕ್ತಿ ಆಗಿದೆ ಬಿಟ್ಬಿಡು. ಆಗ ನನಗೂ ನಿನಗೆ ಸಂಬಂಧ ಇರಲಿಲ್ಲ, ಓಕೆ, ಅಲ್ದಾಡ್ತಾ ಇದೆ. ಬಟ್ ಈಗ ನನ್ನ ಮನೆ ಬಂದಮೇಲೆ ನಾನು ನಿನ್ನ ತಂದೆ, ನಾನು ಸರ್ವಶಕ್ತ ತಂದೆ, ನಿನ್ನ ಅಗತ್ಯಗಳನ್ನು ಪೂರೈಸ್ಕೊಡೋ ತಂದೆ, ನೀನು ನನ್ನ ಮೇಲೆ, ನನ್ನ ವಾಕ್ಯದ ಮೇಲೆ ಅವಲಂಬಿಸ್ಕೊಳ್ದೆ ನೀನು ಎಲ್ಲರ ಮನೇಲಿ ಹೋಗಿ ಎಲ್ಲರ ಮನೆ ಬಾಗಿಲು ತಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನೇ ನನ್ನ ಮಗು ನನ್ನ ಮೇಲೆ ಅವಲಂಬಿಸ್ಕೊಳ್ಳಿ ಅಂತೇಳಿ, ನನ್ನ ವಾಕ್ಯವನ್ನು ಬಿಗಿ ಹಿಡಿದಿಟ್ಕೊಳ್ಳಿ ಅಂತೇಳಿ ನಾನೇ ಎಲ್ಲ ಬಾಗಿಲು ಮುಚ್ಚಿದ್ದಾನೆ. ಅನೇಕ ಸಂದರ್ಭದಲ್ಲಿ ನನಗೆ ಕೂಡ ಅನುಭವ ಆಗಿತ್ತು. ಆರಂಭ ದಿನಗಳಲ್ಲಿ ಒಂದು ಮೈಕ್ ತೆಗೆದುಕೊಳ್ಳೋಕ್ಕೆ ಹೋಗಿತ್ತಿರಲಿಲ್ಲ. 650 ರೂಪಾಯಿ ಆ ಟೈಮಲ್ಲಿ ಮೈಕು. ಒಂದು ಮೈಕ್ ತೊಗೊಳಕ್ಕೆ ನಮಗೆ ಹೋಗಿತ್ತಿರಲಿಲ್ಲ, ದುಡ್ಡಿಲ್ಲ. ಆಗ ಎಲ್ಲರೂ ಐಡಿಯಾ ಕೊಟ್ಟರು, ನೀವು ದುಬೈಗೆ ಹೋಗಿ ಬನ್ನಿ ಒಂದು ಸಲ, ದುಬೈಗೆ ಹೋಗಿ ಬಂದರೆ ಒಂದು ಸಲ ಹೋದರೆ ಸಾಕು, ಅಲ್ಲಿ ಕವರ್ಲ್ಲಿ ಹಾಕಿ ಒಳ್ಳೆ ಕಾಣಿಕೆ ಕೊಡ್ತಾರೆ, ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಅಂಥೇಳಿ. ಅದಾದಮೇಲೆ ಆವತ್ತಿಂದ ಪ್ರಯತ್ನ ಪಟ್ಟೆ, ನಾನು ದುಬೈಗೆ ಹೋಗಬೇಕು, ದುಬೈಗೆ ಹೋದರೆ ಸ್ಪೀಕರ್ ಬರ್ತದೆ, ಆ್ಯಂಪ್ಲಿಫೈರ್ ಬರ್ತದೆ, ಮೈಕ್ಗಳೆಲ್ಲ ಬರ್ತದೆ ಅಂತೇಳಿ ದುಬೈಗೆ ಹೋಗಬೇಕು ಅಂದ್ಕೊಂಡು ಆವತ್ತಿಂದ ಇವತ್ತೂರು 25 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದಾನೆ. ಇದುವರೆಗೂ ಒಂದು ಸಲ ದುಬೈಗೆ ಹೋಗಲಿಲ್ಲ. ಬಟ್ ಆದರೆ ಇವತ್ತು ಲಕ್ಷಾಂತರ ರೂಪಾಯಿ ಸಂಬಂಧಪಟ್ಟ ದುಬೈಲಿರುವಂಥ ಸ್ಪೀಕರ್ಗಳು ನನ್ನ ಮಿನಿಸ್ಟ್ರಲ್ಲಿದೆ. ಹಲೋ, ನೀವು ಯಾವಾಗ ಪ್ರಿಯರೇ ದೇವರ ವಾಕ್ಯ ಬಿಗಿಗೆ ಇಟ್ಕೊಳ್ತೀರಿ, ಆಗ ದುಬೈಲಿ ನಮ್ಮ ತಂದೆ ಏನಿಟ್ಟಿದ್ದಾರೋ ಅಲ್ಲಿರುವ ಐಟಮ್ಸನ್ನು ಈವನ್ ನೀವು ಹೋಗಿ ಹೊತ್ಕೊಂಡು ಬರಬೇಕಾಗಿಲ್ಲ, ಉಚಿತವಾಗಿ ನಿಮ್ಮ ಬಳಿ ಬರ್ತವೆ. ನನ್ನ ಹತ್ರ ಇರೋ ಸ್ಪೀಕರ್ಲೆಲ್ಲ ದುಬೈ ಇದೆ, 1 ರೂಪಾಯಿ ಕೊಟ್ಟಿಲ್ಲ, ಎಲ್ಲ ಫ್ರೀ. ಹಲೋ, ಅರ್ಥ ಆಗ್ತದೆಯಾ? ನಾನೇನು ನಿಮಗೆ ತಿಳಿಯಪಡಿಸ್ತೇನೆ ಅಂತಂದರೆ, ನನ್ನ ಪ್ರಿಯ ಸಹೋದರಿಯರೇ, ದೇವರು ನಮ್ಗೆ ಏನನ್ನು ಕೊಟ್ಟಿದ್ದಾರೋ ಅವ್ರು ಕೊಟ್ಟಿರುವಂಥ ವಾಕ್ಯವು ಹಣಕಾಸಿಗಿಂತಲೂ ಕೂಡ ತುಂಬ ದೊಡ್ಡದು, ಜನರ ಸಹಾಯಕ್ಕಿಂತಲೂ ತುಂಬ ದೊಡ್ಡದು, ನಮ್ಮ ಪರಿಸ್ಥಿತಿಗಿಂತಲೂ ಕೂಡ ತುಂಬ ಬಲವಾದದ್ದು, ತುಂಬ ಶಕ್ತಿಶಾಲಿ ಉಳ್ಳದು. ನಿಮ್ಮ ಪರಿಸ್ಥಿತಿ ಎಷ್ಟೇ ಒತ್ತಡ ಇರ್ತಾ ಇರ್ಬೋದು ನಿಮ್ಮ ಮನಸ್ಸಿನ ಮೇಲೆ, ನೀವು ಪರಿಸ್ಥಿತಿ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ನುಂಗೋದ್ರಿಂದ ಹೊರಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಗಂಡನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ದೇವ ರಾಜ್ಯದಲ್ಲಿ ಏನು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ಗೆ ಓದು ಬರೋ ಗೊತ್ತಿಲ್ಲ. ಈ ರೀತಿ ಅನೇಕ ಆಲೋಚನೆಗಳು ತಂದರೂ ಕೂಡ ಪ್ರಿಯರೇ, ಪರಿಸ್ಥಿತಿ ಎಷ್ಟು ಕಠಿಣವಾಗಿದೆಯೋ, ಎಷ್ಟು ಬಲವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೋ, ಪರಿಸ್ಥಿತಿಗಿಂತಲೂ ಕೂಡ ದೇವರ ವಾಕ್ಯವು ತುಂಬ ಪ್ರಬಲವಾದದ್ದು. ಹಾಲೆಲೂಯ. ಈಗ ಹಣಕ್ಕಿಂತಲೂ ದೊಡ್ಡದು, ಜನರ ಸಹಾಯಕ್ಕಿಂತಲೂ ದೊಡ್ಡದು, ಪರಿಸ್ಥಿತಿಗಳಿಗಿಂತಲೂ ಕೂಡ ತುಂಬ ಬಲವಾದದ್ದು ದೇವರ ವಾಕ್ಯ ಅಂತ ಹೇಳಿದ್ಮೇಲೆ ನಾವು ಹಣವನ್ನು ಅವಲಂಬಿಸ್ಕೊಳ್ಬೇಕಾ, ಮನುಷ್ಯರ ಸಹಾಯವನ್ನು ಹುಡುಕೊಂಡು ಹೋಗ್ಬೇಕಾ, ಅಥವಾ ಪರಿಸ್ಥಿತಿ ಕಡೆ ಗಮನ ಕೊಟ್ಟು ನಮ್ಮ ಜೀವನ ಹಾಳು ಮಾಡ್ಕೊಳ್ಬೇಕಾ, ಅಥವಾ ಇವೆಲ್ಲದರ ಕಡೆ ನಮ್ಮ ಗಮನವನ್ನು ತೆಗೆದುಹಾಕಿ ದೇವರ ವಾಕ್ಯದ ಕಡೆ ಗಮನ ಕೊಡಬೇಕಾ? ಹಲೋ, ನನ್ನ ಪ್ರಿಯ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ಎಂತಹ ಪರಿಸ್ಥಿತಿ ಬಂದಿದ್ರೂ ಕೂಡ ಆ ಪರಿಸ್ಥಿತಿಗಳೆಲ್ಲವನ್ನು ನಿಭಾಯಿಸುವಂಥ ಶಕ್ತಿ ದೇವರ ವಾಕ್ಯ ಇದೆ. ಅದಕ್ಕಾಗಿ ಅದನ್ನ ಹೇಳ್ತೇವೆ, ದೇವರ ವಾಕ್ಯ ಜೀವಂತವಾದದ್ದು, ಶಕ್ತಿಭರಿತವಾದದ್ದು. ದೇವರ ವಾಕ್ಯವು ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲದಿರುವಂತಹ ಅಂಥ ಸಮಸ್ಯೆಗಳು ಭೂಲೋಕದಲ್ಲಿ ಎಲ್ಲೂ ಇಲ್ಲ, ಯಾರ ಜೀವನದಲ್ಲೂ ಇಲ್ಲ. ಎಲ್ಲ ಸಮಸ್ಯೆಗಳನ್ನು ದೇವರ ವಾಕ್ಯವು ಪರಿಹಾರ ಮಾಡುವ ಶಕ್ತಿಯನ್ನು ಹೊಂದ್ಕೊಂಡಿದೆ. ಯಾಕೆಂದರೆ ದೇವರ ವಾಕ್ಯವೇ ದೇವರ ಶಕ್ತಿಯಾಗಿದೆ. ದೇವರ ಶಕ್ತಿ ಆದಮೇಲೆ ದೇವರ ಶಕ್ತಿಯಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲದಿರುವಂಥ ಯಾವುದಾದ್ರು ಸಮಸ್ಯೆಗಳು ಈ ಲೋಕದಲ್ಲಿ ಇದೆಯಾ? ಹಲೋ, ನಿಮ್ಮ ರೋಗವನ್ನು ಗುಣಪಡಿಸ್ಬೋದು, ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು, ನಿಮ್ಮ ಕುಟುಂಬನ ಬದಲಾಯಿಸ್ಕೊಳ್ಬೋದು, ನಿಮ್ಮ ಮಕ್ಕಳ ಜೀವನ ಚೇಂಜ್ ಮಾಡ್ಬೋದು. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್.
Hallelujah. Thank you, Jesus. Thank you, Jesus. Praise Jesus. Praise Jesus. ಬ್ರದರ್ ತುಂಬ ಆಳವಾಗಿ ಧ್ಯಾನ ಮಾಡ್ಲಿತ್ತದಾರ ದೇವ್ರ ವಾಕ್ಯ ಅನ್ಕೊಂಡು. Hallelujah. Hallelujah. Thank you, Jesus. Thank you, Jesus. ಇನ್ನೊಂದು ಸಲ ಓದಿಸಿಟ್ಟು ಅದೇ ಯೋಶು 1:8 ಒಳಗಡೆಯಿಂದ ಓದಿ ಜೋರಾಗಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ನಿನ್ನ 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 ಅಕ್ಕಪಕ್ಕದವ್ರಿಗೆ ಹೇಳಿ, ದೇವರ ವಾಕ್ಯವು ಸದಾ ನಿನ್ನ ಮೊಬೈಲಲ್ಲಿ ಅಲ್ಲ ಅಥವಾ ಬೈಬಲ್ನಲ್ಲೆಲ್ಲ ನಿನ್ನ ಬಾಯಲ್ಲಿರಲಿ. ದೇವರ ವಾಕ್ಯವು ನನಗೆ ಹೇಳಬೇಡಿ, ಅಕ್ಕಪಕ್ಕದ ನೋಡಿ ಹೇಳಿ, ಅಕ್ಕಪಕ್ಕದ ನೋಡಿ ಹೇಳಿ, ಅಕ್ಕಪಕ್ಕ ಟಚ್ ಮಾಡಿಬಿಟ್ಟು ಹೇಳಿ. ಹಾಂ, ಅವ್ರಿಗೆ ಹೇಳಿ, ಇಲ್ಲಿ ನೋಡಿ, ಈ ಕಡೆ ನೋಡಿ, ಅಕ್ಕಪಕ್ಕದ ನೋಡಿ ಹೇಳಿ, ದೇವರ ವಾಕ್ಯವು ಸದಾ ನಿನ್ನ ಬಾಯಲ್ಲಿರಲಿ. ಆದ್ರೆ ಒಂದ್ಸಲ ತಿವಿರಿಬೇಕಾದ್ರೆ ಅವ್ರಿಗೆ ಎಚ್ಚರ ಗೊತ್ತಾಗಬೇಕು. ಓ, ಆ ಸಿಸ್ಟರ್ ತಿವಿದಿದ್ರು, ಅವು ಸಮಸ್ಯೆ ಮಾತಾಡಬಾರ್ದು, ದೇವ್ರ ವಾಕ್ಯ ಬಾಯಲ್ಲಿರಬೇಕು. ಕರೆಕ್ಟ್. ಯಾವಾಗ ಬಾಯಲ್ಲಿರಬೇಕು? ಸಮಸ್ಯೆ ಬಂದಾಗ್ಲ, ಚರ್ಚ್ಗೆ ಹೋದಾಗ್ಲ, ಅದು ಈ ಥರ ಪ್ರಾರ್ಥನೆಗಳು ಬಂದಾಗ್ಲ, ಅದು ನಿಮ್ಮ ಮನೆಗೆ ಬ್ರದರ್ಗಳು ಬಂದಾಗ್ಲ, ಯಾವಾಗಲೂ ಸದಾಕಾಲ ದೇವರ ವಾಕ್ಯವು ನಮ್ಮ ಬಾಯಲ್ಲಿರಬೇಕು. ಹಾಲೆಲೂಯ, ಹಾಲೆಲೂಯ. ಕಂಟಿನ್ಯೂ ಮಾಡಿ ಸಿಸ್ಟರ್, ಓದಿ ಜೋರಾಗಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ. ನೀನು ಸಫಲನಾಗುವೆ, ಆಮೇಲೆ ಕೃತಜ್ಞನಾಗುವೆ. ಇನ್ನೊಂದು ಬೈಬಲ್ ಹೇಳ್ತದೆ, ನೀನು ಮಹಾಜಯಶಾಲಿಯಾಗುವೆ, ನೀನು ಹೋಗುವ ಮಾರ್ಗವೆಲ್ಲವೂ ಕೂಡ ಜಯಪ್ರದವಾಗುವುದು. ಇಷ್ಟೆಲ್ಲ ಪದಗಳಿದೆ ಆ ಒಂದು ಸಾಲಿಗೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದು ದೇವರ ವಾಕ್ಯವು ಸದಾ ನಿಮ್ಮ ಬಾಯಲ್ಲಿರಬೇಕು, ನಿಮ್ಮ ಬಾಯಿಂದ ದೂರ ಹೋಗಬಾರ್ದು. ಸದಾ ನಿಮ್ಮ ಬಾಯಲ್ಲಿರಬೇಕು, ಹಗಲಿರುಳು ಅದನ್ನು ಧ್ಯಾನಿಸಬೇಕು. ಮೂರನೇದು, ಅದರ ಪ್ರಕಾರ ನಿನ್ನ ಕಾರ್ಯವನ್ನು ಕೈಗೊಳ್ಳಬೇಕು. ಈ ಮೂರು ಕಾರ್ಯಗಳು ಯಾವಾಗ ಒಂದಾಗ್ತವೋ ಆಗ ನೀನು ಹೋಗುವ ಮಾರ್ಗ ಯಶಸ್ವಿಯಾದ ಮಾರ್ಗ ಆಗ್ತದೆ. ನೀನು ಹೋಗುವಂಥ ಮಾರ್ಗ ಜಯದ ಮಾರ್ಗ, ನೀನು ಹೋಗುವಂಥ ಮಾರ್ಗ ಏಳಿಗೆ ಮಾರ್ಗ. ಯಾವ ಏರಿಯಾದಲ್ಲೂ ಕೂಡ ಸೋಲನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಕೇವಲ ವಾಕ್ಯ ಮಾತ್ರ ಅಲ್ಲ, ಒಂದು ವಚನ ಮಾತ್ರ ಅಲ್ಲ. ದೇವರು ಯೋಶುವನಿಗೆ ಅವನ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕಾಗಿ ಒಂದು ಸೂತ್ರವನ್ನು ಕಲಿಸ್ಕೊಡ್ತಾ ಇದ್ದಾನೆ. ಏಕೆಂದರೆ ಈ ವಾಕ್ಯವನ್ನು ಯೋಶುವನಿಗೆ ನುಡಿಯುವಾಗ ಯೋಶು ಎಂಥ ಪರಿಸ್ಥಿತಿಲಿದ್ದಾನೆ ಗೊತ್ತಾ? ಇಕ್ಕಟ್ಟಿನ ಪರಿಸ್ಥಿತಿಲಿದ್ದಾನೆ. ಅವನು ಮೋಶೆ ಮರಣದ ನಂತರ ಇಸ್ರೇಲ್ ಮಕ್ಕಳನ್ನು ಹಾಲು ಜೇನು ಹರಿಯುವಂಥ ನಾಡಿಗೆ ಕರ್ಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ ಹೊಂದಿದ್ದಾನೆ. ಅವ್ರು ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ, ನಾವು ಹೇಳ್ತೇವೆ, ಅಯ್ಯೋ ನನ್ನ ಕುಟುಂಬ ಯಾವ ಥರ ನಡೆಸಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ, ನನ್ನ ಕುಟುಂಬ ಇಷ್ಟೆಲ್ಲ ಸಮಸ್ಯೆಗಳಿವೆ. ಯೋಚನೆ ಮಾಡಿ ಗಂಡ ಹೆಂಡ್ತಿ ಇಬ್ಬರು ಮಕ್ಕಳು ತಂದೆ ತಾಯಿಗಳ ಜೊತೆಲಿ ಇದ್ದರೆ ಅದು ದೊಡ್ಡ ಆಶೀರ್ವಾದ. ಬರೀ ಅಷ್ಟು ಜನರ ಒಂದು ಕುಟುಂಬವನ್ನು ನಾವು ನಡೆಸಬೇಕಾದ್ರೆ ಎಷ್ಟು ಕಷ್ಟಪಡ್ತವೆ, ಎಷ್ಟು ಚಿಂತೆಗೊಳಗಾಗ್ತವೆ. ಹೌದಾ? ಹಾಗಾದ್ರೆ ಯೋಚನೆ ಮಾಡಿ, ಯೋಶುವ ಈಗ ಎಂಥ ಸ್ಥಾನದಲ್ಲಿದೆ ಅಂದರೆ, ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದಿಂದ ಬಿಡುಗಡೆ ಆದಂಥ 2.5 ಮಿಲಿಯನ್ ಜನರಿದ್ದಾರೆ. ಅವ್ರನ್ನೆಲ್ಲ ನಡೆಸ್ಕೊಂಡು ಹೋಗಬೇಕು. ಇವನ ಹಿಂದೆ ಇದ್ದಂಥ ಮೋಶೆ ಈಗ ತೀರೋಗಿದ್ದಾನೆ. ಮೋಶೆ 40 ವರ್ಷಗಳ ಕಾಲ ಅವರೆಲ್ಲರೂ ಕೂಡ, ಅದು ಕೂಡ ಏನು ಅಗತ್ಯಗಳಿಲ್ಲದಿರುವಂಥ ಜಾಗದಲ್ಲಿ ನಡೆಸ್ಕೊಂಡಿದ್ದಾನೆ. ಮಳುಗಾಡಿನಲ್ಲಿ ಊಟ, ಬಟ್ಟೆ, ವಸತಿ ಏನಾಗಬೇಕು ಪ್ರತಿಯೊಂದು. ಯೋಚನೆ ಮಾಡಿ ಪ್ರಿಯರೇ, ಒಂದು ಕುಟುಂಬ ನಾವು ನಡ್ಸೋಕ್ಕೆ ಸಾಧ್ಯ ಇಲ್ಲ. ಮರುಭೂಮಿಯಲ್ಲಿ ಒಂದು ಕುಟುಂಬ ಗಂಡ ಹೆಂಡತಿ ಮಕ್ಕಳು ಜೀವನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮರುಭೂಮಿಯಲ್ಲಿ ಎಲ್ಲ ಬರಡು, ನೀರಿಲ್ಲ, ಊಟ ಇಲ್ಲ, ಸೌದೆ ಇಲ್ಲ. ಅಂಥ ಜಾಗದಲ್ಲಿ ಒಂದು ಕುಟುಂಬ ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಅಂಥ ಜಾಗದಲ್ಲಿ ಮರಳುಗಣ್ಣು 40 ವರ್ಷಗಳ ಕಾಲ ಮೋಶೆ ಆ ಜನರು ನಡೆಸಿದ್ದಾನೆ, 2.5 ಮಿಲಿಯನ್ ಜನರನ್ನು. ಬಟ್ ಈಗ ಮೋಶೆ ತೀರಿ ಹೋದ ನಂತರ ಈಗ ಆ ಜವಾಬ್ದಾರಿ ನಾಯಕನಾಗಿರುವಂಥ ಯೋಶು ಸಿಕ್ಕಿದೆ. ಈಗ ಯೋಶು ಎಂಥ ಪರಿಸ್ಥಿತಿ ಇದ್ದಾನೆ ಅಂತಂದರೆ, ಅವನ ನಾಯಕತ್ವ ಅಂದರೆ ಏನಂತ ಗೊತ್ತಿಲ್ಲ. ಈಗ ಅವನಿಗೆ ಇಡೀ ಜನಾಂಗವನ್ನು ಮುನ್ನಡೆಸುವಂಥ ನಾಯಕನಾಗಿದ್ದಾನೆ. ಆ ಜನರೆಲ್ಲರೂ ಕೂಡ ಮೊಂಡು ಸ್ವಭಾವ ಹೊಂದಿರುವ ವ್ಯಕ್ತಿಗಳು. ಇಂಥ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ, ಊಟ ಇಲ್ಲ ಅಂದರೆ ಸಾಕು ಬಂದು ತಲೆ ಮೇಲೆ ಹೊಡಿತಾರೆ, ನೀರಿಲ್ಲ ಅಂದ್ರೆ ಸಾಕು ತಲೆ ಮೇಲೆ ಬಂದು ಹೊಡಿತಾರೆ. ಇಂಥ ಪರಿಸ್ಥಿತಿಯಲ್ಲಿ ಯೋಶು ದೇವರು ಹೇಳ್ತಾ ಇದ್ದಾರೆ, ಈ
ಕಾರ್ಯದಲ್ಲಿ ನೀನು ಸಕ್ಸಸ್ ಆಗಬೇಕಾದ್ರೆ, ಈ ಕಾರ್ಯದಲ್ಲಿ ನೀನು ಯಶಸ್ಸನ್ನು ಕಾಣಬೇಕಾದ್ರೆ, ಈ ಕಾರ್ಯದಲ್ಲಿ ನೀನು ಏಳಿಗೆಯನ್ನು ಕಾಣಬೇಕಾದ್ರೆ ನಿನಗೆ ಸೂತ್ರ ಕಲಿಸ್ಕೊಡ್ತಾ ಇದ್ದಾನೆ. ಆ ಸೂತ್ರ ಏನಂದರೆ, ನಂಬರ್ 1 ಮೊದಲನೇ ಸೂತ್ರ, ಜಸ್ಟ್ ನೀನು ನನ್ನ ವಾಕ್ಯವನ್ನು ಸದಾ ನಿನ್ನ ಬಾಯಲ್ಲಿ ಹೊಂದಿರಬೇಕು. ನಿನ್ನ ಬಾಯಲ್ಲಿ ನನ್ನ ವಾಕ್ಯ ಸದಾಕಾಲ ಇಲ್ಲದೆ ಹೋದರೆ ಏನಾಗ್ತಂತಂದರೆ, ಜನರು ಬಂದು ತಲೆ ನೋಡಿಯುವಾಗ, ಜನರು ಬಂದು ನಿನ್ನಲ್ಲಿ ತುಚ್ಛೀಕರಿಸಿ ಮಾತಾಡುವಾಗ, ನಮ್ಮನ್ನು ಸಾಯಿಸ್ಲಿಕ್ಕೆ ಕರ್ಕೊಂಬಂದ ಈ ಜಾಗಕ್ಕೆ, ನಾವು ಈಜಿಪ್ಟ್ ದೇಶ ಚೆನ್ನಾಗಿದ್ವಲ್ಲ, ನಮ್ಮನ್ನು ಸಾಯಿಸ್ಲಿಕ್ಕೆ ಕರ್ಕೊಂಬಂದ, ಈ ರೀತಿ ಮಾತುಗಳು ನಿನಗೆ ಚುಚ್ತದೆ, ಹೃದಯ ಚುಚ್ತದೆ. ಅದಕ್ಕೋಸ್ಕರ ನೀನು ಪದೇ 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 ನೀನು ದೇವರ ವಾಕ್ಯವನ್ನು ನಿನ್ನ ಬಾಯಲ್ಲಿ ನುಡಿಯದೆ ಹೋದರೆ ಅವರು ಮಾತಾಡುವ ಚುಚ್ಚು ಮಾತುಗಳು ನಿನ್ನ ಬಾಯಿಂದ ಹೊರ ಬಂದುಬಿಡ್ತವೆ. ಜನರು ಪದೇ ಪದೇ ನಮ್ಮ ಚುಚ್ಚುವಾಗ ಯಾವ ಮಾತುಗಳು ನಮ್ಮ ಬಾಯಿಂದ ಹೊರ ಬರ್ತವೆ? ದೇವ್ರ ವಾಕ್ಯನ ಅಥವಾ ಅವರಿವರ ಚುಚ್ಚು ಮಾತುಗಳ? ಹಲೋ, ಯಾವ ಮಾತುಗಳು ಬರ್ತದೆ? ಸಪೋಸ್ ನಿಮ್ಮ ಅತ್ತೆ ಏನೋ ನಿಮಗೆ ಚುಚ್ಚು ಮಾತಾಡಿದ್ದಾರೆ, ಅಥವಾ ನಿಮ್ಮ ಸೊಸೆಯನ್ನು ಹಿಂತಿರುಗಿ ಮಾತಾಡಿಬಿಟ್ರು, ನೀವು ಹೃದಯಕ್ಕೆ ಚುಚ್ಚಿಬಿಟ್ಟಿದೆ. ಬಟ್ ನಿಮ್ಮ ನಾಲಿಗೆಯನ್ನು ಪ್ರತಿದಿನ ದೇವರ ವಾಕ್ಯದಲ್ಲಿ ತರಬೇತಿ ಕೊಡದೆ ನೀವು ಅಂಥ ಪರಿಸ್ಥಿತಿ ಹಾದು ಹೋಗುವಾಗ ಯಾವ ಮಾತುಗಳು ನಿಮ್ಮ ಬಾಯಿಂದ ಬರ್ತವೆ? ಅತ್ತೆ ಮಾತುಗಳ, ಸೊಸೆ ಮಾತುಗಳ, ಅಥವಾ ದೇವ್ರ ಮಾತುಗಳ? ಹಲೋ, ನಾ ಹೇಳೋದು ಅರ್ಥ ಆಗ್ತದೆಯಾ? ನೀವು ನೋಡಿದ್ರೆ ಬ್ರದರ್ ಅತ್ತೆ ಸೊಸೆನ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ನಮ್ಮ ಊರಲ್ಲಿ ಅತ್ತೆ ಸೊಸೆ ಅಂದರೆ ಒಂದಿನ ಜಗಳ ಆಗಲ್ಲ, ಒಂದಿನ ಒಬ್ರು ಕೂಡ ಒಬ್ರಿಗೊಬ್ರು ವಿರೋಧ ಮಾತಾಡೋದಿಲ್ಲ. ಅತ್ತೆ ಸೊಸೆ ಅಂದರೆ ತಾಯಿ ಮತ್ತು ಮಕ್ಕಳ ಥರ ಇದ್ದೀವಿ ಬ್ರದರ್, ನೀವೇನು ಹಿಂಗೆ ಹೇಳ್ತಾ ಇದ್ದೀರಲ್ಲ? ಯಾವ ಮಾತುಗಳು ಹೊರಡೆ ಬರ್ತವೆ? ಸಮಸ್ಯೆಗಳ, ಚುಚ್ಚು ಮಾತುಗಳ, ಅಥವಾ ದೇವ್ರ ವಾಕ್ಯನ? ನಾನು ಹೇಳೋದು ಅರ್ಥ ಆಗ್ತದೆಯಾ? ಯಾವ ಮಾತುಗಳು ಬರ್ತವೆ? ಸಮಸ್ಯೆಗಳು, ಚುಚ್ಚು ಮಾತುಗಳು. ಕರೆಕ್ಟಾ? ನೀವು ಚುಚ್ಚು ಮಾತುಗಳನ್ನ ಬಾಯ್ತು ನೋಡಿದಾದರೆ, ಸಮಸ್ಯೆಗಳು ಬಾಯ್ತು ನೋಡಿದಾದರೆ ನಿಮ್ಮ ಭವಿಷ್ಯ ಯಶಸ್ಸಿನ ಮಾರ್ಗದಲ್ಲಿ ಹೋಗ್ತದ ಅಥವಾ ಸೋಲಿನ ಮಾರ್ಗದಲ್ಲಿ ಹೋಗ್ತದ? ಹಾಗಾದರೆ ಸೋಲಿನ ಮಾರ್ಗಕ್ಕೆ ಹೋಗ್ಲಿಕ್ಕಾಗಿ ಅತ್ತೆ ಕಾರಣನ, ಸೊಸೆ ಕಾರಣನ, ಅವ್ರಿವ್ರ ಕಾರಣನ, ಮಾಟ ಮಂತ್ರ ಕಾರಣನ, ಸೈತನ ಕಾರಣನ? ಅದು ಯಾರ ಕಾರಣ? ನನ್ನ ನಾಲಿಗೆ ನಾನು ಏನು ನುಡಿತಾ ಇದ್ದೀನೋ ಇದೇ ನನ್ನ ಸೋಲಿಗೆ ಕಾರಣ. ಅದಕ್ಕೋಸ್ಕರ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಯೆಹೋಶುವ ಹೇಳ್ತಿರುವಂಥದ್ದು, ಯೆಹೋಶುವನೇ ಈ ಜನರು ಮೊಂಡು ಸ್ವಭಾವದ ಜನರು. ಹೌದು, ಸಮಸ್ಯೆ ಪರಿಹಾರ ಆದ ತಕ್ಷಣ ದೇವರಿಗೆ ನಾವು ವಿರುದ್ಧ ಏನು ಮಾತಾಡ್ಬಾರ್ದು, ನಮ್ಮ ದೇವರು ಒಳ್ಳೆ ದೇವರು ಅಂತಾರೆ. ಸಮಸ್ಯೆ ಬಂತ ಮುನ್ನಡೆಸ್ಕೊಳ್ಳುವಂಥ ಲೀಡರ್ಗೆ ತಲೆ ಮೇಲೆ ಹೊಡಿತಾರೆ, ದೇವರು ಕೂಡ ವಿರುದ್ಧ ಕೊಡ್ತಾರೆ. ಇಂಥ ಮೊಂಡು ಸ್ವಭಾವ ಉಳ್ಳಂಥ ಜನರು. ಅದಕ್ಕೋಸ್ಕರ ಈ ಜನರನ್ನು ನೀನು ವಾಗ್ದಾನಾಡಿ ಸೇರಿಸ್ಬೇಕಾದ್ರೆ ನೀನು ಫಾಸ್ಟ್, ನೀನು ಸ್ಥಿರಚಿತ್ತನಾಗಿರಬೇಕು. 9ನೇ ವಾಕ್ಯ ಓದಿ. 9ನೇದು ಫಸ್ಟ್ ಮೈಕಲಿ ಅಲ್ಲೇ ಓದಿ. ಕೃತಾರ್ಥನಾಗುವಿ, ನಾನು ನಿನಗೆ ಆಜ್ಞಾಪಿಸಿದನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ನಿಧಾನ. ನಾನು ನಿನಗೆ ಆಜ್ಞಾಪಿಸಿದೆನಲ್ಲ, ಸ್ಥಿರಚಿತ್ತನಾಗಿರು. ಆಮೇಲೆ ಧೈರ್ಯದಿಂದ ಇರು. ಆಮೇಲೆ ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತೇನೆ. ಹಾಲೆಲೂಯ. ಆಮೇಲೆ ಇರುತ್ತೇನೆ ಎಂದು ಹೇಳಿದರು. ದೇವರು ಹೇಳ್ತಿದ್ದಾರೆ, ಯೆಹೋಶುವನೇ ನೀನು ಯಾವ ಕಾರಣಕ್ಕೂ ಇಂಥ ಕಠಿಣವಾದ ಪರಿಸ್ಥಿತಿ ಮಧ್ಯಲ್ಲೂ ಕೂಡ ನೀನು ಕಳವಳಗೊಳ್ಳಬೇಡ, ಸ್ಥಿರಚಿತ್ತನಾಗಿರು, ಭಯಪಡಬೇಡ, ಧೈರ್ಯದಿಂದಿರು, ನಾನು ನಿನ್ನ ಜೊತೆಲಿ ಸದಾಕಾಲ ಇರ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಮುಖ್ಯವಾಗಿ ಪ್ರಿಯರೇ, ನಾವು ನಂಬಬೇಕಾಗಿರುವಂಥದ್ದು ನನ್ನೊಂದಿಗೆ ಸದಾಕಾಲ ದೇವರಿದ್ದಾರೆ. ಈವನ್ ಯಾವ ಪರಿಸ್ಥಿತಿ ಮಧ್ಯಲಿದ್ದೀರಿ, ರೋಗದ ಪರಿಸ್ಥಿತಿ ಆಗಿರ್ಬೋದು, ಸಾಲದ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ದಾಂಪತ್ಯ ಜೀವನದ ಏನೋ ಬಿರುಕಳು ಬಿಟ್ಟಿರ್ಬೋದು, ನಿಮ್ಮ ಮಕ್ಕಳು ಸರಿಯಾದ ಹಾದಿಲಿ ಇಲ್ದನಿರ್ಬೋದು, ನೀವು ಕುಟುಂಬದಲ್ಲಿ ಯಾತನೆ ಪಡುವಂಥ ಪರಿಸ್ಥಿತಿ ಇರ್ಬೋದು. ಬಟ್ ಆ ಪರಿಸ್ಥಿತಿಯಲ್ಲಿ ಎಲ್ಲವೂ ನಿಮಗೆ ಕೈ ಬಿಟ್ಟು ಹೋಗಿರ್ಬೋದು. ಹಣಕಾಸು, ಆರೋಗ್ಯ, ಸಮಾಧಾನ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಕೈ ಬಿಟ್ಟು ಹೋಗಿರ್ಬೋದು, ತೊರೆದು ಬಿಟ್ಟು ಹೋಗಿರ್ಬೋದು. ಬಟ್ ಅದರ ಮಧ್ಯದಲ್ಲಿ ಡ್ಯಾಡಿ ಹೇಳ್ತಿದ್ದಾರೆ, ನಾನು ನಿನ್ನೊಂದಿಗಿದ್ದೇನೆ, ಸದಾಕಾಲ ಜೊತೆಲಿದ್ದೇನೆ, ನಾನು ನಿನ್ನ ಕೈ ಬಿಡೋದಿಲ್ಲ, ಧೈರ್ಯವಾಗಿರು, ನಾನು ನಿನ್ನೊಂದಿಗಿದ್ದು ನಾನು ನಿನ್ನನ್ನು ಮುನ್ನಡೆಸ್ತಾನೆ. ಹಾಲೆಲೂಯ. ಚಪ್ಪಳ ದೊಡ್ಡ ಪ್ರಭು ಯೇಸುವನ್ನು ಘನಪಡಿಸೋಣ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣಬೇಕಾದ್ರೆ ಆ ಯಶಸ್ಸಿನ ಸೂತ್ರ ಏನೆಂಬುದಾಗಿ ಇಲ್ಲಿ ದೇವರು ನಮಗೆ ಏನು ಹೇಳ್ತೇವೆ, ದೇವರು ನಮ್ಮ ಒಬ್ಬೊಬ್ಬರು ಕೂಡ ಪ್ರಕಟಪಡಿಸೋದು ಈ ರೀತಿ ಅಲ್ಲ, ಏನು ಸಾಧ್ಯವಾದರೆ ಇದನ್ನು ಪ್ರಯತ್ನ ಮಾಡು. ಲೋಕ ಹೇಳ್ತದೆ, ಈ ಸಾಲದ ಹೊರಡ ಬರಬೇಕಾ, ಈ ಬಿಸ್ನೆಸ್ ಒಂದು ಸ್ವಲ್ಪ ಕೈ ಹಾಕು, ಈಗ ಒಳ್ಳೆ ರೇಟ್ ಸಿಗ್ತದೆ, ಒಂದು ಸರಿ ಟ್ರೈ ಮಾಡಮ್ಮ, ಜಸ್ಟ್
ಟ್ರೈ ಮಾಡು. ಯಾಕೆ ಒಂದ್ಸಲಿ ಅದೃಷ್ಟ ಹೆಂಗಿದೆ ಗೊತ್ತಿಲ್ವಲ್ಲ, ಕೈ ಹಾಕೋ ಬಿಸ್ನೆಸ್ಗೆ, ಆದರೂ ಒಂದು ಆಗಲಿ. ಪ್ರಿಯರೇ, ಕ್ರೈಸ್ತ ಮಕ್ಕಳ ಜೀವನದಲ್ಲಿ ಅದೃಷ್ಟ ಆಟ ಇಲ್ಲವೇ ಇಲ್ಲ. ಅದೃಷ್ಟ ಅನ್ನೋದು ನನ್ನ ಲಕ್ ಚೆನ್ನಾಗಿತ್ತು, ಒಳ್ಳೆ ಮೀನುಗಳು ಸಿಕ್ಕಿದ್ವು, ನನ್ನ ಲಕ್ ಚೆನ್ನಾಗಿರಲಿಲ್ಲ, ಇವತ್ತು ಒಂದು ಮೀನು ಸಿಕ್ಕಿಲ್ಲ, ಯಾರ ಮುಖ ನೋಡ್ಕೊಂಡು ಎದ್ದೋದ್ನೋ ಜಸ್ಟ್ ನನಗೆ ಮೀನು ಸಿಗಲಿಲ್ಲ. ನೀವು ಯಾರ ಮುಖ ಅಲ್ಲ, ಇವನು ಏಸು ಫೋಟೋ ನೋಡ್ಕೊಳಿದ್ರು ನಿಮ್ಗೇನೋ ಪ್ರಯೋಜನ ಇಲ್ಲ. ಹಲೋ, ಎದ್ದ ತಕ್ಷಣ ಬಲ್ಬಗ್ಲಾಗಿ ಎದ್ದು ಯೇಸುವಿನ ಫೋಟೋ ನೋಡ್ಬಿಟ್ಟು ಹೋದ್ರೂ ಕೂಡ ನಿಮ್ಮ ಜೀವನ ಏನು ಚೇಂಜಸ್ ಆಗಲ್ಲ. ನಿಮ್ಮ ಜೀವನದಲ್ಲಿ ಏನಾದ್ರು ಚೇಂಜ್ ಆಗಬೇಕಾದ್ರೆ ನಿಮ್ಮ ಬಾಯಿಂದ ಬರೋ ನುಡಿಗಳು ಚೇಂಜ್ ಆಗಬೇಕು. ಯಾವ ನುಡಿಗಳಾಗಬೇಕು? ದೇವರ ವಾಕ್ಯಗಳನ್ನ ನೀವು ನಿರಂತರವಾಗಿ ನುಡಿಬೇಕು. ಹಾಲೆಲೂಯಾ. ಓಕೆ, ಜಸ್ಟ್ ನೀವು ಮೀನು ಹಿಡಿಯೋಕೆ ಹೋಗ್ತಾಯಿದ್ರಿ, ಕರೆಕ್ಟ್, ಬೋಟಲ್ಲಿ ಹೋಗ್ತಾಯಿದ್ರಿ, ಬೆಳಕು ಟೈಮಲ್ಲಿ ಹೋಗ್ತಾಯಿದ್ರಿ, ರಾತ್ರಿ ಟೈಮಲ್ಲಿ, ಅಂಥ ಕತ್ಲಿರೋ ಸಮಯದಲ್ಲಿ ಹೆಂಗೆ ಹೋಗಿ ಎಲ್ಲಿ ಮೀನವ ಅಂತ ಹೆಂಗೆ ಗೊತ್ತಾಗ್ತಾಯಿತ್ತು ನಿಮಗೇನು? ಕಣ್ಣೇನು ಸ್ಕ್ಯಾನಿಂಗ್ ಮಿಷಿನ? ಹೆಂಗೆ ಗೊತ್ತಾಗ್ತದೆ? ಕತ್ಲೆ ನೀರಲ್ಲಿ ನೀವೇನು ಟಾರ್ಚ್ ಬಿಡದೆ ಹೋದ್ರೂ ಬರೀ ಮೀನುಗಳು ಕಾಣ್ತವೆ. ಬಟ್ ಆದರೆ ಇವರು ನನಗೆ ಗೊತ್ತಿಲ್ಲ. ಬಟ್ ಆದರೆ ಥ್ಯಾಂಕ್ ಗಾಡ್ ಕೆಲವೊಂದು ವ್ಯಕ್ತಿಗಳು ಹೇಳಿದ್ರೆ ಕೇಳಿಸ್ಕೊಂಡಿದ್ದಾನೆ. ಜಟ್ ಅವರು ಶಿಪ್ಪಲ್ಲಿ ಹೋಗುವಾಗ ಅವರು ಜಸ್ಟ್ ಎಲ್ಲಿ ಮೀನಿದೆ ಅಂತ ಗೊತ್ತಾಗಬೇಕಾದ್ರೆ ಅವರು ಜಸ್ಟ್ ದೊಡ್ಡ ಪವರ್ಫುಲ್ ಲೈಟನ್ನು ಒಳಗಡೆ ಬಿಡ್ತಾರೆ. ಬಿಟ್ಟ ತಕ್ಷಣ ಏನಾಗ್ತದೆ, ಅದೆಲ್ಲ ಆ ಲೈಟ್ ಅಷ್ಟರ ಮಟ್ಟಿಗೆ ಅಟ್ರಾಕ್ಷನ್ ಮಾಡ್ತದೆ. ಆಗ ಮೀನುಗಳೆಲ್ಲ ಹತ್ರ ಬರ್ತಾವೆ, ಆಗ ಬಲೆ ಹಾಕ್ತಾರೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ ದ ಸೇಮ್ ವೇ ಈವನ್ ಕತ್ತಲ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಜೀವಿಸ್ತಾ ಇರ್ಬೋದು. ಬಟ್ ಪ್ರೈಸ್ ಬಿಡಿ ಗಾಡ್, ಆ ಸಮಸ್ಯೆ ಮೇಲೆ ಒದ್ದಾಡ್ತಾ ಇದ್ದೀರಿ, ಹೆಂಗೆಪ್ಪ ಇದು ಪರಿಹಾರ ಮಾಡ್ಕೊಳ್ಳೋದು? ನಿಮಗೆ ಅದ್ರ ಮೂಲ ಬೇರೆ ಗೊತ್ತಿಲ್ಲ. ಆ ಸಮಸ್ಯೆ ಯಾರಿಂದ ಬಂದಿದೆ, ಯಾಕೆ ಬಂದಿದೆ, ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಬರೀ ಕಿತ್ತಾಡ್ತಾ ಇರ್ತವೆ, ನೀನು ಇದು ಕಾರಣ, ನಾನು ಅದು ಕಾರಣ, ಬರೀ ಕಿತ್ತಾಡ್ತಾ ಇರ್ತವೆ. ಬಟ್ ಅದು ಥ್ಯಾಂಕ್ ಗಾಡ್, ದೇವರ ವಾಕ್ಯ ಬೆಳಕನ್ನು ನೀವು ಯಾವಾಗ ಬಿಡ್ತೀರಿ, ಆಗ ದೇವರ ವಾಕ್ಯವು ಪ್ರೈಸ್ ಬಿಡಿ ಗಾಡ್ ಆ ಕತ್ತಲೆ ಮಧ್ಯದಲ್ಲಿ, ಆ ಕತ್ತಲಿಗೆ ಸಮಸ್ಯೆ ಮೂಲ ಕಾರಣ ಏನೆಂಬುದನ್ನು, ಅದನ್ನು ಕತ್ತಲೆ ಅಡಕವಾಗಿರುವುದನ್ನು ಮೇಲೆ ತರ್ತದೆ, ಬೆಳಕಿಗೆ ತರ್ತದೆ. ಹಲೋ, ಅದಕ್ಕೆ ದೇವರ ವಾಕ್ಯವನ್ನು ನಮ್ಮ ಬೆಳಕಾಗಿದೆ. ನೀವೆಷ್ಟು ಹೆಚ್ಚೆಚ್ಚಾಗಿ ಬಾಯಿ ತೆಗೆದು ದೇವರ ವಾಕ್ಯನ ಪದೇ 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 ನುಡಿತಾ ಇದ್ದೀರಿ, ಆಗ ನೀವೇನು ಮಾಡ್ತೀರಿ ಅಂದರೆ ಸುತ್ತಮುತ್ತಲಿರುವಂಥ ಕತ್ತಲಿನ ವಾತಾವರಣಕ್ಕೆ ಬೆಳಕಿನ ಲೈಟನ್ನು ಬಿಡ್ತಾ ಇದ್ದೀರಿ. ಸೊ ಬೆಳಕಿನ ಲೈಟನ್ನು ನಿರಂತರ ಬಿಡುವಾಗ ಪ್ರೈಸ್ ಗಾಡ್ ಅದು ಫಸ್ಟ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತದೆ ಅಂದರೆ, ಆ ಒಳಗಿರುವ ಸಮಸ್ಯೆಯನ್ನು ನಿಮಗೆ ತೋರ್ಪಡಿಸೋ ಮೊದಲು ನಿಮ್ಮ ಮನಸ್ಸಿನ ಆಲೋಚನೆಯನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಯಾಕೆಂದರೆ ನಿಮ್ಮ ಮನಸ್ಸಿನ ಆಲೋಚನೆ ಎಲ್ಲಿ ತನಕ ಬದಲಾವಣೆ ಆಗಲ್ವೋ ಅಲ್ಲಿಯ ತನಕ ನೀವು ಆ ದಿಕ್ಕಲ್ಲಿ ಮುನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಮನಸ್ಸಾಗಿದೆ ನಿಮ್ಮ ಶರೀರವನ್ನು ಆ ದಿಕ್ಕಲ್ಲಿ ಮುನ್ನಡೆಸುವಂಥದ್ದು. ಉದಾಹರಣೆಗೆ ಇವತ್ತು ಪ್ರಾರ್ಥನೆಗಳು ಬಂದಿದ್ದೀನಿ, ಪ್ರಾರ್ಥನೆಗಳಿಗೆ ಹೆಂಗೆ ಬಂದ್ರಿ? ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಪ್ರಾರ್ಥನೆಗಳಿಗೆ ಹೋಗ್ಬೇಕು ಅನ್ನಿಸ್ತು, ಹಂಗೆ ಓಡೋ ಬಂದ್ಬಿಟ್ರಾ? ಇಲ್ಲ, ಈ ಜಾಗಕ್ಕೆ ಪ್ರಾರ್ಥನೆ ಕೂಡ ಬರೋಕ್ಕೆ ಮುಂಚಿತವಾಗಿ ಎಷ್ಟೋ ದಿನಗಳ ಹಿಂದೆ ನಿಮ್ಮ ಮನಸ್ಸು ಇಲ್ಲಿಗೆ ಹೋಗ್ಬೇಕೆಂಬುದಾಗಿ ಇಲ್ಲಿ ನೋಡ್ಕೊಂಡು ಹೋಗಿತ್ತು. ಕರೆಕ್ಟಾ? ಇವತ್ತು ಇಂಥ ಬ್ರದರ್ ಮನೇಲಿ ಪ್ರೇಯರ್ ಇದೆ ಅಂತೇಳಿ ಮನಸ್ಸು ಬ್ರದರ್ ಮನೆಗೆ ಬಂದು ಇವತ್ತು ಪ್ರಾರ್ಥನಾ ಕೂಟ ಎಂಬುದಾಗಿ ನಿಮ್ಮ ಮನಸ್ಸು ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾರೆ. ಅದರಿಂದ ಇವತ್ತು ಬೆಳಗ್ಗೆ ನಿಮ್ಮ ಮನಸ್ಸಾಗಿದೆ ನಿಮ್ಮ ಶರೀರವನ್ನು ಈ ಕಾಲುಗಳ ಮೂಲಕ ಹೊತ್ಕೊಂಡು ಬಂದು ಇಲ್ಲಿ ಕರ್ಕೊಂಬಂದಿರುವಂಥದ್ದು. ಕರೆಕ್ಟಾ? ನಿಮ್ಮ ಮನಸ್ಸು ಹೋಗದೆ ಹೋದರೆ ನಿಮ್ಮ ಶರೀರಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದೇವ್ರು ಹೇಳ್ತಿದ್ದಾರೆ, ನಿನ್ನ ಯಶಸ್ಸನ್ನು ಆ ಮಟ್ಟಕ್ಕೋಬೇಕಾದ್ರೆ, ಏಳಿಗೆ ಮಟ್ಟಕ್ಕೋಬೇಕಾದ್ರೆ, ಸಮೃದ್ಧಿ ಮಟ್ಟಕ್ಕೋಬೇಕಾದ್ರೆ ಮುಖ್ಯವಾಗಿ ಪ್ರೈಸ್ ಗಾಡ್ ನಿಮ್ಮ ಮನಸ್ಸು ಅಲ್ಲಿಗೆ ಹೋಗಬೇಕು ಫಸ್ಟ್. ಯಾಕಂದ್ರೆ ಬೈಬಲ್ ಹೇಳ್ತದೆ, ನೀವೇನು ಆಲೋಚನೆ ಮಾಡ್ತೀರಿ ಅದರ ಪ್ರಕಾರವೇ ನೀವಿರ್ತೀರಿ. ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಯೋಶುವನಿಗೆ ದೇವರು ನಿನ್ನ ಯಶಸ್ಸನ್ನು ಕಾಣಬೇಕಾದ್ರೆ, ಈ ಒಂದು ಪ್ರಾಜೆಕ್ಟಲ್ಲಿ ಈ ಜನರನ್ನು ನನ್ನ ಯೋಜನೆಯನ್ನು ನೀನು ಪರಿಪೂರ್ಣಗೊಳಿಸಬೇಕಾದ್ರೆ ನೀನು ಸಾಧ್ಯವಾದರೆ ಇದನ್ನು ಪ್ರಯತ್ನ ಪಡುವ ಎಂಬುದಾಗಿ ಹೇಳಲಿಲ್ಲ. ಅಲೋ, ಸಾಧ್ಯವಾದರೆ ಪ್ರಯತ್ನ ಪಡುವ ಎಂಬುದಾಗಿ ಹೇಳಲಿಲ್ಲ. ಅಥವಾ ನಿನ್ನ ಟೈಮ್ ಬಂದಾಗ ನಿನಗೆ ಒಳ್ಳೆ ಟೈಮ್ ಬರ್ತದಲ್ಲ ಆವಾಗ ಯಶಸ್ಸನ್ನು ಕಾಣ್ತಿ ಎಂಬುದಾಗಿ ಹೇಳಲಿಲ್ಲ. ಅವ್ರೇನು ಹೇಳ್ತಿದ್ದಾರೆ, ನಿನ್ನ ವಾಕ್ಯದಲ್ಲಿ ನೆಲೆಗೊಂಡ್ರೆ, ನಿನ್ನ ಬಾಯಲ್ಲೂ ವಾಕ್ಯ, ನಿನ್ನ ಮನಸ್ಸಲ್ಲೂ ವಾಕ್ಯ, ನಿನ್ನ ಕಾರ್ಯಗಳು ಕೂಡ ವಾಕ್ಯ ಪ್ರಕಾರ ಇರುವಾಗ ಆಗ ನಿನಗೆ ಯಶಸ್ಸು ಖಂಡಿತವಾಗಿಯೂ ನೀನು ಅನುಭವಿಸ್ತೀಯ.
ಹಾಗೆ ನನ್ನ ಯಶಸ್ಸು ಎಲ್ಲಿದೆ? ನನ್ನ ಯಶಸ್ಸು ಬೇರೆ ಕೈಲಿಲ್ಲ, ಲೋಕ ಸಿಸ್ಟಮ್ಗಳಲ್ಲಿಲ್ಲ. ನನ್ನ ಯಶಸ್ಸು ಇರುವಂಥದ್ದು, ನನ್ನ ಜಯ ಇರುವಂಥದ್ದು ನನ್ನ ನಾಲಿಗೆಯಲ್ಲಿ, ನನ್ನ ಮನಸ್ಸಿನಲ್ಲಿ. ಹಲೋ, ಆಡಿಯೋ ವಿಡಿಯೋ ಇವೆರಡೂ ಯಾವ ದೇವ್ರ ವಾಕ್ಯ ಪ್ರಕಾರ ಆಗ್ತದೋ ಆಗ ಆ ತಕ್ಕಂತೆ ನನ್ನ ಬಾಡಿನೂ ಕೂಡ ನಾನು ಕೂಡ ಕೆಲಸ ಕೈ ಹೊಡಿತೇನೆ, ದೇವ್ರ ವಾಕ್ಯ ಪ್ರಕಾರ ಕಾರ್ಯ ಕೈ ಹೊಡಿತೇನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಇದುವರೆಗೆ ಹೇಳಿದ ಅರ್ಥ ಆಗ್ತದೆಯಾ? ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಬಾಯಿ ತೆಗೆದು ನುಡಿರಿ ಎಂಬುದಾಗಿ ಹೇಳುವಾಗ ನಿಮ್ಮಲ್ಲಿ ಅನೇಕ ಹೇಳುವಂಥದ್ದು, ಬ್ರದರ್ ಚಿಂತೆ ಮತ್ತು ಬಾಯ್ದ ಪ್ರೇಯರ್ ನೀವು ಏನು ಕೊಟ್ಟಿದ್ದೀರಿ ಅದನ್ನು ಬೆಳಗ್ಗೆದ್ದು 5 ಸಲ ಹೇಳಿದೆ ಬ್ರದರ್. ಗುಡ್, ಬಟ್ ದೇವರೇನು ಇಲ್ಲಿ ಹೇಳ್ತಾ ಇದ್ದೀರಾ? ನನ್ನ ವಾಕ್ಯವನ್ನು 5 ಸಲ ಹೇಳ್ಬಿಡು ಅಂತೇಳಿ. ಏನಂತ ಹೇಳಿದ್ರು? ನನ್ನ ವಾಕ್ಯ ಯಾವಾಗಲೂ ಸದಾಕಲ್ನ ಬಾಯಲ್ಲಿರಬೇಕು. ಬೆಳಿಗ್ಗೆ 5 ನಿಮಿಷ 5 ಸಲ ದೇವ್ರ ಮುಂದೆ ಕೂತ್ಕೊಂಡು ಹೇಳಿದ್ದೀರಿ, ಕರೆಕ್ಟ್. ದೇವ್ರ ತಲ್ಲಿ ಮಾತಾಡುವಾಗ 24 ಗಂಟೆಯಲ್ಲಿ 5 ಸಲ ಹೇಳೋಕ್ಕೆ ಒಂದು 10 ನಿಮಿಷ ದೇವ್ರ ವಾಕ್ಯ ಹುಡಿದು ಪ್ರಾರ್ಥನೆ ಮಾಡಿದ್ದೀರಿ. 10 ನಿಮಿಷ ಪ್ರಾರ್ಥನೆ ಮಾಡಿ ಆದಮೇಲೆ ನಿಮ್ಮ ಜೀವನಕ್ಕೆ ಹೋಗುವಾಗ, ನಿಮ್ಮ ಕೆಲಸಗಳಲ್ಲಿ ಹೋಗುವಾಗ ಯಾವ ನುಡಿಗಳು ಮಾತಾಡ್ತಾ ಇದ್ದೀರಿ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಾಗ ಎಲ್ಲರೂ ದೇವ್ರ ವಾಕ್ಯ ಹೇಳ್ತೇವೆ, ಕರೆಕ್ಟ್. ಪರಲೋಕದ ನಮ್ಮ ತಂದೆ ಅಂತ ಹೇಳ್ತೇವೆ. ಪ್ರಾರ್ಥನೆ ಮುಗಿದು ಲೋಕ ಹೋದಾಗ ಲೋಕದಲ್ಲಿರುವ ಸಮಸ್ಯೆಗಳೇ, ಸಮಸ್ಯೆ ತಂದಿರುವ ಸೈತಾನನೇ ಅಂತ ಅವನ ವಿಷಯನೇ ಮಾತಾಡ್ತವೆ. ಬೆಳಗ್ಗೆ ಅರ್ಧ ಗಂಟೆ ದೇವ್ರ ವಾಕ್ಯ ಬೀಜ ಬಿತ್ತನೆ ಮಾಡಿದಿರಿ, ಈಗ ಅಲ್ಲಿ ಹೋಗಿ ಯಾವಾಗ ಬೇರೆ ಮಾತುಗಳು ಮಾತಾಡ್ತಿದ್ದೀರಿ, ಈ ಬೀಜ ತೆಗೆದು ಬಿಸಾಕಿದಿರಿ, ಲೋಕದ ಬೀಜಗಳನ್ನ ನೆಟ್ರಿ. ಪುನಃ ಸಂಜೆ ಬಂದು ಕುತ್ಕೊಂಡು 1 ಗಂಟೆ ದೇವ್ರ ವಾಕ್ಯ ಮತ್ತೆ ಬಿತ್ತನೆ ಮಾಡಿದ್ರಿ. ಬೆಳಗ್ಗೆ ಅರ್ಧ ಗಂಟೆ ದೇವ್ರ ವಾಕ್ಯ ಬಿತ್ತನೆ ಮಾಡು, ಪುನಃ ಆಮೇಲೆ ಲೋಕ ಹೋದ ತಕ್ಷಣ ಅರ್ಧ ಗಂಟೆ ಬಿತ್ತನೆ ಮಾಡೋ ಬೀಜವನ್ನು ತೆಗೆದಾಕ್ಬಿಡು, ಲೋಕ ಬೀಜ ಹಾಕು. ಸಂಜೆ ಬಂದಾಗ ಲೋಕ ಬೀಜ ತೆಗೆದಾಕು, ದೇವ್ರ ವಾಕ್ಯ ಹಾಕು. ಈ ಥರ ಬೀಜವನ್ನು ಹಾಕುವಂಥದ್ದು ತೆಗೆಯುವಂಥದ್ದು. ಈ ರೀತಿ ಮಾಡಿದ್ರೆ ಆ ವಾಕ್ಯ ನಿಮಗೆ ಜಯದ ಫಲಗಳನ್ನು, ಯಶಸ್ಸಿನ ಫಲಗಳನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸೊ ದೇವ್ರು ನಮ್ಗೆ ಏನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ನಮ್ಮಲ್ಲಿ ಅನೇಕ ಜನರು ವಾಕ್ಯವನ್ನು ಕೇಳಿಸ್ಕೊಳ್ತಾರೆ, ಅನೇಕ ಜನರು ವಾಕ್ಯ ಇಷ್ಟಪಡ್ತಾರೆ. ಬ್ರದರ್ ನೀವು ಹೇಳಿದ್ದು ನನಗೆ ಹೇಳ್ದಂಗಿತ್ತು ಬ್ರದರ್, ಹೇಳಲ್ಲ? ಚೆನ್ನಾಗಿ ಬೋಧನೆ ಮಾಡ್ತೀರಿ ಬ್ರದರ್, ನಿಮ್ಮ ಬೋಧನೆ ಚೆನ್ನಾಗಿತ್ತು ಬ್ರದರ್, ನನಗಿಷ್ಟ ಆಯಿತು ಬ್ರದರ್, ಹೇಳಲ್ಲ? ಸೊ ಅನೇಕರು ದೇವರ ವಾಕ್ಯ ಕೇಳಿಸ್ಕೊಳ್ತಾರೆ, ದೇವರ ವಾಕ್ಯ ಇಷ್ಟಪಡ್ತಾರೆ. ಇನ್ನು ಕೆಲವರು ದೇವರ ವಾಕ್ಯದ ನೋಟ್ಸನ್ನು ಬರೀತಾರೆ. ಎಲ್ಲರೂ ಬರೆಯಲ್ಲ, ಸೋಮಾರಿಗಳು, ಬಟ್ ಕೆಲವರು ಅದು ಬರೀತಾರೆ, ನೋಟ್ಸ್ ಬರೀತಾರೆ. ಬಟ್ ಆದರೆ ಪ್ರಿಯರೇ, ಆದರೆ ಬಹಳ ಕಡಿಮೆ ಜನರು ಮಾತ್ರ ವಾಕ್ಯದಲ್ಲೇ ನೆಲೆಗೊಂಡವರಾಗಿದ್ದಾರೆ. ಇದು ದೊಡ್ಡ ಸಮಸ್ಯೆ. ವಾಕ್ಯ ಕೇಳಿಸ್ಕೊಳ್ಬೋದು, ವಾಕ್ಯವನ್ನು ನೀವು ಓದ್ಬೋದು, ಡೈಲಿ ಪ್ರಬೋಧನೆ ಕೇಳಿಸ್ಕೊಬೋದು, ವಾಕ್ಯಗಳನ್ನ ನೋಟ್ಸನ್ನ ಬರಿಬೋದು. ಆದರೆ ಎಲ್ಲಿ ತನಕ ದೇವರ ವಾಕ್ಯ ಪ್ರಕಾರ ಕಾರ್ಯವನ್ನು ಕೈ ಹೊಡೆಯಲ್ವೋ ಅಲ್ಲಿ ತನಕ ನಿಮ್ಮ ಜೀವನದಲ್ಲಿ ಯಾವುದೂ ಬದಲಾವಣೆ ಆಗೋದಿಲ್ಲ. ಅದಕ್ಕಾಗಿ ಯೇಸು ಹೇಳಿರುವಂಥದ್ದು ಮತ್ತೊಂದು ಶುಭ ಸಂದೇಶ 7ನೇ ಅಧ್ಯಾಯ 24ರಲ್ಲಿ ತೆಗೆದು ಬೇಡ, ಅಲ್ಲಿ ವಾಕ್ಯ ಹೇಳ್ತದೆ. ಯೇಸು 2 ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ, ಒಬ್ಬ ಬುದ್ಧಿವಂತ ಮತ್ತೊಬ್ಬ ಮೂರ್ಖ, ಬುದ್ಧಿಹೀನ. ಬುದ್ಧಿವಂತ ಯಾರು ಅಂತಂದರೆ ಅವನು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದು ಮಾತ್ರವಲ್ಲ, ಅವನು ಅನುದಿನವೂ ಆ ವಾಕ್ಯದ ಪ್ರಕಾರ ಕಾರ್ಯವನ್ನು ಕೈಗೊಂಡಿದ್ದಾನೆ. ಆಗ ಅವನ ಮನೆ ಬಂಡೆ ಕಲ್ಲು ಮೇಲೆ ಕಟ್ಟಲ್ಪಟ್ಟದ ಮನೆಯಾಗಿದೆ. ಅಲೆಗಳು ಬಂದು ಅಪ್ಪಳಿಸುವಾಗಲೂ ಕೂಡ ಆ ಮನೆ ಬಿದ್ದೋಗೋದಿಲ್ಲ. ಯಾಕೆಂದರೆ ಅಲೆಗಳು ಬಂದು, ಸಮಸ್ಯೆಗಳು ಬಂದು ಅಪ್ಪಳಿಸುವಾಗ ಅದ್ರ ಮಧ್ಯಲ್ಲೂ ಕೂಡ ಅಲೆಗಳ ಕಡೆ ಗಮನ ಕೊಡೋದಿಲ್ಲ. ಅವನ ದೇವರ ವಾಕ್ಯವನ್ನು ಅನುದಿನವೂ ಕೂಡ ಏನು ಕೈಗೊಂಡಿದ್ದಾನೋ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ದೇವರ ವಾಕ್ಯ ನುಡಿಯುತ್ತಾ, ಅದನ್ನೇ ಆಲೋಚನೆ ಮಾಡುತ್ತಾ ಅದ್ರ ಪ್ರಕಾರ ಕಾರ್ಯ ಕೈಗೊಂಡಿದ್ದಾನೆ. ಅದಕ್ಕೋಸ್ಕರ ಅವನ ಮನೆ ಬಿದ್ದೋಗೋದಿಲ್ಲ. ಇನ್ನೊಂದು ವ್ಯಕ್ತಿ ಇದ್ದಾನೆ, ಮೂರ್ಖ. ಎಲ್ಲರೂ ಹೇಳೋಣ, ಮೂರ್ಖ. ಎಷ್ಟು ಮಂದಿ ಮೂರ್ಖರಿದ್ದೀರಿ? ಒಬ್ಬರು ಇಲ್ಲ. ಗುಡ್, ನಾನು ಹೇಳ್ತೇನೆ, ಆಗ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಮೂರ್ಖ ಯಾರು ಅಂತಂದರೆ ಅವ್ನು ಪ್ರಾರ್ಥನೆ ಕೂಟಕ್ಕೆ ನಾವು ಸ್ವಲ್ಪ ನೀವು ಪ್ರಾರ್ಥನೆ ಕೂಟಕ್ಕೆ ಕರೆದಿದ್ದೀರಿ, ಅವ್ನು ಬರ್ತೀನಿ ಅಂತ ಹೇಳಿದರು ಅವರು, ಬಟ್ ಪ್ರಾರ್ಥನೆಗೂ ಬರಲಿಲ್ಲ. ಆಗ ನಾವೇನಂತ ಮಾತಾಡ್ಕೊಳ್ತೇವೆ? ಇವತ್ತು ಎಂಥ ಪ್ರಬೋಧನೆ, ಅವ್ರು ಬರಬೇಕಾಗಿತ್ತು, ಬಂದಿದ್ದರೆ ಅವ್ರಿಗೆ ಒಳ್ಳೆ ಅವಕಾಶ ಸಿಗ್ತಾಯಿತ್ತು, ಎಂಥ ಅವಕಾಶ ಮಿಸ್ ಮಾಡಿಕೊಂಡ್ರು. ಬ್ರದರ್ನ ಕರೆದಿದ್ದೆ, ಅವ್ರು ದಡ್ರು, ಬರಲಿಲ್ಲ. ಹಲೋ, ಪ್ರಾರ್ಥನೆ ಕೂಡ ಬರೆದಿರೋ ವ್ಯಕ್ತಿ ಹೌದು, ಅವನು ದಡ್ಡ ಮೂರ್ಖನೇ. ಬಟ್ ಪ್ರಾರ್ಥನೆ ಕೂಡ ಬಂದರೂ ಕೂಡ 199 ಜನ ಮೂರ್ಖರಾಗಿರ್ತಾರೆ. ಹೇಗೆ? ದೇವ್ರ ವಾಕ್ಯ ಕೇಳಿಸ್ಕೊಳ್ತಾರೆ, ದೇವ್ರ ವಾಕ್ಯ ಇಷ್ಟಪಡ್ತಾರೆ, ಇಲ್ಲಿಂದ ಹೋದ್ಮೇಲೆ ಕೂಡ ದೇವ್ರ ವಾಕ್ಯವನ್ನು ನುಡಿತಾರೆ, ದೇವರ ವಾಕ್ಯವನ್ನು ಆಲಿಸ್ತಾರೆ, ನೋಟ್ಸ್ ಎಲ್ಲ ಬರೀತಾರೆ. ಆದರೆ ಅವರ ಅನುದಿನ ಜೀವಿತದಲ್ಲಿ ದೇವರ ವಾಕ್ಯದ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡೆಯಲ್ಲ. ಸೊ ಯಾವ ವ್ಯಕ್ತಿ ದೇವರ ವಾಕ್ಯ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡೆಯಲ್ವೋ
ಬೈಬಲ್ ಹೇಳ್ತದೆ, ಅವನ ಮನೆ ಬಂದು ಮರಳಿನ ಮೇಲೆ ಕಟ್ಟಲ್ಪಟ್ಟದ ಮನೆ ಆಗಿರ್ತದೆ. ಅಲೆಗಳು ಬಂದು ಅಪ್ಪಳಿಸಿದ್ವಾ ಆ ಮನೆ ಕುಸ್ತು ಬೀಳ್ತದೆ. ಅವನು ಮಾತ್ರ ಅಲ್ಲ, ಆ ಮನೆ ಒಳಗೆ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಅದೇ ಗೊತ್ತಿಕೊಂಡು ಹೋಗ್ತಾರೆ. ಕೊನೆಗೆ ಹೇಳೋದೇನು, ಅಯ್ಯೋ ಬ್ರದರ್ ಮನೇಲಿ ಪ್ರೇಯರ್ ಮೀಟಿಂಗ್ ನಡೆಯೋಕ್ಕೆ ಮೈಸೂರಿಗೆ ಯಾವುದೋ ದೊಡ್ಡ ಬ್ರದರ್ ಬರ್ತಾರೆ ಅಂತ ಕರೆಸ್ತಾ ಇದ್ರು. ನಾನು 2 ವರ್ಷ 3 ವರ್ಷದಿಂದ ಹೋಯ್ತಾನೆ ಇದ್ದೀನಿ, ನನ್ನ ಜೀವನ ಏನೂ ಚೇಂಜ್ ಆಗಿಲ್ಲ. ಯಾಕೆ ಚೇಂಜ್ ಆಗಿಲ್ಲ? ಮರಳಿನ ಮೇಲೆ ಮನೆ ಕಟ್ಕೊಂಡಿದ್ದೀರಿ. ಬ್ರದರ್ಲಿ ಸಮಸ್ಯೆ ಇದೆಯಾ? ದೇವರಲ್ಲಿ ಸಮಸ್ಯೆ ಇದೆಯಾ? ದೆವ್ವದಲ್ಲಿ ಸಮಸ್ಯೆ ಇದೆಯಾ? ಅಥವಾ ಬ್ರದರ್ ಕರೆದು ಪ್ರಾರ್ಥನೆ ಕೂಡ ನಡೆಸೋದು ಮನೇಲಿ ಏನೋ ಸಮಸ್ಯೆ ಇದೆಯಾ? ಸಮಸ್ಯೆ ಇರೋದು ನಮ್ಮಲ್ಲಿ. ಏಕೆ? ನಾವು ದೇವ್ರ ವಾಕ್ಯವನ್ನು ಇಷ್ಟಪಡ್ತೇವೆ, ಕೇಳಿಸ್ಕೊಳ್ತೇವೆ, ನೋಟ್ಸ್ ಮಾಡ್ತೇವೆ, ಆದರೆ ದೇವ್ರ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸ್ತಾ ಇಲ್ಲ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೋಸ್ಕರ ಪ್ರಿಯರೇ, ಪ್ರೈಸ್ ಗಾಡ್, ಸಮಸ್ಯೆಗಳ ಮಧ್ಯದಲ್ಲಿ ಜೀವನ ನಡೆಸಲಿಕ್ಕಾಗಿ ಯಾರು ಹೆಣಗಾಡ್ತಾ ಇದ್ದಾರೋ ಅವರಿಗೂ ಮತ್ತು ಯಶಸ್ವಿ ಆಗ್ತಿರುವಂಥ ವ್ಯಕ್ತಿಗಳಿಗಿರುವಂಥ ವ್ಯತ್ಯಾಸ ಏನು ಗೊತ್ತಾ? ನೋಡಿ, ಕೆಲವೊಂದು ವ್ಯಕ್ತಿಗಳು ನೋಡಿಬೇಕಾದ್ರೆ ಅವ್ರು ಜಸ್ಟ್ ಹೆಜ್ಜೆ ಹಾಕೊಂಡು ನಡ್ಕೊಂಡು ಹೋಗುವಾಗಲೇ ದಿನಕ್ಕೆ ಅವರು ಎಲ್ಲ ಆಶೀರ್ವಾದ ಬಾಗಿಲು ಓಪನ್ ಆಗ್ತಾಯಿದೆಯೇನೋ ಅನ್ನೋ ರೀತಿಯಲ್ಲಿ ಅವ್ರು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಇರ್ತಾರೆ. ಅವ್ರು ಹಣಕಾಸಿನ ಮೇಲ್ಮಟ್ಟಕ್ಕೆ ಹೋಗ್ತಾರೆ, ದಾಂಪತ್ಯ ಜೀವನ ಸಮಾಧಾನ ಇರ್ತದೆ, ಅವ್ರ ಮಕ್ಕಳು ಕೂಡ ಮೇಲ್ಮಟ್ಟಕ್ಕೆ ಹೋಗ್ತಾ ಇರ್ತಾರೆ, ಅವ್ರು ಯಾವುದೇ ಕೆಲಸಕ್ಕೆ ಸಕ್ಸಸ್ ಆಗ್ತಾ ಇರ್ತದೆ. ಆಗ ನಾವು ಯೋಚನೆ ಮಾಡ್ತೇವೆ, ದೇವರೇನು ಒಂದು ಕಣ್ಣಿಗೆ ಸುಣ್ಣ ಹಾಕ್ತಿದ್ದಾರೆ, ಒಂದು ಕಣ್ಣಿಗೆ ಬೆಣ್ಣೆ ಹಾಕ್ತಿದ್ದಾರೆ. ಲೋಕ ನೋಡಿ, ನಾನು ಕೂಡ ಕ್ರಿಶ್ಚಿಯನ್ನು, ಇವರು ಕೂಡ ಕ್ರಿಶ್ಚಿಯನ್, ಬಟ್ ಅವ್ರು ನೋಡಿ ಅವ್ರು ಯಾವುದೇ ಕೆಲಸಕ್ಕೆ ಹಾಕಲಿ ಮರಯ್ಯ ಎಲ್ಲ ಸಕ್ಸಸ್. ಇನ್ನು ಸ್ವರ್ಗನೇ ಬಾಗಿಲು ತೆಗೆದುಕೊಳ್ತಾ ಇದೆಯೇನೋ ನನ್ನ ರೀತಿಯಲ್ಲಿ ಅವ್ರ ಜೀವನ ಎಲ್ಲ ಬರೀ ಜಯನೇ. ಬಟ್ ನನ್ನ ಜೀವನದಲ್ಲಿ ಅದೇ ಕೆಲಸಕ್ಕೆ ನಾನು ಕೈ ಹಾಕಿಸೋತು ಹೋಗ್ತೀನಿ. ಅದಕ್ಕೆ ಮುಗಿಸ್ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿರ್ಬೋದು. ಹಲೋ, ಯಾಕೆ ಕೆಲವೊಂದು ವ್ಯಕ್ತಿಗಳು ಅವ್ರ ಜೀವನ ಕೂಡ ಸಮಸ್ಯೆ ಬರ್ತದೆ, ಸಮಸ್ಯೆ ಬರೋದು ಕೂಡ ಗೊತ್ತಾಗೋದಿಲ್ಲ, ಬಟ್ ಸಮಸ್ಯೆಯಿಂದ ಹೊರ ಬರೋದು ಕೂಡ ಗೊತ್ತಾಗೋದಿಲ್ಲ. ನೋಡಿರಿ, ಅವ್ರು ಹೆಜ್ಜೆ ಇಡ್ತಾ ಆಶೀರ್ವಾದ ಬಾಗಿಲು ಓಪನ್ ಆಗ್ತದೇನೋ ಅನ್ನೋ ರೀತಿಯಲ್ಲಿ ಹೋಗ್ತಾನೆ ಇರ್ತಾರೆ, ಅವ್ರು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಇರ್ತಾರೆ. ಒಂದಿನ ಕಿಂಚಿತ್ತು ಗೊಣಗಾಟ ಮಾಡೋದಿಲ್ಲ, ಅವ್ರು ಅದು ಸಮಾಧಾನ ಮುಂದುವರ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಕೆಲವೊಂದು ವ್ಯಕ್ತಿಗಳು ಒಂದು ಸಮಸ್ಯೆ ಬರ್ತದೆ, ಆ ಸಮಸ್ಯೆ ಒಳಗಡೆ ಸುಳಿಲಿ ಸಿಳ್ಕೊಂಡು ಅಲ್ಲೇ ಒದ್ದಾಡ್ತಾ ಇರ್ತಾರೆ ಎಷ್ಟೋ ವರ್ಷಗಳಾದರೂ ಕೂಡ. ಯಾಕೆ ಈ ಥರ ವ್ಯತ್ಯಾಸ? ಹಲೋ, ಯಾಕೆ ಈ ರೀತಿ ವ್ಯತ್ಯಾಸ? ಅವ್ರಿಗೆ ಓದು ಬರೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋ 1-2 ವಾಕ್ಯಗಳು, ಆದರೂ ಹೆಂಗೋ ಮಾರಯ್ಯ ಅವರೆಲ್ಲ ಜಯ ಹೊಂದ್ಕೊಂಡು ಹೋಗ್ತಾರೆ. ನನಗೆ ಎಷ್ಟು ವಾಕ್ಯಗಳು ಗೊತ್ತು, ನಾನು ಎಷ್ಟೇ ಸಲ ಬೈಬಲ್ ಓದಿದ್ದೇನೆ, ನಾನು ಬ್ರದರ್ ಜೊತೆಲಿ ಎಷ್ಟು ಸಲ ಇದ್ದೇನೆ, ಬಟ್ ನನ್ನ ಜೀವನದಲ್ಲಿ ಯಾವುದು ಚೇಂಜಸ್ ಆಗ್ತಾಯಿಲ್ಲ. ಆ ಸಮಸ್ಯೆಗಳ ಮಧ್ಯದಲ್ಲಿ ಸುಳಿಯಲ್ಲಿ ಸಿಳ್ಕೊಂಡು ಒದ್ದಾಡ್ತಾ ಇದ್ದಾನೆ. ಯಾಕೆ ಈ ಥರ ಅನುಭವ? ಯಾಕೆ ವ್ಯತ್ಯಾಸ? ಯಾಕಂದರೆ ನಿಮ್ಗೆ ಎಷ್ಟು ವಾಕ್ಯಗಳು ಗೊತ್ತಿದೆಯೋ ಅದು ಮುಖ್ಯ ಅಲ್ಲ, ಬಟ್ ಎಷ್ಟರ ಮಟ್ಟಿಗೆ ಆ ವಾಕ್ಯ ನುಡಿಯುತ್ತಾ, ಆ ವಾಕ್ಯನ ಪದೇ ಆಲೋಚಿಸುತ್ತಾ, ಆ ವಾಕ್ಯದಲ್ಲಿ ಸ್ಥಿರವಾಗಿ ನೆಲೆಗೊಂಡವರಾಗಿದ್ದೀರಿ. ಎಷ್ಟರ ಮಟ್ಟಿಗೆ ಸಮಸ್ಯೆ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನು ಆ ಕಡೆ ಕೇಂದ್ರೀಕರಿಸದೆ ದೇವರ ವಾಕ್ಯ ಏನು ಹೇಳ್ತಿದೆಯೋ ಆ ವಾಕ್ಯ ನುಡಿಯುತ್ತಾ, ಆ ವಾಕ್ಯ ಹೇಳೋ ಪ್ರಕಾರ ಕಾರ್ಯ ಮಾಡ್ತಾ ಮುನ್ನಡೀತಾ ಇದ್ದೀರಿ. ಅದಾಗಿದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶ ತಂದು ಕೊಡುವಂಥದ್ದು. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತದೆಯಾ? ಎಷ್ಟರ ಮಟ್ಟಿಗೆ ಪ್ರಿಯರೇ ವಾಕ್ಯದಲ್ಲಿ ನಿರಂತರವಾಗಿ ಸ್ಥಿರವಾಗಿರ್ತೀರಿ, ಅದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನಿಗದಿ ಮಾಡುವಂಥದ್ದು. ನೀವೇನಾದರೂ ದೇವ್ರ ವಾಕ್ಯದಲ್ಲಿ ನೆಲೆಗೊಳ್ಳುವಂಥದ್ದನ್ನು ನೀವು ಬಿಟ್ಕೊಟ್ರಿ, ನಿಮ್ಮ ಯಶಸ್ಸನ್ನು, ನಿಮ್ಮ ಅದ್ಭುತ ಕಾರ್ಯವನ್ನು, ನಿಮ್ಮ ಜೀವನ ಬಿಟ್ಕೊಟ್ರಿ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಉದಾಹರಣೆಗೆ ರೈತರು, ಒಬ್ಬ ರೈತ ತನ್ನ ಹೊಲದಲ್ಲಿ ಹೋಗಿ ಬೀಜ ಬಿತ್ತನೆ ಮಾಡ್ದ. ಬೀಜ ಬಿತ್ತನೆ ಮಾಡಿ ಆದಮೇಲೆ ಜಸ್ಟ್ 1 ದಿನ 2 ದಿನ ಕಳೆದಾದ್ಮೇಲೆ, ಇದೇನಿದು, ನಾನು ಹಾಕಿರೋದು ಮಾವಿನ ಬೀಜ, ಬಟ್ ಮಾವಿನ ಬೀಜ ಭೂಮಿಲಿ ಊತಿಟ್ಟಿದ್ದೇನೆ, ಬಟ್ 2 ದಿನ ಆದರೂ ಇದೇನು ಯಾವ ಹಣ್ಣನ್ನು ಕೂಡ ಬಿಡಲಿಲ್ಲ, ಇದು ಸತ್ತೋಗಿದೆಯಾ ನೋಡೋಣ ರೀ ಅಂತೇಳಿ ಪುನಃ ಅಗದ ಬೀಜ ತೆಗೆದು ನೋಡ್ತದಾನೆ. ಚೆನ್ನಾಗಿದೆಯಲ್ಲ ಮರ, ಟೊಳ್ಳಾಗಿಲ್ಲ, ಕರೆಕ್ಟಾಗಿದೆ. ಪುನಃ ಒಳಗಡೆ ಊತಿಟ್ಟ, ಪುನಃ ಅದಕ್ಕೆ 2 ದಿನ ಗೊಬ್ಬರ ನೀರು ಹಾಕ್ದ, ಪುನಃ 3ನೇ ದಿನ ಹೋದ, ಏನು 3 ದಿನ ಆದರೂ ಬರಲಿಲ್ಲ. ನಾನು ನೆಟ್ಟು 1 ವಾರ ಆಯ್ತು. ಈಗ 1 ವಾರದಲ್ಲಿ ಒಂದು ಸಲ ಮೇಲೆ ತೆಗೆದಾಕೋರು, ಅದು ಗೊತ್ತಿಲ್ಲ ಅವನಿಗೆ. 1 ವಾರ ಆಯಿತು. ಬಟ್ ಪುನಃ ನೋಡೋಣ ಅದೇನು ಎಗಡಗಿಣ ಎತ್ಕೊಂಡು ಹೋಗಿದೆಯಾ ಅಥವಾ ಬೀಜ ಟೊಳ್ಳಾಗಿಬಿಟ್ಟಿದೆಯಾ ನೋಡೋಣ ಅಂತೇಳಿ ಕೊನೆಗೆ ಮತ್ತೆ ಬೀಜ ತೆಗೆದ, ಅಲ್ಲಾಡಿಸ್ತಾ ಬೀಜನೂ ಇದೆ, ಕೈಲಿ ಮುಟ್ತದೆ, ಅದು ಬೀಜ ಗಟ್ಟಿ ಇದೆ. ಪುನಃ ಊತಿಟ್ಟ, ಪುನಃ ಗೊಬ್ಬರ ಮತ್ತು ನೀರು ಹಾಕ್ತದಾನೆ, ಪುನಃ 2 ದಿನ ಬಿಟ್ಟು ಮತ್ತೆ ಹೋಗಿ ತೆಗೆಯುವಂಥದ್ದು. ಈ ರೀತಿ ಪದೇ ತೆಗೆದು ಹಾಕುವಂಥದ್ದು. ಈ ರೀತಿ ಆದರೆ ಆ ಬೀಜದಿಂದ ಏನೋ ಫಲ ತೆಗಿಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗಿ ಅವನೇನು ಮಾಡ್ತಾನೆ ಅಂತಂದರೆ, ಆ ಬೀಜದ ಒಳಗಡೆ ಏನು ಸಾವಿರಾರು ಹಣ್ಣುಗಳು ಉತ್ಪತ್ತಿ ಮಾಡೋ ಶಕ್ತಿ ಇದೆಯೋ, ಆ ಶಕ್ತಿಯನ್ನು ಆ ವ್ಯಕ್ತಿ ಈ ರೀತಿ ಮಾಡ್ತಾರೋದ್ರಿಂದ ಹಾಳು ಮಾಡ್ತಾ ಇದ್ದಾನೆ.
ಆ ಬೀಜ ಯಾವತ್ತೂ ಕೂಡ ಏನು ಯಾವ ಫಲವನ್ನು ಕೂಡ ಹೊರಮಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೌದಾ? ಅದೇ ಥರ ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಕೂಡ ದೇವರ ವಾಕ್ಯ 1 ದಿನ 2 ದಿನ ಆಲಿಸಿದ್ವಿ, 1 ದಿನ 2 ದಿನ ದೇವರ ವಾಕ್ಯ ನೋಡಿದ್ವಿ, ದೇವರ ವಾಕ್ಯ ನೋಟ್ಸ್ ಬರೆದ್ವಿ. ಬಟ್ ಅದನ್ನು 3ನೇ ದಿನ ಜಸ್ಟ್ ಯಾವುದೋ ಒಂದು ಸಮಸ್ಯೆ ಬಂದಾಗ ಜಸ್ಟ್ ಹಿಂದಿನ 2 ದಿನಗಳಲ್ಲಿ ಯಾವ ರೀತಿ ದೇವರ ವಾಕ್ಯ ನಿರಂತರ ನೋಡ್ತಾ ಇದ್ವಿ, ದೇವರ ವಾಕ್ಯವನ್ನು ಪದೇ ಪದೇ ಆಲೋಚನೆ ಮಾಡ್ತಾ ಇದ್ವಿ, ಅದೇ ಹಾದಿ ಮುನ್ನಡಿತೀವ, ಅಥವಾ ಆ ಬೀಜದ ಕಡೆ ಗಮನ ಕೊಡದೆ ಬರೀ ಅಲ್ಲಿ ಬಂದಿರೋ ಪರಿಸ್ಥಿತಿ ತಕ್ಕಂತೆ ಬೇರೆ ಬೀಜಗಳು ಬಿತ್ತನೆ ಮಾಡೋದ್ರ ಮೂಲಕ ಆ ಬೀಜಗಳು ಹೊರ ತೆಗಿತಾ ಇದ್ದೀವ? ಚೆಕ್ ಮಾಡಿ. ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬನ್ನಿ, ಪ್ರಾರ್ಥನೆ ಕೂಟ ಇದೆ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಎಂಬುದಾಗಿ ನಿಮ್ಮನ್ನು ಕೆಲವರು ಹೇಳಿ ಕರ್ಕೊಂಡ್ಬಂದಿರ್ಬೋದು. ಅಶುದ್ಧ ಸುಳ್ಳು. ಖಂಡಿತ ಇಲ್ಲಿ ಪ್ರಾರ್ಥನೆಗಳು ಬರೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಿಮ್ಗೆ ಸತ್ಯ ತಿಳಿಸ್ಕೊಡೋ ಜಾಗ ಬಂದಿದ್ದೀರಿ. ಹೌದು, ಇಲ್ಲಿ ಬ್ರದರ್ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದರು, ಹೌದು ನಿಮ್ಗೆ ಅದ್ಭುತ ಕಾರ್ಯ ಆಯಿತು. ಬಟ್ ನೀವು ಈ ರೀತಿ ಅನುದಿನ ಕೂಡ ದೇವರ ವಾಕ್ಯವನ್ನು ಬಾಯಿ ನುಡಿಯೋದ್ರಲ್ಲಿ ಅಂಟ್ಕೊಳ್ಳದೆ, ದೇವರ ವಾಕ್ಯ ಪ್ರಕಾರ ಆಲೋಚನೆ ಮಾಡೋದ್ರಲ್ಲಿ, ದೇವರ ವಾಕ್ಯ ಅನುಗುಣವಾಗಿ ಕಾರ್ಯವನ್ನು ಕೈಗೊಂಡಿದ್ರಲ್ಲಿ ನೀವು ಅಂಟ್ಕೊಳ್ಳದೆ ಹೋದರೆ ನಿಮ್ಮ ಅದ್ಭುತ ಕಾರ್ಯವನ್ನು ಸುಲಭವಾಗಿ ಸೈತರ ಮಂತ್ ಕತ್ಕೊಂಡು ಹೊರಟೋಗ್ತಾನೆ. ಹಲೋ, ಅವನು ಕದ್ಕೊಂಡು ಹೋಗದಂತೆ ತಡೆಗಟ್ಟಲಿಕ್ಕೆ ಇರುವುದು ಏಕೈಕ ಮಾರ್ಗ ನಿರಂತರವಾಗಿ ದೇವರ ವಾಕ್ಯ ಖಡ್ಗವನ್ನು ಡೈಲಿ ಉಪಯೋಗಿಸ್ತಾ ಇರಬೇಕು. ನೀವು ಯಾವಾಗ ಡೈಲಿ ದೇವರ ವಾಕ್ಯ ಖಡ್ಗವನ್ನು ಉಪಯೋಗಿಸ್ತಾ ನಿಮ್ಮ ದೇವ್ರು ಕೊಟ್ಟಂಥ ಆರೋಗ್ಯವನ್ನು, ದೇವ್ರು ಕೊಟ್ಟ ಸಮಾಧಾನವನ್ನು ಕಾಪಾಡ್ಕೊಂಡು ಹೋಗ್ತಾ ಇರ್ತೀರಿ, ಆಗ ಪ್ರೈಸ್ ಗಾಡ್ ಆ ಕತ್ತಿನ ಉಪಯೋಗಿಸುವಂಥ ಕಾರ್ಯದಲ್ಲಿ ನಿಮಗೆ ತರಬೇತಿಯನ್ನು ಪಡ್ಕೊಂಡು ಆಗ ನೀವು ಕೂಡ ಬೇರೆಗೆ ಹೋಗಿ ಆ ದೇವರ ವಾಕ್ಯನ ಯಾವ ಥರ ಉಪಯೋಗಿಸ್ಬೇಕೆಂಬುದಾಗಿ, ಆ ಕತ್ತಿನ ಯಾವ ಥರ ಉಪಯೋಗಿಸ್ಬೇಕೆಂಬುದಾಗಿ ಬೇರೆಯವ್ರು ಕೂಡ ಕಲಿಸ್ಕೊಡ್ತೀರಿ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ರೈತ ತನ್ನ ಹೊಲದಲ್ಲಿ ಮಾವಿನ ಬೀಜ ಹಾಕಿದರೂ ಕೂಡ ಯಾಕೆ ಆ ಮಾವಿನ ಬೀಜ ಈವನ್ ಅವನು 2 ದಿನ ಭೂಮಿಲಿ ಇಡ್ತಾನೆ, 3 ದಿನ ಹೋಗಿ ತೆಗೆದು ನೋಡುವಂಥದ್ದು, ಪುನಃ ಇನ್ನೊಂದು 2 ದಿನ ಭೂಮಿಲಿ ಇಡ್ತಾನೆ, ಪುನಃ 3ನೇ ದಿನ ಹೋಗಿ ತೆಗೆದು ನೋಡ್ತಾನೆ. ಈ ರೀತಿ ಅನೇಕ ತಿಂಗಳುಗಳಾದರೂ ಕೂಡ ಯಾಕೆ ಬೀಜದಿಂದ ಯಾವುದೇ ಮೊಳಕೆನೂ ಕೂಡ ಬಂದಿಲ್ಲ? ಫಲ ಬೇಡ ಬಿಡಿ, ಮೊಳಕೆನೂ ಯಾಕೆ ಬಂದಿಲ್ಲ? ಒಂದು ಬೀಜ ತನ್ನ ಒಳಗಡೆ ಇರುವಂಥ ಫಲಗಳನ್ನು ಹೊರತೆಗಿಬೇಕಾದ್ರೆ ಅದು ನಿರಂತರವಾಗಿ ಸ್ಥಿರವಾಗಿ ಭೂಮಿಯ ಒಳಗಡೆ ಇರಬೇಕು, ನಿರಂತರವಾಗಿರಬೇಕು. ಕರೆಕ್ಟಾ? ಇನ್ ದ ಸೇಮ್ ವೇ ದೇವರ ವಾಕ್ಯವು ನಿರಂತರವಾಗಿ ನನ್ನ ಬಾಯಿಯಲ್ಲಿಯೂ ನನ್ನ ಮನಸ್ಸಿನಲ್ಲಿಯೂ ನನ್ನ ಹೃದಯದಲ್ಲಿಯೂ ಯಾವ ನಿರಂತರವಾಗಿರ್ತದೋ ಆಗ ಮಾತ್ರ ನನ್ನ ಹೃದಯದಲ್ಲಿ ಬಿತ್ತಲ್ಪಟ್ಟದ ಬೀಜ ಬೇರು ಬಿಟ್ಟು ಮೊಳಕೆ ಹೊಡೆದು ಅದ್ರ ಒಳಗಡಿರುವಂತಹ ಅದ್ಭುತ ಕಾರ್ಯ ಎಂಬ ಫಲವನ್ನು ನಿಮ್ಮ ಜೀವನದಲ್ಲಿ ಹೊರತೆಗೆದು ನಿಮ್ಮ ಜೀವನವನ್ನು ಯಶಸ್ಸಿನ ಮಾರ್ಗದಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬಾಯಲ್ಲಿ ಯಾವುದಿರಬೇಕು? ನಿಮ್ಮ ಬಾಯಲ್ಲಿ ಯಾವುದಿರಬೇಕು? ದೇವರ ವಾಕ್ಯ. ಯಾವಾಗ? ಯಾವಾಗಲೂ. ಎಲ್ಲರೂ ಅಣ್ಣ, ಯಾವಾಗಲೂ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಮೊದಲು ಹೇಳಿದೆ, ನಿಮ್ಮ ಜೀವನ ಬಂದು ಬೇರೆ ಏನೂ ಅಲ್ಲ. ಅನೇಕರು ಏನು ಮಾಡ್ತೇವೆ ಅಂತಂದರೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕಲ್ಲ, ನನ್ನ ಗಂಡನ ಬದಲಾಯಿಸಬೇಕಲ್ಲ, ನನ್ನ ಹೆಂಡತಿನ ಬದಲಾಯಿಸಬೇಕಲ್ಲ, ನನ್ನ ಮಕ್ಕಳು ಬದಲಾಯಿಸಬೇಕಲ್ಲ, ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಲ್ಲ, ಅಥವಾ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಅಂತೇಳಿ ಅನೇಕರು ಪ್ರಯತ್ನ ಪಡ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನವು ನಿಮ್ಮ ಬಾಯಿಂದ ಬರುವಂತಹ ಮಾತುಗಳನ್ನು ಹಿಂಬಾಲಿಸ್ಕೊಂಡು ಹೋಗ್ತದೆ. ನಿಮ್ಮ ಬಾಯಿಂದ ಬರುವಂಥ ಮಾತುಗಳು ಯಾವತ್ತು ಚೇಂಜ್ ಆಗ್ತದೋ ನಿಮ್ಮ ಜೀವನ ಚೇಂಜ್ ಆಗಲಿಕ್ಕೆ ಆರಂಭವಾಯಿತು. ನಿಮ್ಮ ಬಾಯಿಂದ ಬರುವಂಥ ಮಾತುಗಳು ಚೇಂಜ್ ಆಗಲಿಲ್ವಾ? ದೇವರ ವಾಕ್ಯ ಅನುಗುಣವಾಗಿ ಚೇಂಜ್ ಆಗಲಿಲ್ವಾ? ಕನಸು ಕಾಣಬೇಡಿ. ನಿಮ್ಮ ಜೀವನ ಈ ಥರ ಧ್ಯಾನ ಕೊಡು ಬರೋದ್ರಿಂದ ಚೇಂಜ್ ಆಗ್ತದೆ ಎಂಬುದಾಗಿ ಕನಸು ಕೂಡ ಕಾಣಬೇಡಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತುಂಬ ಮುಖ್ಯವಾದ ಕಾರ್ಯ. ಉದಾಹರಣೆಗೆ ಇಲ್ಲೆಲ್ಲ ಮಕ್ಕಳಿದ್ದಾರೆ, 7ನೇ ಕ್ಲಾಸ್ ಅಲ್ಲ, 7ನೇ ಕ್ಲಾಸ್, ಅವನು 4ನೇ ಕ್ಲಾಸ್. ಇಲ್ಲಿ ನಮ್ಮ ಮಧ್ಯದಲ್ಲಿ 7ನೇ ಕ್ಲಾಸ್ ಮತ್ತು 4ನೇ ಕ್ಲಾಸ್ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ. ನಾವು ಕೂಡ ನಮ್ಮಲ್ಲಿ ಮಕ್ಕಳಿಗೆ ಓದ್ತಾ ಇದ್ದಾರೆ. ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಹೆಚ್ಚಿನ ಸಮಯ ಶಾಲೆಯಲ್ಲೇ ಕಾಲ ಕಳೀತಾರೆ. ಹೌದಾ? ಅಲ್ಲಿ ನಮಗಿಂತ ಹೆಚ್ಚಿಗೆ ಇಲ್ಲಿ ಮನೇಲಿರೋದು ಒಂದೇ ತಾಯಿ ಒಂದೇ ತಂದೆ. ಅಲ್ಲಿ ಬೇರೆ ಬೇರೆ ಟೀಚರ್ಗಳನ್ನು ಬೆಳಗಿನ ಸಂಜೆ ತನಕ ನೋಡಿರ್ತಾರೆ. ಹೌದಾ? ಎಲ್ಲರೂ ಒಂದೊಂದು ವಿಷಯನ ಕಲಿಸ್ಕೊಟ್ಟಿರ್ತಾರೆ. ಬಟ್ ಅವರು ಮನೆಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಹೌದಾ? ಮಕ್ಕಳು ಮನೇಲಿ ಬಂದು ಹೋಮ್ವರ್ಕ್ ಮಾಡಿದೆ 1 ಗಂಟೆ ಆದರೂ ಹೋಮ್ವರ್ಕ್ ಮಾಡದೆ ಹೋದರೆ ಆ ಮಕ್ಕಳು ಎಕ್ಸಾಮಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹಾಂ, ಹಲೋ, ನನಗೆ ಆಶ್ಚರ್ಯ ಆಗ್ತದೆ. ಮಕ್ಕಳು ಬೆಳಗ್ಗೆಯಿಂದ ಸಂಜೆ 8 ಗಂಟೆಗಳ ಕಾಲ ಶಾಲೆ ಇದ್ದಾರೆ. 8 ಗಂಟೆಗಳಲ್ಲಿ ಶಾಲೆಯಲ್ಲಿ ಇದ್ದರೂ ಕೂಡ ನೀವು ಹೇಳ್ತಾ ಇದ್ದೀರಿ 1 ಗಂಟೆ ಮನೇಲಿ ಹೋಮ್ವರ್ಕ್ ಮಾಡದೆ ಹೋದರೆ ಫೇಲ್ ಆಗಿಬಿಡ್ತಾರೆ ಅಂತ ಹೇಳ್ತಾ ಇದ್ದೀರಿ. 8 ಗಂಟೆ ದೊಡ್ಡದಾ ಅಥವಾ 1 ಗಂಟೆ ದೊಡ್ಡದಾ? ಹಾಂ, 8 ಗಂಟೆ ಕರೆಕ್ಟ್. ಬಟ್ 8 ಗಂಟೆ ಶಾಲೆ ಇದ್ದರೂ ಕೂಡ ಯಾಕೆ ಮಕ್ಕಳು ಪಾಸಾಗಲ್ಲ, ಎಕ್ಸಾಮಲ್ಲಿ ಪಾಸಾಗಲ್ಲ ಅಂತ ಹೇಳ್ತೀರಿ?
ಹಲೋ, ಮನೇಲಿ ಬಂದು 1 ಗಂಟೆ ಓದಿದ್ರೆ ಸಾಕು ಪಾಸ್ ಆಗ್ತಾರೆ ಅಂತ ಹೇಳ್ತೀನಿ. ನಾನು ಅದೇ ಕೇಳಿ ನಿಮಗೆ, ಮನೇಲಿ ಬಂದು 1 ಗಂಟೆ ಹೋಮ್ವರ್ಕ್ ಮಾಡಿದೆ, ಮಿನಿಮಮ್ 1 ಗಂಟೆನಾದರೂ ಹೋಮ್ವರ್ಕ್ ಮಾಡದೆ ಹೋದರೆ ಎಕ್ಸಾಮ್ ಪಾಸ್ ಆಗ್ತಾರಾ? ಇಲ್ಲ ಅಂತಂದ್ರಿ. ಹಾಗಾದರೆ 8 ಗಂಟೆ ಶಾಲೆಯಲ್ಲಿ ಕಾಲ ಕಳೆದಿದ್ದಾರೆ. ಶಾಲೆಯಲ್ಲಿ ಕಾಲ ಕಳೆದಿದ್ರು ಕೂಡ ಯಾಕೆ ಮತ್ತೆ ಅವ್ರು ಪಾಸ್ ಆಗಲ್ಲ? 8 ಗಂಟೆಯಲ್ಲಿ ಶಾಲೆಯಲ್ಲಿ ಟೀಚರು ಪುಸ್ತಕದಲ್ಲಿರೋದನ್ನು ಏನು ಅವ್ರಿಗೆ ಒಂದು ಸಲ ಹೇಳ್ಕೊಟ್ಟಿದ್ದಾರೋ ಮನೇಲಿ ಬಂದು ಆ ಮಕ್ಕಳು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ 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 ಆಗ ಟೀಚರ್ ಹೇಳ್ಕೊಟ್ಟಿರೋದನ್ನು ಯಾವಾಗ ಮರೆಯದಂತೆ ಟೀಚರ್ ಹೇಳ್ಕೊಟ್ಟಿರೋದನ್ನು ಪ್ರಾಕ್ಟೀಸ್ ಮಾಡುವಾಗ ಆಗ ಅದು ಅವರ ಹೃದಯಕ್ಕೆ ಹೋಗ್ತಾ ಆಳವಾಗಿ ಇಳಿತದೆ. ಟೀಚರ್ ಏನು ಹೇಳ್ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ, ಮನಸ್ಸಲ್ಲಿದೆ. ಬಟ್ ಮನೇಲಿ ಬಂದು ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮನಸ್ಸಲ್ಲಿರುವಂಥದ್ದು ಒಳಗಡೆ ಇಳಿತದೆ, ಆಳವಾಗಿ ಇಳಿತದೆ, ಅರ್ಥ ಮಾಡ್ಕೊಳ್ತಾರೆ. ಹೌದಾ? ಇನ್ ದ ಸೇಮ್ ವೇ ನೀವು ಧ್ಯಾನ ಕೂಟಕ್ಕೆ ಬರ್ತೀರಿ ಅಥವಾ ಸಂಜೆಯ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸ್ತೀರಿ, ಆಗ ಪವಿತ್ರಾತ್ಮರು ನಮ್ಮ ಟೀಚರ್ ಆಗಿದ್ದಾರೆ. ಅವರು ಅಲ್ಲಿರುವಂಥ ವ್ಯಕ್ತಿ ಮೂಲಕ ನಿಮಗೆ ದೇವರ ವಾಕ್ಯದ ಬೋಧನೆ ಕಲಿಸ್ಕೊಡ್ತಾರೆ. ಅದು ತರಗತಿ ಅಷ್ಟೇ, ಶಾಲೆ. ಪ್ರಾರ್ಥನಾ ಕೂಟ ಎನ್ನುವಂಥದ್ದು ಶಾಲೆ. ಬಟ್ ನೀವು ಆ ಪ್ರಾರ್ಥನೆಗಳು ಮುಗಿದ ಮೇಲೆ ನೀವು ಪರ್ಸನಲಾಗಿ ಕೂತ್ಕೊಂಡು ನಿಮ್ಮ ಹೋಮ್ವರ್ಕನ್ನು ನೀವು ಯಾವಾಗ ಆ ವಾಕ್ಯದಲ್ಲಿ ಮಾಡ್ತೀರಿ, ಅದೇ ಟೀಚಿಂಗನ್ನ ಕೇಳುವಂಥದ್ದು, ಅದೇ ವಾಕ್ಯನ ಪದೇ ಪದೇ ಬಾಯ್ತು ನೋಡುವಂಥದ್ದು, ಅದನ್ನೇ ಮೆಲ್ಕು ಹಾಕುವಂಥದ್ದು, ನೀವು ಯಾವಾಗ ಈ ಕಾರ್ಯ ಮಾಡ್ತೀರಿ ಆಗ ಮಾತ್ರ ಆ ವಾಕ್ಯ ಯಾವ ಕಾರಣಕ್ಕೂ ನಿಮ್ಮ ಮನಸ್ಸಲ್ಲಿ ಇರೋದೆ, ನಿಮ್ಮ ಮನಸ್ಸಲ್ಲಿ ಯಾವಾಗ ಅದನ್ನು ಪದೇ ಪದೇ ಧ್ಯಾನಿಸಿ ತುಂಬಿಸ್ಕೊಳ್ತೀರಿ, ಆಗ ನಿಮ್ಮ ಮನಸ್ಸಲ್ಲಿ ಯಾವ್ದು ತುಂಬ್ತದೋ ಅದು ನಿಮ್ಮ ಹೃದಯಕ್ಕೆ ಆಳವಾಗಿ ಇಳಿತದೆ. ನಿಮ್ಮ ಹೃದಯಕ್ಕೆ ಹೋದ್ಮೇಲೆ ಯಾವತ್ತೂ ನೀವು ಮರೆಯೋದಿಲ್ಲ. ಯಾಕಂದರೆ ನಿಮ್ಮ ಹೃದಯದಲ್ಲಿ ಆಳವಾಗಿ ಅದು ಬೇರೆ ಬಿಟ್ಟುಬಿಟ್ಟಿದೆ. ಬೇರೆ ಬಿಟ್ಟಿರುವಂಥದ್ದನ್ನು ಸಾಹಿತ್ಯನ ಕತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಯ್ತಾ? ಅಲ್ಲ, ಅರ್ಥ ಆಗ್ತದೆಯಾ? ಸೊ ನಿಮ್ಮ ಜೀವನವು ನಿಮ್ಮ ಮಾತುಗಳನ್ನು, ನಿಮ್ಮ ಬಾಯಿಂದ ಬರುವಂಥ ಮಾತುಗಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತದೆ. ನನ್ನ ಜೀವನ ಯಾಕೆ ಹಿಂಗಾಯಿತು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನ ಈ ರೀತಿ ಬರಲಿಕ್ಕಾಗಿ ಹಿಂದೆ ಯಾವ ರೀತಿ ಮಾತುಗಳನ್ನ ಆಡ್ತಾಯಿದ್ರಿ, ಯಾವ ರೀತಿ ನುಡಿಗಳನ್ನು ಮಾತನಾಡ್ತಾ ಇದ್ರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನುಡಿಗಳು ನಿಮ್ಮ ಜೀವನ ನಿರ್ಧರಿಸ್ತವೆ. ಪ್ರತಿಯೊಬ್ಬರು ಹೇಳೋಣ, ನನ್ನ ನುಡಿಗಳು ನನ್ನ ಭವಿಷ್ಯದ ನನ್ನ ಜೀವನವನ್ನು ನಿರ್ಧರಿಸುತ್ತವೆ. ನೀವು ಯಾವ ರೀತಿ ನುಡಿಗಳು ನುಡಿತೀರಿ ಪ್ರಿಯರೇ, ಅದು ತಕ್ಕಂತೆ ಉತ್ಪಾದನೆ ಮಾಡ್ತದೆ. ಉದಾಹರಣೆಗೆ, ನೀವು ಯಾವಾಗಲೂ ಸಮಸ್ಯೆಗಳು ನುಡಿಯುತ್ತಾ ಭಯದ ನುಡಿಗಳು ನುಡಿತಾ ಇದ್ದರೆ ಭಯ ಉತ್ಪತ್ತಿ ಆಗ್ತಾ ಇರ್ತದೆ, ಭಯ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಬಟ್ ನೀವು ಬಾಯಿ ತೆಗೆದು ವಿಶ್ವಾಸನ ಮಾತನಾಡೋದಾದರೆ, ದೇವರ ವಾಕ್ಯ ಮಾತಾಡೋದಾದರೆ, ದೇವರ ವಾಕ್ಯವು ನಿಮ್ಮ ವಿಶ್ವಾಸನ ಬಲಪಡಿಸ್ತಾ ಇರ್ತದೆ. ಅಂದರೆ ಅದರ್ಥ ದಿನವಿಡೀ ನೀವೇನಾದರೂ ಒಂದನ್ನು ಬೆಳೆಸ್ತಾ ಇದ್ದೀರಿ. ಒಬ್ಬ ರೈತ ತನ್ನ ಜಮೀನಲ್ಲಿ ಯಾವ ಥರ ಫಸಲನ್ನು ಬೆಳೆಸ್ತಾನೋ ಅದೇ ಥರ ನಾನು ಮತ್ತು ನೀವು ಕೂಡ ನಮ್ಮ ಜೀವನದಲ್ಲಿ ಅನುದಿನವೂ ಕೂಡ ಒಂದು ಭಯವನ್ನು ಇಲ್ಲ ಒಂದು ವಿಶ್ವಾಸವನ್ನು ಬೆಳೆಸುವಂಥ ರೈತರಾಗಿದ್ದೇವೆ. ಬಟ್ ಚೆಕ್ ಮಾಡ್ಕೊಳ್ಳೋಣ, ನಾವು ಯಾವುದನ್ನು ಬೆಳೆಸ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಪದೇ ಪದೇ ಬಾಯಿ ನುಡಿಯುತ್ತಾ ಪದೇ ಪದೇ ಅದು ಆಲಿಸ್ತಾ ಇದ್ದರೆ, ಅದನ್ನೇ ಆಲೋಚನೆ ಮಾಡ್ತಾ ಇದ್ದರೆ ಯಾವ ಥರ ವಿಶ್ವಾಸ ಉತ್ಪತ್ತಿ ಆಗ್ತದೋ ಅದೇ ಥರ ದೇವರ ವಾಕ್ಯ ವಿರುದ್ಧವಾಗಿರುವುದನ್ನು ನೀವು ಪದೇ ಪದೇ ನುಡಿಯುವಾಗ, ಪದೇ ಪದೇ ಆಲೋಚನೆ ಮಾಡುವಾಗ ಭಯ ಉತ್ಪತ್ತಿ ಆಗ್ತದೆ. ಹಾಗಾದರೆ ಪ್ರಶ್ನೆ, ಬೆಳಗಿಂದ ಸಂಜೆ ತನಕ ನಾವು ಯಾವುದನ್ನ ಹೆಚ್ಚಿಗೆ ಬೆಳೆಸ್ತಾ ಇದ್ದೇವೆ? ಭಯನ ವಿಶ್ವಾಸನ? ಯಾವುದು ಬೆಳೆಸ್ತಾ ಇದ್ದಾವೆ? ಚೆಕ್ ಮಾಡೋಣ. ಬೆಳಗ್ಗೆ ಸಾಯಂಕಾಲ ಎಷ್ಟು ಸಲ ದೇವ್ರ ವಾಕ್ಯ ಬಾಯ್ತು ನೋಡಿತಾ ಇದ್ದಾವೆ? ಕೆಲವರು ಅದು ಕೇಳ್ತಾರೆ, ಬ್ರದರ್ ಧ್ಯಾನ ಕೊಟ್ಟು ಬಂದಾಗ ನೀವು ಅದು ಪ್ರೇಯರ್ ಮಾಡಿದ್ರಲ್ಲ ಬ್ರದರ್, ಅವತ್ತು ನನ್ನ ಬೆನ್ನು ಬಿಟ್ಟೋಯ್ತು, ನನ್ನ ಮಂಡಿನೂ ಬಿಟ್ಟೋಯ್ತು, ನನ್ನ ಕಿವಿ ಕೇಳಿಸೋದಲ್ಲ, ಅದೆಲ್ಲ ಸರಿಯಾಗ್ಬಿಡ್ತು ಬ್ರದರ್. ಪುನಃ ಮುದುತಿನ ಬರುವಾಗ ಮತ್ತೆ ಬಂದ್ಬಿಡ್ತು ಬ್ರದರ್. ಯಾಕೆ ಬಂದ್ಬಿಡ್ತು? ಯಾಕೆ ಪುನಃ ಬಂದಿದೆ? ಯಾಕೆ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು ಬ್ರದರ್ ಪ್ರೇಯರ್ ಮಾಡಿದ ತಕ್ಷಣ ಹೊಟ್ಟೋಯ್ತು? ಯಾಕಂದರೆ ಬ್ರದರ್ ಪ್ರೇಯರ್ ಮಾಡೋಕ್ಕೆ ಮುಂಚಿತವಾಗಿ ಎಷ್ಟೋ ದಿನ ಬೆಳಗಿಂದ ಸಾಯಂಕಾಲ ಧ್ಯಾನ ಕೊಡ್ತಲ್ಲಿ ಬರೀ ದೇವ್ರ ವಾಕ್ಯ ದೇವ್ರ ವಾಕ್ಯ ದೇವ್ರ ವಾಕ್ಯ ಎಂಬುದಾಗಿ ಅದನ್ನೇ ಆಲಿಸ್ತಾ ಇದ್ದೀರಿ, ಅದನ್ನೇ ಮಾತಾಡ್ತಾ ಇದ್ದೀರಿ, ಅದನ್ನೇ ಕೇಳಿಸ್ಕೊಳ್ತಾ ಇದ್ದೀರಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಬೆಳಗಿನ ಸಾಯಂಕಾಲ. ಅದಕ್ಕೋಸ್ಕರ ತದನಂತರ ನೀವು ಆಲ್ರೆಡಿ ದೇವ್ರ ವಾಕ್ಯದಲ್ಲಿ ಉಂತಿರೋದ್ರಿಂದ, ಉಪ್ಪಿನಕಾಯಿ ಉಂತಿರೋ ರೀತಿಯಲ್ಲಿ ಉಂತಿರೋದ್ರಿಂದ ಯಾವಾಗ ಬ್ರದರ್ ಮನಸ್ಸು ಮತ್ತು ನಿಮ್ಮ ಮನಸ್ಸು ಒಂದೇ ಆಯಿತು, ದೇವ್ರ ವಾಕ್ಯ ಪ್ರಕಾರ ನಿಮ್ಮ ಮನಸ್ಸು ಬ್ರದರ್ ಮನಸ್ಸು ಒಂದೇ ಆಗಿದೆ. ಆಗ ಬ್ರದರ್ ಕೊಟ್ಟಿರುವಂಥ ಅಧಿಕಾರವನ್ನು ಉಪಯೋಗಿಸಿಕೊಂಡು ಬ್ರದರ್ ಯಾವ ಯೇಸು ನಾಮದ ಸಮಸ್ಯೆ ಆಜ್ಞೆ ಮಾಡಿದ್ರು, ಆ ಆಜ್ಞೆ ಮಾಡಿದ ತಕ್ಷಣ ಅದು ದುರತ್ ಬಿಟ್ಟೋಯ್ತು. ಬಟ್ ನೀವು ಅಲ್ಲಿ ಯಾವ ಥರ ವಾತಾವರಣ ಇದೆಯೋ ಅದನ್ನೇ ಮನೆ ಬಂದ ಮೇಲೆ ಕೂಡ ಯಾವಾಗಲೂ ಕೂಡ ಒಂದು MP3 ಪ್ಲೇಯರ್ ಹಾಕಿ ಒಂದು ಚಿಪ್ ಹಾಕ್ಬಿಟ್ಟು ಬೆಳಗಿನ ಸಂತನಕ ಟೀಚಿಂಗ್ ಓಡ್ತಾ ನಿಮ್ಮ ಗಮನ ಅದರ ಕಡೆನೇ ಇದ್ದಿದ್ರೆ ಖಂಡಿತವಾಗಿಯೂ ಶತ್ರು ಬರುವಾಗ ನೀವು ಯಾವ ಕಾರಣಕ್ಕೂ ಗಲಿಬಿಲಿ ಆಗಬೇಕಾಗ್ತಿರಲಿಲ್ಲ. ಅದೇ ರೋಗ ಹಿಂದಿರುಗಿ ಬಂದಾಗ ಮತ್ತೆ ರೋಗ ಬಂದುಬಿಡ್ತಲ್ಲಪ್ಪ ಅಂತೇಳಿ ನೀವು ತಲೆ ಕೆಡಿಸ್ಕೋಬೇಕಾಗಿರಲಿಲ್ಲ. ದೇವ್ರ ವಾಕ್ಯ ನಿರಂತರವಾಗಿ ಆಲಿಸುವಾಗ ನೀವು ಕೂಡ ಜಸ್ಟ್ ಆ ರೋಗವನ್ನು ಒದ್ದೋಡಿಸಿ ಮತ್ತು ನಿಮ್ಮ ಜೀವವನ್ನು ನೀವು ಕಾಪಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದೀರಿ. ಅರ್ಥ ಆಯ್ತಾ? ಹಾಲೆಲೂಯ. ನಾನು ಹೇಳೋದು ಅರ್ಥ ಆಗ್ತದೆಯಾ? ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
ದೇವರ ವಾಕ್ಯವನ್ನು ಪದೇ ಪದೇ ಬಾಯಿ ನುಡಿಯುವಾಗ, ನಿರಂತರವಾಗಿ ಸದಾಕಾಲ ನಿಮ್ಮ ಬಾಯಲ್ಲಿ ದೇವರ ವಾಕ್ಯ ಇರುವಾಗ ಏನಾಗ್ತದೆ, ಆ ವಾಕ್ಯನ ಪದೇ ಪದೇ ನುಡಿಯುತ್ತಾ ಅದನ್ನೇ ನಿಮ್ಮ ಕಿವಿಯಾರ ಕೇಳಿಸ್ಕೊಳ್ತಾ ಇದ್ದೀರಿ. ನಿಮ್ಮ ಕಿವಿಯಾರ ಕೇಳಿಸ್ಕೊಳ್ತೀರಿ, ದೇವರ ವಾಕ್ಯ ಹೊರಗಡೆ ಹೋಗ್ತಾ ಹೋಗ್ತಾ ಏನು ಬರ್ತದೆ, ದೇವರ ವಾಕ್ಯನ ಪದೇ ಪದೇ ಆಲಿಸೋದ್ರಿಂದ ಏನು ಬರ್ತದೆ, ವಿಶ್ವಾಸ ಬರ್ತದೆ. ವಿಶ್ವಾಸ ಬಲಗೊಳ್ತಾ ಇರ್ತದೆ. ಆ ವಿಶ್ವಾಸವು ನಿಮ್ಮ ಜಯದ ಹಾದಿಯಲ್ಲಿ ಮುನ್ನಡೆಸ್ತದೆ. ಬಟ್ ನೀವು ದೇವರ ವಾಕ್ಯ ನುಡಿಯೋದೆ, ಅದರ ಬದಲು ದೇವರ ವಾಕ್ಯ ವಿರುದ್ಧವಾದ ನುಡಿಗಳನ್ನು, ಸಮಸ್ಯೆನ ಬಾಯಿ ನುಡಿತಾ ಇದ್ರೆ ನಿಮ್ಮ ಒಳಗಡೆ ಯಾವ್ದು ಬರ್ತದೆ, ದೇವರ ವಾಕ್ಯ ವಿರುದ್ಧವಾದ ನುಡಿಗಳನ್ನು ಕೇಳಿಸ್ಕೊಳ್ಳೋ ಏನು ಬರ್ತದೆ, ವಿಶ್ವಾಸ ಬರಲ್ಲ, ಭಯ ಬರ್ತದೆ. ಆ ಭಯ ನಿಮ್ಮ ಭವಿಷ್ಯನ ಹಾಳು ಮಾಡ್ತದೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಇದುವರೆಗೆ ಹೇಳಿದ ಅರ್ಥ ಆಯ್ತಾ? ಅರ್ಥ ಆಗದಿರೋದು ಏನಾದರೂ ಇದೆಯಾ? ಓಕೆ, ನೆಕ್ಸ್ಟ್. ಎಷ್ಟು ಮಂದಿ ಪ್ರಿಯರೇ, ಪ್ರೈಸ್ ಗಾಡ್, ಕಾರು ಓಡಿಸೋ ವ್ಯಕ್ತಿಗಳು ನೋಡಿದ್ದೀರಿ? ಇಲ್ಲ ಕಾರಲ್ಲಿ ಕುಂತಿದ್ದೀರಿ? ಕಾರು ಬಸ್ಸು ಇಲ್ಲಿ ಮಾತ್ರ ಒಳಗಡೆ ಒಬ್ಬರು ಕಾರು ಬಸ್ ನೋಡೇ ಇಲ್ಲ ನೀವು? ಓಕೆ, ಯಾಕೆ ಒಬ್ಬರು ಕೈ ಮಾಡ್ತಿಲ್ಲ? ಬರೋ ಬಸ್ಸಲ್ಲಿ ತಾನು ಬಂದ್ರಿ? ಯಾ, ಓಕೆ. ನೀವು ಬಸ್ಸಲ್ಲಿ ಕುಳಿತುಕೊಂಡ್ರಿ. ಬಸ್ಸಲ್ಲಿ ಕುಳಿತುಕೊಂಡು ಡ್ರೈವರು ಇಡೀ ಅಷ್ಟು ದೊಡ್ಡ ಬಸ್ಸನ್ನು ಯಾವುದ್ರಲ್ಲಿ ಕಂಟ್ರೋಲ್ ಮಾಡ್ತಾನೆ? ಬ್ರೇಕ್ ಮೇಲೆ. ಅವನು ಹೊತ್ಕೊಂಡು ಓಡ್ತಾನೆ? ಇಲ್ಲ. ಏನು ಮಾಡ್ತಾನೆ? ಯಾವುದ್ರಲ್ಲಿ ಕಂಟ್ರೋಲ್ ಮಾಡ್ತಾನೆ? ಎಡಕ್ಕೆ ಹೋಗ್ಬೇಕಾ, ಬಲಕ್ಕೆ ಹೋಗ್ಬೇಕಾ, ಯಾವುದ್ರ ಮೂಲಕ ಕಂಟ್ರೋಲ್ ಮಾಡ್ತಾನೆ? ಸ್ಟೇರಿಂಗ್ ತಿರುಗಿಸ್ತಾನಲ್ಲ, ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನಿಮ್ಮ ಬಾಯಿ ನಿಮ್ಮ ಜೀವನಕ್ಕೆ ಸ್ಟೇರಿಂಗ್ ವೀಲ್ ಆಗಿದೆ. ಸ್ಟೇರಿಂಗ್ ವೀಲ್. ನಿಮ್ಮ ಬಾಯಿ ನಿಮ್ಮ ಇಡೀ ಜೀವನಕ್ಕೆ ಸ್ಟೇರಿಂಗ್ ವೀಲ್ ಅಂತ ಕೆಲಸ ಮಾಡುವಂಥದ್ದು. ನೀವು ಬಲಕ್ಕೆ ತಿರ್ಸಿದ್ರೆ ಬಲಕ್ಕೆ ಹೋಗ್ತದೆ, ಎಡಕ್ಕೆ ತಿರ್ಸಿದ್ರೆ ಎಡಕ್ಕೆ ಹೋಗ್ತದೆ. ಅದೇ ಥರ ನಿಮ್ಮ ಬಾಯಿಂದ ದೇವರ ವಾಕ್ಯಕ್ಕೆ ಅನುಗುಣವಾದಂತಹ ನುಡಿಗಳು ಬಾಯಿ ತೆಗೆದು ನೀವು ಸದಾಕಾಲ ಬಾಯಿಂದ ಬರೋದಾದರೆ ನಿಮ್ಮ ಜೀವನ ಅದೇ ದಿಕ್ಕಿನಲ್ಲಿ, ಜೀವದ ಮಾರ್ಗದಲ್ಲಿ ದೇವರು ನಿಮಗೋಸ್ಕರ ಇಟ್ಟಿರುವಂಥ ಗುರಿಯನ್ನು ತಲುಪಲಿಕ್ಕಾಗಿ ಆ ನಿಟ್ಟಿನಲ್ಲಿ ಸದಾಕಾಲ ಹೋಗ್ತಾ ಇರ್ತದೆ. ಬಟ್ ನಿಮ್ಮ ಬಾಯಿಂದ ದೇವರ ವಾಕ್ಯವನ್ನು ನೀವು ನುಡಿಯೋದು ಬಿಟ್ಟು ಬೇರೆ ಯಾವ ನುಡಿಗಳು ನುಡಿತೀರಿ, ಆ ದಿಕ್ಕಿನಲ್ಲಿ ನಿಮ್ಮ ಜೀವನ ಹೋಗ್ತಾ ಇರ್ತದೆ. ತಪ್ಪಾದ ನುಡಿ ನುಡಿದ್ರಿ ನಿಮ್ಮ ಜೀವನ ತಪ್ಪಾದ ಕಡೆ ಹೋಗ್ತಾ ಇರ್ತದೆ. ನೀವು ಸರಿಯಾದ ದೇವರ ವಾಕ್ಯ ಬಾಯಿ ನುಡಿದ್ರಿ ನಿಮ್ಮ ಜೀವನ ಸರಿಯಾದ ದಿಕ್ಕಿನ ಹೋಗ್ತಾ ಇರ್ತದೆ. ಆಗ ನಿಮ್ಮ ಜೀವನ ಸರಿಯಾದ ಹಾದಿಗೆ ಹೋಗ್ಬೇಕಾ, ತಪ್ಪಾದ ಹಾದಿಗೆ ಹೋಗ್ಬೇಕಾ ನಿರ್ಧಾರ ಮಾಡುವಂಥದ್ದು ಯಾರು? ನಮ್ಮ ಬಾಯಿ, ನಮ್ಮ ನಾಲಿಗೆ. ಹಲೋ, ಅರ್ಥ ಆಗ್ತದೆ ಪ್ರಿಯರೇ? ಸಪೋಸ್ ಕೆಲವರು ಈ ರೀತಿ ಹೇಳೋದು ನೀವು ಕೇಳಿಸ್ಕೊಂಡಿರ್ಬೋದು, ನಾನು ಏನೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಜೀವನದಲ್ಲಿ ಯಾವುದೂ ಕೂಡ ಕೆಲಸನೇ ಮಾಡ್ತಾಯಿಲ್ಲ. ನಾನು ಆ ಓನರ್ ಹತ್ರ ಆ ಸಾವುಕಾರ ಹತ್ರ ಹೋಗ್ತೀನ, ಅಲ್ಲಿ ಹೋಗಿ ಜಸ್ಟ್ ದೋಣಿ ಹೋದರೆ ಅಲ್ಲೂ ಕೂಡ ಫೇಲ್ಯೂರೇ, ನಮ್ಗೆ ಮೀನೇ ಸಿಗೋಲ್ಲ. ಈ ಸಾವುಕಾರ ಹತ್ರ ಹೋದ್ನಾ, ಅಲ್ಲೂ ಕೂಡ ನಮಗೆ ಏನೂ ಒಳ್ಳೇದಾಗ್ತಾಯಿಲ್ಲ. ನಾನು ಏನೇ ಕೆಲಸ ಮಾಡಿದ್ರು ಕೂಡ ಒಳ್ಳೆಯದಾಗಿ ಆಗ್ತಾಯಿಲ್ಲ. ಅವ್ರು ಆ ಥರ ನುಡಿಯುವಾಗ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಸ್ಟೇರಿಂಗನ್ನು ಬೇರೆ ಕಡೆ ತಿರುಗಿಸ್ತಾರೆ. ಯಾವುದು? ಒಳ್ಳೇದಾಗ್ತಾಯಿಲ್ಲ, ಒಳ್ಳೇದಾಗ್ತಾಯಿಲ್ಲ, ಒಳ್ಳೇದಾಗ್ತಾಯಿಲ್ಲ. ಸೊ ಒಳ್ಳೇದಾಗ್ತಾಯಿಲ್ಲ ಎಂಬುದಾಗಿ ಸ್ಟೇರಿಂಗ್ನ ಒಳ್ಳೇದಾಗದಿರೋ ಕಡೆ ತಿರುಗಿಸುವಾಗ ಅವ್ರ ಜೀವನದಲ್ಲಿ ಏನೋ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇದೆಯಾ? ಫೋನ್ ಮಾಡಿದ್ರಿ, ಬ್ರದರ್ ಪ್ಲೀಸ್ ಬ್ರದರ್, ನನ್ನ ಗಂಡ ಡ್ಯೂಟಿಗೆ ಹೋಗ್ತಿದ್ದಾರೆ, ದಯವಿಟ್ಟು ಒಂದು ಪ್ರೇಯರ್ ಮಾಡಿಕೊಡಿ ಬ್ರದರ್. ಬ್ರದರ್ ಕೂಡ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿದ್ರೇನು? ಪ್ರೇಯರ್ ಅಂದ್ರೇನು? ನಿಮ್ಮನ್ನು ಅಕ್ಕಪಕ್ಕ ಎಲ್ಲಾದರೂ ಹೊಟ್ಟೋಗಿರುತ್ತಲ್ಲ ನಿಮ್ಮ ಗಾಡಿ ದೋಣಿ ಕರೆಕ್ಟಾಗಿ ತಂದು ಮತ್ತೆ ಮೀನುಗಳು ಕರೆಕ್ಟಾಗಿರುವಂಥ ಜಾಗಕ್ಕೆ ಕರೆಕ್ಟಾಗಿ ತಕ್ಕಂತೆ ಅದೇ ಹಾದಿಯಲ್ಲಿ ಪ್ರೇಯರ್ ನಿಲ್ಲಿಸ್ತದೆ. ನೀವು ಎಲ್ಲಿ ತನಕ ದೇವರ ವಾಕ್ಯನ ಪದೇ ಪದೇ ದೇವರ ವಾಕ್ಯನ ಪದೇ ಪದೇ ನುಡಿತಾ ಇರ್ತೀರಿ, ಕರೆಕ್ಟಾಗಿ ಮೀನುಗಳಿರೋ ಜಾಗಕ್ಕೆ ನಿಮ್ಮ ದೋಣಿಯನ್ನು ಕರ್ಕೊಂಡು ಹೋಗ್ತದೆ. ಬಟ್ ನೀವು ದೇವರ ವಾಕ್ಯ ನುಡಿಯೋದು ಬಿಡ್ಬಿಡ್ರಿ, ಅವೇನಾಗಿ ಸಿಕ್ಕಿದ ಕಡೆ ಹೋಗ್ತಾ ಇರ್ತದೆ. ಆಗ ಜಸ್ಟ್ ಒಂದು ದಿನ 2 ದಿನ ನಿಮ್ಮ ಮೀನು ಸಿಗಲಿಲ್ಲ, ಆಗ 3ನೇ ದಿನದಲ್ಲಿ ನೀವು ನನ್ನ ಏನೇ ಮಾಡಿದ್ರು ಇಲ್ಲೂ ಮೀನು ಸಿಗ್ತಲ್ವಲ್ಲಪ್ಪ, ಯಾವ ಬರೀ ಸಮಸ್ಯೆಗಳನ್ನು ಬಾಕಿ ನುಡಿಯೋಕ್ಕೆ ಪ್ರಾರಂಭಿಸಿದ್ರಿ. ನಿಮ್ಮ ಕೈಯಾರೆ ನೀವೇ ನಿಮ್ಮ 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 ಶಿಪ್ಪನ್ನು ಅಥವಾ ನಿಮ್ಮ ದೋಣಿಯನ್ನು ಸೋಲಿನ ಕಾರ್ಯದ ಕಡೆ ನೀವೇ ನಡೆಸ್ತಾ ಇದ್ದೀರಿ. ಯಾಕೆ ದೇವರು ಆ ಟ್ರ್ಯಾಕ್ ಕರ್ಕೊಂಡಿದ್ರು, ಪ್ರಾರ್ಥನೆ ಮೂಲಕ, ದೇವರು ವಾಕ್ಯ ನುಡಿಯೋದ್ರ ಮೂಲಕ ಆ ಟ್ರ್ಯಾಕ್ ಕರ್ಕೊಂಡು ನಿಲ್ಲಿಸಿದ್ರು. ಬಟ್ ನಿಮ್ಮ ಕೈಯಾರೆ ನೀವೇ ಆ ದೋಣಿಯನ್ನು ಅಥವಾ ಬೋಟನ್ನು, ಶಿಪ್ಪನ್ನು ಬೇರೆ ಕಡೆ ತಿರ್ಗಿಸ್ಬಿಟ್ಟಿದ್ದೀರಿ. ಅಲ್ಲೋಗ್ಬಿಟ್ಟು, ದೇವ ಬ್ರದರ್ ಒಂದು ಮೀನು ಸಿಗಲಿಲ್ಲ ಬ್ರದರ್, ಪ್ರೇಯರ್ ಮಾಡಿ ಬ್ರದರ್. ಯಾಕೆ ಹೋಗ್ತಿರೋ ತಪ್ಪಾದ ಕಡೆ, ಮೀನು ಇಲ್ದಿರೋ ಕಡೆ. ಸರಿಯಾ? ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಬೈಬಲ್ ನೋಡ್ತೇವೆ, ಪೇತ್ರರು ಕೂಡ ಇದೇ ಥರ ಇಡೀ ರಾತ್ರಿ ಶ್ರಮ ಪಟ್ಟಿದ್ದಾರೆ. ಅವರು ಅವ್ರ ಜೊತೆಲಿರುವಂಥ ಮೀನುಗಾರರೆಲ್ಲರೂ ಒಂದೇ ಒಂದು ಮೀನು ಸಿಗಲಿಲ್ಲ. ಕರೆಕ್ಟ್?
ಅದಾದಮೇಲೆ ಸ್ವಾಮಿ ಜಸ್ಟ್ ಹಂಗೆ ನಡ್ಕೊಂಡು ಬರುವಾಗ ದಡದಲ್ಲಿ ಪೇತ್ರರು ಬಲೆಗಳನ್ನೆಲ್ಲ ಸರಿಪಡಿಸ್ಕೊಳ್ತಾ ಇರ್ತಾರೆ. ಅವ್ರ ಕೈಯಲ್ಲಿ ಮಾತ್ರ ಬಲೆ ಸರಿಪಡಿಸ್ಕೊಳ್ತಾ ಇದ್ದಾರೆ, ಮನಸ್ಸಲ್ಲಿ ಇರೋದು ಅವ್ರ ಹೆಂಡ್ತಿ ಮೇಲೆ ಮನೇಲಿ. ಜಸ್ಟ್ ಏನು ಹೇಳ್ತಾಳೆ ಗೊತ್ತಿಲ್ವಲ್ಲ ಹೆಂಡ್ತಿ, ನನ್ನ ಮಕ್ಳು ಏನು ಹೇಳ್ತಾರೆ ಗೊತ್ತಿಲ್ವಲ್ಲ. ಒಂದು ಮೀನು ಇಡೀ ರಾತ್ರಿ ಶ್ರಮಪಟ್ಟು ಒಂದು ಮೀನು ಸಿಕ್ಕಿಲ್ಲ ಅಂದಮೇಲೆ ಜಸ್ಟ್ ಯೋಚನೆ ಮಾಡಿ, ನೀವು ಮೀನು ಹಿಡಿಯೋಕೆ ಹೋದ್ರಿ ಗಂಡಸರು, ನೀವು ಅಲ್ಲಿಂದ ಬಂದುಬಿಟ್ಟು ಸುಸ್ತಾಗಿ ಮನೇಲಿ ಬಂದು ಹೊರಗಡೆ ಅಜಾರದ ಮೇಲೆ ಕುಳಿತುಕೊಂಡು ಯಾಕ್ರಿ ಸುಸ್ತಾಗಿ ಬಂದಿರಿ, ಒಂದೇ ಒಂದು ಮೀನು ಸಿಗಲಿಲ್ಲ ಕಣೆ, ನಿಜವಲ್ಲೂ ಹೆಂಡ್ತಿ ನಂಬ್ತಾರ? ಅದೆಲ್ಲ ಕುಡ್ಕ ಬಿದ್ದಿದ್ದೋ, ಒಂದು ಮೀನು ಸಿಕ್ಕಿಲ್ಲ ನಿನಗೆ, ಒಂದು ಮೀನು ಅಂಥ ದೊಡ್ಡ ಸಮುದ್ರದಲ್ಲಿ ಹೇಳ್ತಾರೆ ಹೇಳಲ್ಲ. ಅದಕ್ಕೆ ಪೇತ್ರರು ಅಲ್ಲಿ ಬಲೆಗಳನ್ನೆಲ್ಲ ಸರಿಪಡಿಸುವಾಗ ಆಲೋಚನೆ ಮಾತ್ರ, ಮನಸ್ಸು ಮಾತ್ರ ಮನೆಗೆ ಹೋದ್ರೆ ಏನು ಹೇಳ್ತಾರೆ, ನನ್ನ ಇವ ಜೀವನ ಏನು ಹೆಂಗೆ, ಯಾಕೆ ಹೆಂಡ್ತಿ ದಡದಲ್ಲಿ ಮೀನು ಮಾರ್ಲಿಕ್ಕೆ ಕಾಯ್ತಾದಾಳೆ, ನನ್ನ ಗಂಡ ಹೋಗಿದ್ದಾನೆ ಗಿಣಿರಾಮ ಬರ್ತಾನೆ ಮೀನು ಹಿಡ್ಕೊ ಬರ್ತಾನೆ ನೋಡು ಒಂದು ಮೀನು ಸಿಕ್ಕಿಲ್ಲ. ಅದು ಹೆಂಗಸರು ಬಾಯಿಂದ ಮೀನು ಮಾರುವಂಥ ಹೆಂಗಸರು ಬಾಯಿಂದ ಯಾವ ಥರ ಪದಗಳು ಬರ್ತದೆ, ಎರಡಕ್ಕೆ ಪಿಚ್ಚಕ್ಕಂದು ಹೋಗ್ತು. ಕೆಲವೊಂದು ಟೈಮಲ್ಲಿ ಮೀನು ಸಿಕ್ಕಿಲ್ಲ ಅಂದರೆ ಅದನ್ನ ಗಂಡು ಮುಖಕ್ಕೂ ಹೋಗ್ಲಿಕ್ಕೂ ಸಾಧ್ಯ. ಹಳೆ ಕಾಲದಲ್ಲಿ ಹೆಂಗಸರು ಯೋಚನೆ ಮಾಡಿ, ಇದೆಲ್ಲ ಆಲೋಚನೆ ಮಾಡುವಾಗ ಬೇಸು ಸಮುದ್ರ ದಡದಲ್ಲಿ ಕಾಣಿಸ್ಕೊಳ್ತಾರೆ. ತದನಂತರ ಪೀಟರ್ ನಿನ್ನ ದೋಣಿಯನ್ನು ಕೊಡು. ಆಗ ದೋಣಿಯನ್ನು ಪೇತ್ರ ಕೊಡ್ತಾರೆ. ದೋಣಿಯಲ್ಲಿ ಕುಳಿತುಕೊಂಡು ಅಲ್ಲಿರೋ ಜನರಿಗೆ ಎಲ್ಲರೂ ಸುವಾರ್ತೆನ ಯೇಸು ಸಾರಿ. ತದನಂತರ ಪೇತ್ರ ಹೇಳ್ತಾರೆ, ಹೋಗು ಈ ಜಾಗದಲ್ಲಿ ಬಲೆ ಹಾಕು. ಆಗ ಪೇತ್ರ ಹೇಳ್ತಾರೆ, ಸ್ವಾಮಿ ಇಡೀ ರಾತ್ರಿ ಅದೇ ಜಾಗದಲ್ಲಿ ಬಲೆ ಹಾಕಿದ್ದು, ಒಂದು ಮೀನು ಸಿಗಲಿಲ್ಲ. ನಾನು ಹೇಳ್ತದಾನೆ, ನನ್ನ ನುಡಿಗೆ ಅನುಗುಣವಾಗಿ ಬಲೆ ಹಾಕು. ಆಗ ಪೇತ್ರರು ಯೇಸುವಿನ ನುಡಿಗೆ ಅನುಗುಣವಾಗಿ ಹೋಗಿ ಬಲೆಗಳನ್ನು ಹಾಕಲಿಲ್ಲ. ಯೇಸುವಿನ ಬಲೆಗಳನ್ನು ಹಾಕು ಅಂತೇಳಿ ಬಲೆಗಳನ್ನು, ಬಟ್ ಪೇತ್ರರು ಅದರಲ್ಲೂ ಕೂಡ ಅಪನಂಬಿಕೆ ಪಟ್ಟು ಒಂದು ಬಲೆ ಹಾಕಿದ್ರು ಅಷ್ಟೇ. ನೋಡೋಣ, ಇಡೀ ರಾತ್ರಿ ಕಷ್ಟಪಟ್ಟಿದ್ದೇನೆ, ಒಂದು ಬಲೆಗೆ ಆದ್ರೆ ಸಿಗ್ತದೆ ನೋಡೋಣ, ಒಂದು ಮೀನು ಸಿಗಲಿ ನೋಡೋಣ. ಹೋಗಿ ಹಾಕಿದ ಕೆಲವೇ ಕ್ಷಣಗಳಲ್ಲಿ ಜಸ್ಟ್ ಆ ಬಲೆನ ಎಳಿಬೇಕಾದ್ರೆ ಜಸ್ಟ್ ಎಳೆಯೋಕ್ಕಾಗ್ತಾಯಿಲ್ಲ, ಅಷ್ಟು ದೊಡ್ಡ ದೊಡ್ಡ ಗಾತ್ರ ಮೀನುಗಳು ಸಿಕ್ಕಿ ಕೊನೆಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು, ತದನಂತರ ಅವರೆಲ್ಲರೂ ಆ ಮೀನು ಎಳಿಬೇಕಾದ್ರೆ ಆ ಬಲೆ ಎಳಿಬೇಕಾದ್ರೆ ಬಲೆ ಅರ್ಧೋವಷ್ಟು ಮೀನುಗಳು ಅವ್ರಿಗೆ ಸಿಕ್ಕಿದ್ವು. ಇದು ನನ್ನ ಪ್ರಶ್ನೆ, ಯಾವ ಜಾಗದಲ್ಲಿ ಮೀನು ಇರಲಿಲ್ವೋ ಪ್ರೈಸ್ ಬಿಡಿ ಗಾಡ್, ಬಟ್ ಹೆಂಗೆ ಮೀನುಗಳು ಸಿಕ್ಕಿದ್ವು? ಎಲ್ಲಿ ತನಕ ಪ್ರಿಯರೇ ನಿಮ್ಮ ಪ್ರಯತ್ನದ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡು ಪ್ರಯತ್ನ ಪಡ್ತೀರಿ, ನೀವು ಸುಟ್ಟು ಸುಣ್ಣ ಆಗಿಬಿಡ್ತೀರಿ, ಜೀವನವನ್ನೆಲ್ಲ ನಷ್ಟಪಡಿಸ್ಕೊಳ್ತೀರಿ. ಬಟ್ ಯಾವಾಗ ಪೇತ್ರರು ಯೇಸುವಿನ ವಾಕ್ಯಕ್ಕೆ ಅನುಗುಣವಾಗಿ ಆಲೋಚನೆ ಮಾಡಿ ಅದಕ್ಕೆ ನಿರ್ಧಾರ ತೆಗೆದುಕೊಂಡು ಹೋಗಿ ಬಲೆ ಬೀಸಿದ್ರು, ಮೈ ಗಾಡ್, ಬಲೆ ಅರ್ಧೋಗುವಷ್ಟು ಮೀನುಗಳು ಸಿಕ್ಕಿದ್ವು. ಬಟ್ ಚೆಕ್ ಮಾಡ್ಕೊಳ್ಳೋಣ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಪ್ರೈಸ್ ಗಾಡ್ ಬಲೆಗಳು ಅರ್ಧೋಗುವಷ್ಟು ಮಟ್ಟಿಗೆ ಮೀನುಗಳು ಒದಗಿಸ್ಕೊಡುವಂತಹ ಯೇಸುವಿನ ವಾಕ್ಯದೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳೀತಾ ಇದ್ದೀವ ಅಥವಾ ನಮ್ಮ ಸ್ವಂತ ಪ್ರಯತ್ನಗಳಲ್ಲಿ ಕಾಲ ಕಳೀತಾ ಇದ್ದೀವ? ಅದಾಗಿ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವಂಥದ್ದು. ಯಾಕೆ ನಾನು ಯಾವ ನುಡಿಗಳು ನುಡಿತೇನೋ, ಉದಾಹರಣೆಗೆ ಪ್ರೈಸ್ ಗಾಡ್ ಪೇತ್ರರು ಸಮುದ್ರ ತೀರದಲ್ಲಿ ಬಲೆಗಳನ್ನೆಲ್ಲ ಸರಿಪಡಿಸ್ಕೊಳ್ತಾ ಇದ್ದಾರೆ, ಒಂದೊಂದು ಮೀನಿಲ್ಲ. ಪಕ್ಕದಲ್ಲಿ ಯಾರೋ ಬಂದರು, ಪೀಟರ್ ಯಾವ ಮೀನು ಸಿಕ್ತು ಕೊಡು, ನನಗೆ ಕೊಡು, ಯಾವ ಜಾತಿ ಮೀನು ಸಿಕ್ಕಿದೆ, ಯಾವುದು ಆ ಮೀನು ಯಾವುದು, ಈ ಮೀನು ಯಾವುದು? ಆಗ ಪೇತ್ರ ಏನಂತ ಹೇಳ್ತಾಯಿದ್ರು? ಆ ಸಂದರ್ಭದಲ್ಲಿ ಏನಂತ ಹೇಳ್ತಾಯಿದ್ರು? ಅರೆ ಏನಂತ ಹೇಳ್ತಾಯಿದ್ರು? ಒಂದೇ ಒಂದು ಮೀನು ಸಿಕ್ಕಿಲ್ಲ ನಮಗೆ, ಇಡೀ ರಾತ್ರಿ ಕಷ್ಟಪಟ್ಟೆ, ಒಂದೊಂದು ಮೀನು ಸಿಕ್ಕಿಲ್ಲ. ಹೌದಾ? ಪುನಃ ಇನ್ನೊಬ್ರು ಯಾರೋ ಬಂದರು, ಈಗ ಡೈಲಿ ಮಾರ್ಕೆಟಿಂಗ್ ಮಾಡೋಂಥವ್ರು, ಪುನಃ ಇವ್ರ ಹತ್ರ ಮೀನು ತೆಗೆದುಕೊಂಡು ಕೊಂಡ್ಕೊಂಡು ಹೋಗೋಂಥವ್ರು, ಪೀಟರ್ ಯಾವ ಮೀನು ಸಿಕ್ತು? ನಿಮ್ಮ ಹೆಸರು? ಹಾಂ ಸೇವಂತಿ ಅಕ್ಕ ಯಾವ ಮೀನು ಇಟ್ಟಿದ್ದೀರಿ? ಯಾವ ಮೀನು ಇಲ್ಲ, ಖಾಲಿ ಇಷ್ಟವೇ ಖಾಲಿ ಆಗೋಯ್ತಾ? ಮಾರ್ಬಿಟ್ರ? ಇಲ್ಲ ಮಾರಲಿಲ್ಲ, ಒಂದೊಂದು ಮೀನು ಸಿಕ್ಕಿಲ್ಲ. ಬಂದವ್ರ ಹತ್ರೆಲ್ಲ ಅದನ್ನು ನುಡಿದು ನಮ್ಮ ಬಾಯಿನವರ ನುಡಿಗಳೇನೋ, ನಮ್ಮ ಜೀವನ ಯಾವ ದಿಕ್ಕಿಗೆ ನಡೆಸಬೇಕೋ ಅದು ಸ್ಟೇರಿಂಗ್ ವೀಲ್. ನಾವು ಯಾವ ದಿಕ್ಕಿಗೆ ಯಾವ ನುಡಿಗಳು ನುಡಿತೀವಿ ಅದೇ ದಿಕ್ಕಿಗೆ ನಮ್ಮ ಜೀವನ ಕೊಂಡೋಗ್ತವೆ. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಜೀವನ ಎಂಬ ಗಾಡಿಯನ್ನು ಯಾವ ಕಡೆ ನಿಮ್ಮ ಸ್ಟೇರಿಂಗ್ ವೀಲ್ ಆಗಿರುವ ನಿಮ್ಮ ನಾಲಿಗೆನ ಉಪಯೋಗಿಸಿಕೊಂಡು ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? Hallelujah. Hallelujah. Thank you Jesus. Praise you Jesus. ಅರ್ಥ ಆಗ್ತದೆ ಬ್ರದರ್? ಇಲ್ಲ? ಹಾಂ, Hallelujah. Thank you Jesus. ಮತ್ತೊಂದು ರೀತಿ ಹೇಳಿದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಪದೇ ಪದೇ ಸೋಲಿನ ಬಗ್ಗೆ ಮಾತಾಡ್ತಾ, ಸಮಸ್ಯೆಗಳನ್ನ ಮಾತಾಡ್ತಾ,
ಅಲ್ಲಿರುವ ತೊಂದರೆಗಳನ್ನು ಮಾತಾಡ್ತಾ ನೀವು ಯಾವತ್ತೂ ಕೂಡ ನಾನು ಯಶಸ್ಸನ್ನು ಕಾಣ್ತೀನಿ ಎಂಬುದಾಗಿ ಯಾವತ್ತೂ ಕೂಡ ಕನಸು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಧ್ಯಾನ ಕುಟುಕಾದ್ರೆ ಹೋದ್ರೆ ಯಶಸ್ಸು ಆಗಿಬಿಡ್ತಾನೆ, ಬ್ರದರ್ ತಲೆ ಮೇಲೆ ಕೈ ಇಟ್ಟರೆ ಯಶಸ್ಸು ಕಂಡುಬಿಡ್ತಾನೆ, ಸಾಧ್ಯನೇ ಇಲ್ಲ. ಯಾಕೆ ಯಶಸ್ಸು ಬ್ರದರ್ ಕೈಲೂ ಇಲ್ಲ, ದೇವ್ರ ಕೈಲೂ ಇಲ್ಲ, ಅಥವಾ ದೆವ್ವದ ಕೈಲೂ ಇಲ್ಲ. ಯಶಸ್ಸು ನಿಮ್ಮ ನಾಲಿಗೆಯಲ್ಲಿರುವಂಥದ್ದು, ಜಯ ನಿಮ್ಮ ನಾಲಿಗೆಯಲ್ಲಿರುವಂಥದ್ದು. ನಿಮ್ಮ ನಾಲಿಗೆನ ಕಂಟ್ರೋಲ್ ಮಾಡದೆ ನಿಮ್ಮ ಜೀವನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ನಾಲಿಗೆನ ಹತೋಟಿ ತೆಗೆದುಕೊಳ್ಳದೆ ನಿಮ್ಮ ಜೀವನವನ್ನು ಯಾವ ಕಾರಣಕ್ಕೂ ನೀವು ಹತೋಟಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಒಂದು ನಿಮಿಷ ಎದ್ದು ನೋಡೋಣ. ಎದ್ದು ನಿಂತು ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಕಣ್ಣುಗಳು ಮುಚ್ಚುತ್ತಾ ಈ ಕ್ಷಣದಲ್ಲಿ ಪ್ರಭು ಯೇಸು ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಿನ್ನ ಜೀವನ ಇರುವಂಥದ್ದು ಹೊರಗಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಲ್ಲ, ಅಥವಾ ನಿನ್ನ ಜೀವನ ಇರಬೇಕಾಗಿರುವಂಥದ್ದು ಸಮಸ್ಯೆಗಳಿಗೆ ಅನುಗುಣವಾಗಿ ಅಲ್ಲ. ನಿನ್ನ ಜೀವನವು ನೀನು ಯಾವುದನ್ನು ಬಾಯಿ ನುಡಿತೀಯೋ ಆ ನುಡಿಗಳು ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡ್ತದೆ ಎಂಬುದಾಗಿ ಪ್ರಭು ಯೇಸು ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಯಾವುದನ್ನು ಬಾಯಿ ನುಡಿತೇವೋ ನಮ್ಮ ಬಾಯಿಂದ ಬರುವಂಥ ನುಡಿಗಳು ನಮ್ಮನ್ನು ದಿಕ್ಕಿನಲ್ಲಿ ಕೊಂಡೋಗ್ತವೆ. ನಮ್ಮ ಜೀವನ ಎಂಥ ಪರಿಸ್ಥಿತಿ ಬಂದರೂ ಕೂಡ ಈ ದೇವರು ಯಾವ ಥರ ಯೋಶುವ ಹೇಳಿದರು, ಯೋಶುವನೇ ಹೌದು ಹಾಲು ಜೇನು ಅರಿವಂಥ ನಾಡಿಗೆ ಹೋಗ್ಲಿಕ್ಕೆ ತುಂಬ ಕಠಿಣ, ನೀನು ಒಬ್ಬನೇ ಅಲ್ಲ ಇಡೀ ಜನರು ನಿನ್ನ ಜೊತೆಲಿದ್ದಾರೆ, ಅವರೆಲ್ಲನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಕಠಿಣವಾದದ್ದು. ಆದರೆ ಧೈರ್ಯವಾಗಿರು, ಭಯಪಡಬೇಡ, ನಾನು ನಿನ್ನ ಜೊತೆಲಿದ್ದೇನೆ. ನಾನು ಸದಾಕನ ಜೊತೆಲಿರೋದ್ರಿಂದ ನೀನು ಮಾಡಬೇಕು ಒಂದೇ ಒಂದು, ಮೊದಲು ಅದನ್ನು ನಂಬಿ, ಮೊದಲನೇದು ನನ್ನ ವಾಕ್ಯಗಳನ್ನ ಬಾಯ್ತು ನೋಡಿ, ನನ್ನ ವಾಕ್ಯಗಳನ್ನ ಸದಾಕಾಲ ಬಾಯ್ತು ನೋಡಿ. ನೀನು ಏನನ್ನು ಬಾಯ್ತು ನೋಡಿತೀಯೋ ನಿನ್ನ ಬಾಯಿಯು ನಿನ್ನ ಜೀವನಕ್ಕೆ ಸ್ಟೇರಿಂಗ್ ವೀಲ್ ಇದ್ದ ರೀತಿಯಲ್ಲಿ. ಆ ಸ್ಟೀರಿಂಗ್ ವೀಲ್ ಯಾವ ಥರ ಎಡಕ್ಕೆ ತಿರ್ಸ್ರಿ ಎಡಕ್ಕೆ ಹೋಗ್ತದೋ, ಬಲಕ್ಕೆ ತಿರ್ಸ್ರಿ ಬಲಕ್ಕೆ ಹೋಗ್ತದೋ, ಅದೇ ಥರ ನೀನು ಯಾವುದನ್ನು ಬಾಯ್ತು ನೋಡಿತೀಯೋ ಆ ನುಡಿಗಳು ನಿನ್ನನ್ನು ಆ ದಿಕ್ಕಿನಲ್ಲಿ ನಿನ್ನನ್ನು ಕೊಂಡೋಗ್ತವೆ. ಅದ್ರಲ್ಲಿ ವಿಶೇಷವಾಗಿ ಒತ್ತಡಗಳ ಮಧ್ಯದಲ್ಲಿ ಪ್ರಶ್ನಿಸ್ಕೊಳ್ಳೋಣ, ನಾನು ಯಾವ ರೀತಿ ನುಡಿಗಳು ನುಡಿತಾ ಇದ್ದೇನೆ. ಸಮಸ್ಯೆಗಳ ಮಧ್ಯದಲ್ಲಿ ನಾನು ಯಾವ ರೀತಿ ನುಡಿಗಳು ನುಡಿತಾ ಇದ್ದೇನೆ. ನಿಮ್ಮ ಬಾಯಿಂದ ಬರುವ ನುಡಿಗಳ ಮೂಲಕ ನಿಮ್ಮ ಜೀವನವನ್ನು ಆ ದಿಕ್ಕಿನಲ್ಲಿ ಹೋಗ್ಲಿಕ್ಕಾಗಿ ನಿಮ್ಮ ಸ್ಟೇರಿಂಗ್ ವೀಲನ್ನು ಆ ಕಡೆ ತಿರುಗಿಸ್ತಾ ಇದ್ದೀರಿ ಪ್ರಿಯರೇ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡ್ತಾ ಇದ್ದೀರಿ, ನನ್ನ ಜೀವನ ಈ ಥರ ಆಗ್ಲಿಕ್ಕೆ ಕಾರಣ ಯಾರು? ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ಒಡ ಹುಟ್ಟಿದವರು, ಅಕ್ಕಪಕ್ಕದವರು? ನೋ, ಯಾರೂ ಅಲ್ಲ. ಬದಲಾಗಿ ನೀನು ನಿಜವಾಗಿಯೂ ದೇವರ ವಾಕ್ಯದ ಅಂಟಿಕೊಂಡಿದ್ದೀಯಾ? ದೇವರ ವಾಕ್ಯವನ್ನು ಬಿಗಿ ಹಿಡಿದಿಟ್ಟುಕೊಂಡಿದ್ದೀಯಾ? ನೀನು ದೇವರ ವಾಕ್ಯವನ್ನು ಬಿಗಿ ಹಿಡಿದಿಟ್ಟುಕೊಂಡಿದ್ರೆ ನಿನ್ನ ನಾಲಿಗೆಯಲ್ಲಿ ಯಾವ ಕಡೆ ಬಿಟ್ಟು ಹೋಗದಂತೆ ಬಿಗಿಯಾಗಿ ಹಿಡಿದಿಟ್ಟುಕೊಂಡಿದ್ರೆ ಯಾವುದೇ ಸಮಸ್ಯೆಗಳನ್ನು ಯಾರೇ ತಂದುಕೊಟ್ಟಿದ್ರು ಕೂಡ ಆ ಹುಚ್ಚುವಳಿಯಲ್ಲಿ ನಿನ್ನ ಸಮಾಧಾನ, ನಿನ್ನ ಆರೋಗ್ಯ, ನಿನ್ನ ಸಮೃದ್ಧಿ ಯಾವ ಕಾರಣಕ್ಕೂ ಬಿಟ್ಟು ಹೋಗ್ತಾ ಇಲ್ಲ. ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ನಮ್ಮನ್ನು ಸಂಪೂರ್ಣ ಪ್ರಭು ಯೇಸುವಿನ ಕೆಳಗೆ ಒಪ್ಪಿಸಿಕೊಡ್ತಾ ಚಿಂತಿಸೋಣ. ನನ್ನ ಈ ಜೀವನದ ಪರಿಸ್ಥಿತಿಗೆ ಯಾರು ಕಾರಣ? ಈಗ ಕಾರಣ ಮಾತ್ರ ಅಲ್ಲ, ಅದರಿಂದ ಬಂದಿದ್ದ ದುಷ್ಪರಿಣಾಮವನ್ನು ಇವತ್ತು ನಾನು ಅನುಭವಿಸುವಂಥ ಮಟ್ಟಕ್ಕೆ ಹೋಗಿರುವಂಥದ್ದು ಕೂಡ. ನಾನು ಅದೇ ಜಾಗದಲ್ಲಿದ್ದು ಅದೇ ಹಾದಿಯಲ್ಲಿ ಮುನ್ನಡೆಬೇಕೆಂಬುದಾಗಿ ದೇವರು ನಮ್ಗೆ ತಿಳಿಸ್ತಾಯಿಲ್ಲ. ಒಂದು ಸೂತ್ರನ ಕಲಿಸ್ಕೊಟ್ಟಿದ್ದಾರೆ. ನೀನು ಯಾವುದೇ ಪರಿಸ್ಥಿತಿಲಿದ್ದರೂ ಕೂಡ ಆ ಪರಿಸ್ಥಿತಿಯಿಂದ ನೀನು ಹೊರಬರಬೇಕಾದ್ರೆ ಅದಕ್ಕಿರುವಂಥ ಮುಖ್ಯವಾದ ಹಾದಿ ಏನಂತಂದರೆ, ಮೊದಲು ನಿನ್ನ ನಾಲಿಗೆಯಿಂದ ಬರುವಂಥ ನುಡಿಗಳನ್ನು ನಾನು ದೇವರ ವಾಕ್ಯ ಅನುಗುಣವಾಗಿ ಆ ವಾಕ್ಯ ಮಾತ್ರ ನುಡಿತೇನೆ ಎಂಬುದಾಗಿ, ಯಾವಾಗಲೂ ಸದಾಕಾಲಕ್ಕೂ ನುಡಿತೇನೆ ಎಂಬುದಾಗಿ ನಿರ್ಧರಿಸು. ಪ್ರತಿಯೊಬ್ಬರು ಬಾಯಿ ಕೇಳೋಣ. ಪ್ರಭು ಯೇಸುವೇ, ನಾನು ಈ ಕ್ಷಣದಿಂದ ನಿಮ್ಮ ವಾಕ್ಯವನ್ನು ಮಾತ್ರ ನುಡಿಯುತ್ತೇನೆ. ಸದಾಕಾಲವು ನಿಮ್ಮ ನುಡಿಯನ್ನು ಮಾತ್ರ ಮಾತನಾಡುತ್ತೇನೆ. ಸಮಸ್ಯೆಗಳನ್ನು, ತೊಂದರೆಗಳನ್ನು ನಾನು ಎಂದಿಗೂ ನುಡಿಯುವುದಿಲ್ಲ. ಪರಿಸ್ಥಿತಿಗಳು ಬಿಗಡಾಯಿಸಿಕೊಂಡ್ರು ಕೂಡ ನಿಮ್ಮ ವಾಕ್ಯವನ್ನು ಮಾತ್ರ ಮಾತನಾಡ್ತೇನೆ. ನನ್ನ ವಿರೋಧವಾಗಿ ಯಾವುದೇ ವ್ಯಕ್ತಿಗಳು ಬಂದರೂ ಕೂಡ ನಾನು ನಿಮ್ಮ ವಾಕ್ಯ ನುಡಿಯುತ್ತಾ ಆಲೋಚಿಸುತ್ತಾ ವಾಕ್ಯದ ಪ್ರಕಾರವೇ ಕಾರ್ಯವನ್ನು ಕೈಗೊಂಡು ನಡೀತೇನೆ. ಇಂಥ ಶಕ್ತಿಯನ್ನು, ಇಂಥ ತಿಳುವಳಿಕೆಯನ್ನು ನಾನು ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುವ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.